ನಿಂಬಿಯ ಬನದ ಮ್ಯಾಗಳ ಇನ್ನು ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿಯವ ಕೊಡ ನಾನು ಹೊರಲಾರೇನ ಈ ಬಾವಿಗೆ. ಹೀಗೆ ಒಂದು ಕಲಾಕೃತಿ ತರ ಇದೆ ವಿಕೇಶ್ ವರ್ಮ. ಇದಕ್ಕೆ ಒಳ್ಳೆ ಒಂದು ಪಿಕ್ಚರ್ ಮಾಡ್ಕೊಡ್ತೀನಿ ಅಂತ ಅಷ್ಟೊತ್ತಿಗೆ ನಿಮ್ಮ ಮನೆಯಲ್ಲಿ ತುಂಬಾ ಗೋಡೆಗಳಿಲ್ಲ, ಗಾಳಿ ಬೆಳಕು ಬೇಕು ಅಂತಾನೆ ಇಟ್ಕೊಂಡಿರೋದು. ಮೊಮ್ಮಗನ ರೂಮ್. ಸೊ ಫುಲ್ ಪ್ರೊಟೆಕ್ಷನ್ ಅವನಿಗೆ. ಇಲ್ಲ ಮಳೆ ಎಲ್ಲ ಸೀದಾ ಬರುತ್ತೆ ಅಲ್ಲಿಗೆ, ದೇವ್ರ ಮನೆ ಎದುರಿಗೇನೆ ಮಳೆ, ಪ್ರಕೃತಿ ಮಧ್ಯೆ ದೇವರು. ಈ ಜಾಗ ತುಂಬಾ ಚೆನ್ನಾಗಿದೆ. ಮನೆ ಮೇಲೆ ತೋಟ, ಮರದ ಹಸಿರೆಲೆ ನಡುವೆ ಹೋಗಿಲೆ ಹಾಡಿತ್ತು. ಸ್ನೇಹಿತರೆ ನಮಸ್ಕಾರ. ಬನ್ನಿ ಸಂಗೀತ ಸರಸ್ವತಿ ಅವ್ರನ್ನ ಭೇಟಿ ಮಾಡೋಣ ಇವತ್ತು ಅಲ್ವಾ. ಎಂತ ಒಳ್ಳೆ ಹೆಸರಲ್ವ ಸ್ನೇಹಿತರವ್ರಿಗೆ. ಖಂಡಿತ ಹೌದು. BK ಸುಮಿತ್ರಾ ಅವರು ಕನ್ನಡ ನಾಡು ಕಂಡಂತಹ ಅದ್ಭುತವಾದ ಗಾಯಕಿಯವರು. ಅದೆಷ್ಟೋ ಸಾವಿರ ಭಾವಗೀತೆಗಳು, ಅದೆಷ್ಟೋ ಸಾವಿರ ಗೀತೆಗಳನ್ನು ಹಾಡಿರುವಂತವ್ರು. ಭಕ್ತಿ ಗೀತೆ, ಭಾವಗೀತೆ ಇತ್ಯಾದಿ ಗೀತೆಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಹಾಡಿರುವಂತವ್ರು ನಮ್ಮ BK ಸುಮಿತ್ರಾ ಅವರು. ಕನ್ನಡ ನಾಡಿನ ಹಿರಿಯ ಸಂಗೀತಗಾರರಲ್ಲಿ ಅವರು ಕೂಡ ಒಬ್ರು. ಬನ್ನಿ ಅವ್ರನ್ನ ಇವತ್ತು ಭೇಟಿ ಮಾಡೋಣ. ಅವ್ರ ಬದುಕು ಹೇಗಿದೆ, ಅವರ ಸಂಗೀತ ಪಯಣ ಹೇಗಿತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ವಿಶೇಷವಾದಂಥ ಸಂದರ್ಶನಕ್ಕೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಬನ್ನಿ ನೋಡು ನೋಡು ಕಣ್ಣಾರ ನಿಂತಿಹಳು. ಬನ್ನಿ ಸ್ನೇಹಿತರೆ, ಇದೆ ನಮ್ಮ BK ಸುಮಿತ್ರಮ್ಮ ಅವ್ರ ಮನೆ. ನಾನು ಅವಾಗಲೇ ಗೆಸ್ ಮಾಡಿದೆ ಶಾರದೆ ಅಂತಿದೆ, ಇದೇ ಇರಬೇಕು ಅಂತ. ಬನ್ನಿ ಇಲ್ಲಿ ಹೋಗೋಣ, ಒಳಗಡೆ ಹೋಗೋಣ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ರಿ? ಇದು ತುಂಬಾ ಕ್ಲಾಸಿಕ್ ಮನೆ ಬಿಡಿ, ಇದು ಆಂಟಿಕ್ ಹೌಸ್. 20 ವರ್ಷ 2004ರಲ್ಲಿ. ಓಕೆ. ಅವಾಗ ಈ ಬಡಾವಣೆ ಎಲ್ಲ ಭಾಳ ಖಾಲಿ ಇತ್ತು ಅನ್ಸುತ್ತೆ ಅವಾಗ. ಹಾಂ ಓಕೆ, ಥ್ಯಾಂಕ್ ಯು ಮಾ. ಗುರುವು ನೀನೆ, ದೈವ ನೀನೆ, ಶ್ರೀ ವಿನಾಯಕ. ಸ್ನೇಹಿತರೆ, ಇದು ನಮ್ಮ BK ಸುಮಿತ್ರಾ ಅಮ್ಮ ಅವರು ಬಂದಿರುವಂಥ ಪ್ರಶಸ್ತಿ ಪುರಸ್ಕಾರಗಳು. ಅವ್ರಿಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದ 48ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ನಾಡೋಜ ಅವ್ರಿಗೆ ಡಾಕ್ಟರ್ ಆಫ್ ಲೆಟರ್ಸ್ D.Litt ಬಂದಿದೆ. ಸಂತ ಶಿಶುನಾಳ ಶರೀಫ ಪ್ರಶಸ್ತಿ, ಸಾಹಿತ್ಯ ಪರಿಷತ್ ನಾಡೋಜ ಕೊಟ್ಟಿದೆ ಅವರಿಗೆ. ನಾಡೋಜ ಅಂದರೆ ನಾಡಿಗಾಗಿ ಜನಿಸಿತು ಅಂತ ಅರ್ಥ. ಅದು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ನುಡಿ ಅವರು ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಗೆ ಅಪ್ರತಿಮ ಕೊಡುಗೆ ನೀಡಿದ ಶ್ರೀಮತಿ BK ಸುಮಿತ್ರಾ ಅವರಿಗೆ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಗೌರವ ಪದವಿ ನೀಡಿ ಗೌರವಿಸಿದೆ. ಇಂಥ ದೊಡ್ಡ ಗೌರವ ಅದು. ಉಪಾಸನೆ ಚಿತ್ರಕ್ಕೆ, ಉಪಾಸನೆ ಸಿನಿಮಾಗೆ BK ಸುಮಿತ್ರಾ ಅಮ್ಮ ಹಾಡಿದ ಹಾಡಿಗೆ ಶ್ರೇಷ್ಠ ಗಾಯಕಿ ಪ್ರಶಸ್ತಿ ಬಂದಿರುವಂಥದ್ದು ಸ್ನೇಹಿತರೆ. ಇದು ಐ ಥಿಂಕ್ ಸ್ಟೇಟ್ ಅವಾರ್ಡ್, ಇದು ರಾಜ್ಯ ಪ್ರಶಸ್ತಿ. ನಮ್ಮ ಮಕ್ಕಳು ಸಿನಿಮಾ ಹಾಡಿದ್ದಕ್ಕೆ ಬಂದಿರುವಂತಹ ಮೆಡಲ್ ಇದು. ನಮ್ಮ ಮಕ್ಕಳು ಹಾಡಿದ್ದಕ್ಕೆ. ಗೆಜ್ಜೆ ಪೂಜೆ ಸ್ನೇಹಿತರೆ ನೋಡಿ, 100ನೇ ದಿನದ ಸಮಾರಂಭಕ್ಕೆ ಕೊಟ್ಟಿರುವಂತಹ ನೆನಪಿನ ಕಾಣಿಕೆ ಇದು. ಸಂಗೀತ ನೃತ್ಯ ಅಕಾಡೆಮಿಯ ಪ್ರಶಸ್ತಿ ಅದು. ಕನ್ನಡ ಚಿತ್ರಪ್ರೇಮಿಗಳ ಪ್ರಶಸ್ತಿ, ಪತ್ರಕರ್ತರ ವೇದಿಕೆ, ಹಾಸನ ಜಿಲ್ಲೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ನೋಡಿ ಒಂದು ಕಿರೀಟನೇ ಕೊಟ್ಟಿದ್ದಾರೆ ಅವರನ್ನು. ವಾ, ಅದ್ಭುತ ಸ್ನೇಹಿತರೆ. ಆದರೆ ಇದೆಲ್ಲಕ್ಕಿಂತಲೂ ನನಗನ್ಸೋದು ಇದೆಲ್ಲವೂ ತುಂಬ ದೊಡ್ಡ ಗೌರವ ಪುರಸ್ಕಾರಗಳು. ಇದೆಲ್ಲವನ್ನು ಮೀರಿದ್ದು ಜನರ ಹೃದಯದಲ್ಲಿ ನೀವು ಅವ್ರಿಗೆ ಪ್ರೀತಿ ಕೊಟ್ಟಿದ್ದೀರಲ್ಲ, ಅವ್ರನ್ನ ಹೃದಯದಲ್ಲಿಟ್ಟು ಗೌರವಿಸ್ತಿರಲ್ಲ, ಅದೆಲ್ಲಕ್ಕಿಂತಲೂ ದೊಡ್ಡದು ಅಂತ ನನಗೆ ಅನ್ಸುತ್ತೆ. ಪ್ರತಿ ಕಲಾವಿದರಿಗೆ ಸಿಗುವಂಥ ಗೌರವ ಅದು ಈ ಎಲ್ಲ ಪ್ರಶಸ್ತಿ ಪುರಸ್ಕಾರಗಳಿಗಿಂತಲೂ. ಹಾಗಂತ ಇವುಗಳ ಬೆಲೆ ಕಡಿಮೆ ಅಂತಲ್ಲ, ಇವುಗಳಿಗೆ ಇದರದ್ದೇ ಆದಂಥ ಗೌರವ ಇದೆ. ಅದನ್ನು ಮೀರಿದು ಚಿತ್ರರಸಿಕರ, ಪ್ರೇಮಿಗಳ, ಅಭಿಮಾನಿಗಳ ಪ್ರೀತಿ ಇದೆ ಸ್ನೇಹಿತರೆ. ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ಕೊಟ್ಟಿದೆಯಲ್ಲ, ಅದರ ಮೊಮೆಂಟು ನೋಡಿ. ಸರಸ್ವತಿ ಮನೆಯಲ್ಲ ಅವ್ರಿಗೆ ನಮ್ಮ ಸಿಂಪಲ್ ಮನೆ ಇದು ಇತ್ತು. ಎಲ್ಲ ಮೂಟೆ ಕಟ್ಟ ಮೇಲೆ ಹಾಕಿದ್ದೀನಿ. ತುಂಬ ಜನಕ್ಕೆ ಕೊಟ್ಟೆ ಪ್ರೆಸೆಂಟೇಷನ್. ಎಷ್ಟಂತ ಇಟ್ಕೊಳ್ಳೋದು. ಗೌರ್ಮೆಂಟಿಂದು ಇದು ಮಾತ್ರ. ನನಗೆ ತುಂಬ ಸಂತೋಷ ಅಂದರೆ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಸಿಕ್ಕಿದೆ ತಮಗೆ. ನಾಡೋಜ ನನಗೊಬ್ಳಿಗೆ ಸಿಕ್ಕಿರೋದು. ಸಿಂಗರ್ಸಲ್ಲಿ, ಲೇಡೀಸಲ್ಲಿ PB ಶ್ರೀನಿವಾಸ ಸಿಕ್ಕಿದೆ ಅಷ್ಟೇ. ಇದೆಲ್ಲ ಬಂಡೆ ಇಟ್ಬಿಟ್ಟಿದ್ದೀರಲ್ಲ, ಇದು ಇತ್ತು. ಇದು ಮುದ್ದೆ ಇಲ್ಲಿ ಲಾನ್ ಮಾಡಿದ್ವಿ, ಮಾಡಬೇಕು ಅಂಥೇಳಿ ಎಲ್ಲ ಇದು ಮಾಡಿ ಕಲ್ಲಿಟ್ಟು ಅಲ್ಲಿ ಫೌಂಟನ್ನು ಮಾಡೋದು ಅಂತ. ಆಮೇಲೆ ಅದು ಲೈಟ್ ಸಾಕಾಗಲಿಲ್ಲ ಅನ್ನೋ ಒಣಗೋಯ್ತು. ಆಮೇಲೆ ಅದು ತೆಗೆದ್ಬಿಟ್ಟು ಎಲ್ಲ ಟೈಲ್ಸ್ ಹಾಕ್ಬಿಟ್ಟು ಇದನ್ನಾಗಿ ಇಟ್ಕೊಂಡಿದ್ವಿ. ಇರಲಿ ಬಿಡಿ ಅಂತ. ಚೆನ್ನಾಗಿದೆ. ಪಾಪ ವರ್ಮ ಹೇಳಿದ್ರು, ವಿಕೇಶ್ ವರ್ಮ, ಇದಕ್ಕೆ ಒಳ್ಳೆ ಒಂದು ಪಿಕ್ಚರ್ ಮಾಡ್ಕೊಡ್ತೀನಿ ಅಂತ. ಅಷ್ಟೊತ್ತಿಗೆ ನ್ಯಾಚುರಲ್. ಹೀಗೆ ಒಂದು ಕಲಾಕೃತಿ ತರ ಇದೆ. ಅದನ್ನ ಯಾತಕ್ಕೆ ತೆಗಿಯೋದು, ನ್ಯಾಚುರಲ್ ಆಗಿದ್ದಲ್ಲ ಇಟ್ಕೊಂಡ್ಬಿಟ್ವಿ. ನಿಮ್ಮ ಮನೆಯಲ್ಲಿ ತುಂಬಾ ಗೋಡೆಗಳಿಲ್ಲ, ನಾವು ಗಾಳಿ ಬೆಳಕು ಬೇಕು ಅಂತಾನೆ ಇಟ್ಕೊಂಡಿರೋದು. ನಮ್ಗೆ ಇಂಪಾರ್ಟೆಂಟ್ ಗಾಳಿ ಬೆಳಕು. ಮಗು ದೊಡ್ಡವನದ ಮೊಮ್ಮಗ ಅಂತೇಳಿ ಇದೆಲ್ಲ ಹಾಕಿಸಿದ್ವಿ. ಆಮೇಲೆ ಅಲ್ಲಿವರೆಗೆ ಇದು ಇರ್ಲಿಲ್ಲ. ಎಲ್ಲ ಫುಲ್ ಅಲ್ಲಿ. ಅವನಿಗೆ ದೊಡ್ಡವನಾಗಿದ್ದಾನೆ, ಮಲಗಿದ್ದಾನೆ. ಸುನಿಲ ನಮ್ಮ ಸೊಸೆ, ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ದೇವರದಿಂದ. ಒಳ್ಳೆ ಮಗ, ಒಳ್ಳೆ ಸೊಸೆ, ಆರಾಮಾಗಿದ್ದೀನಿ ನಾನು. ರಿಟೈರ್ಡ್ ಲೈಫ್. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ.
ಚೆನ್ನಾಗಿದೆ ಮೆಟ್ಲು. ಹಾ ಎಲ್ಲ ನಮ್ಮ ಸುನೀಲ, ನನ್ನ ಮಗಳು ಶ್ರೇಯಾ. ವಾವ್, ನೋಡಿ ನಮ್ಮ ಬಿ ಕೆ ಸುಮಿತ್ರಾ ಮೇಡಮ್ ಅವರ ಮನೆಯ ಫಸ್ಟ್ ಫ್ಲೋರ್. ಅದು ನಮ್ಮ ಪಾಪು ರೂಮು. ಅವನು ಕೆಳಗಡೆ ಅವನದ್ದು ಪ್ಲೇ ರೂಮ್ ಇದೆ, ಅವನದೇ ಸಪ್ರೇಟ್ ರೂಮು ಇದು. ಇದೆಲ್ಲ ಮರ ವುಡ್ ಇದು. ಹಾಂ, ವುಡ್ ಎಲ್ಲ ವುಡ್. ಓಕೆ. ಮಗು ದೊಡ್ಡದಾದ್ಮೇಲೆ ಅದೆಲ್ಲ ಹಾಕ್ಸಿದ್ವಿ. ಬರೀ ರೈಲ್ಸ್ ಎಲ್ಲ ಇತ್ತು, ಗಾಜು ಗೀಜೆಲ್ಲ ಆಮೇಲೆ. ಇದು ಅವನ ರೂಮು, ನಮ್ಮ ಪಾಪು ರೂಮು, ಮೊಮ್ಮಗನ ರೂಮು. ಹಾಂ, ಮೊಮ್ಮಗನ ರೂಮು. ಸೊ ಫುಲ್ ಪ್ರೊಟೆಕ್ಷನ್ ಅವನಿಗೆ. ಹಾಂ, ಅವನಿಗೆ ಪ್ರೊಟೆಕ್ಷನ್. ಈಗ ಇಲ್ಲೂ ಹಾಕ್ಬಿಡ್ಬೋದು. ಹೊರಗಾಡ್ತಾನಲ್ಲ, 1.5 ವರ್ಷದಿಂದ ಇಲ್ಲೇ ಮಲಗ್ತಾನ. ಓಕೆ. ಈಗ ಎಷ್ಟು ಅವನಿಗೆ ಏಜು? ಈಗ 4 ವರ್ಷ. ಇಲ್ಲಿ ದೇವ್ರ ಮನೆ ಅಂತ ಹೇಳಿ ಇಲ್ಲಿ ಏನೂ ಇಟ್ಟಿಲ್ಲ, ಮೇಲೆ ಏನೂ ಇಡಬಾರ್ದು ಅಂತ ಏನೂ ಇಟ್ಟಿಲ್ಲ. ಇಲ್ಲಿ ಮಳೆ ಎಲ್ಲ ಸೀದಾ ಬರುತ್ತೆ ಅಲ್ಲಿಗೆ, ದೇವ್ರ ಮನೆ ಎದುರಿಗೇನೆ ಮಳೆ. ಪ್ರಕೃತಿ ಮಧ್ಯೆ ದೇವರು. ಇದು ಇಲ್ಲಿ ಹಿಂದೆ ಬಾಳೆ ಗಿಡ ಹಾಕಿದ್ದೀನಿ, ಗೊನೆ ಎಲ್ಲ ಬಿಟ್ಟಿದೆ. ಈ ತೋಟ ಆ ಕಡೆದೆಲ್ಲ ಬೇರೆ. ಇದು ನಮ್ದು ಇಲ್ಲಿ ಹಿಂದ್ಗಡೆ ಇದೆ, ಕರಿಬೇವಿನ ಗಿಡ, ಬಾಳೆ ಗಿಡ ಎರಡು ಇದು ಬಿಟ್ಟಿದೆ ಈಗ. ಇದು ಕರಿಬೇವಿನ ಗಿಡ, ಅದು ಸಪೋಟ ಗಿಡ. ಇಲ್ಲಿ ಹಿಂದ್ಗಡೆ ಪೂರ. ನೀವು ಮಲ್ನಾಡ್ನವರು, ಸ್ವಲ್ಪ ಗಿಡ ಮರ ಇಷ್ಟ ನಿಮ್ಗೆ? ತುಂಬ. ಇಲ್ಲಿ ಆ ಕೊನೆವರೆಗೂ ಬಾಳೆ ಗಿಡ ಇದೆ ಹಿಂದ್ಗಡೆ, ಇಲ್ಲಿಂದ ಅಲ್ಲಿವರೆಗೂ ಬಾಳೆ ಗಿಡ. ಓಕೆ, ನೈಸ್. ನಾವು ಕರಿಬೇವಿನೆಲ್ಲ ಏನು ತಗೊಳ್ಳಲ್ಲ, ಅದು ಸಪೋಟ ಗಿಡ. ಓಕೆ. ಆದ್ರೂ ಬೇರ್ಗಳಿಂದ ತೊಂದರೆ ಕೊಡಲ್ಲ ಮನೆಗೆ? ಸಪೋಟ ಎಲ್ಲ ಏನು ಮಾಡಲ್ಲ. ಅದಕ್ಕೆ ತೆಂಗು ಹಾಕಿಲ್ಲ. ತೆಂಗು ಹಾಕಿದ್ರೆ ಬಂದ್ಬಿಡುತ್ತೆ, ಹಲಸು ಹಾಕಿದ್ರೆ ಬರುತ್ತೆ, ಇದೆಲ್ಲ ಬರಲ್ಲ. ಓಕೆ. ಅದಾದ್ರೆ ಫೌಂಡೇಶನ್ ಇಲ್ಲದೆ ನಾನು ತೆಂಗಿನ ಮರ ಇಲ್ಲದೆ ನಮ್ಮ ಮನೆಗಳೇ ಇಲ್ಲ. ಎಲ್ಲ ಇಷ್ಟು ವರ್ಷ ಬಂದು ಮನೆಯಲ್ಲೆಲ್ಲ ತೆಂಗಿದೆ, ಅದು ಇದಕ್ಕೆ ಹಾಕಬೇಡಿ ಅಂದರು. ಓಕೆ. ಮನೆನೇ ಎಬ್ಬಿಸ್ಬಿಡುತ್ತೆ ಅದು. ತುಂಬ ಮನೆಗಳಲ್ಲಿ ಇದೆಯಲ್ಲ ತೆಂಗಿನ ಮರ. ಅದು ಯಾವತ್ತು 15-20 ವರ್ಷದ ಆದಮೇಲೆ ಅದು ತೋರಿಸುತ್ತೆ, ಅದು ಹೀಗೆ ಬಂದ್ಬಿಡುತ್ತೆ ಒಳಗಡೆ. ಇದು ಎದ್ದು ಬಿಡುತ್ತೆ, ಇಡೀ ಪಾಯನ ಎದ್ದು ಬಿಡುತ್ತೆ. ಅದು ಡೇಂಜರು, ಹಾಕಬೇಡಿ ಅಂದರು. ನಿಮ್ಗೆ ಎಷ್ಟಮ್ಮ ವರ್ಷಕ್ಕೊಂದು 1000 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ಅಲ್ವಾ, ಅದು ಕೊಂಡ್ಕೊಳ್ಳಿ ಪರವಾಗಿಲ್ಲ ಅಂದರು. 1,000 ರೂಪಾಯಿ ತೆಂಗಿನಕಾಯಿ ತಗೊಳ್ಳಿ ಸಾಕು. ತಗೊಳಕ್ಕೆ ಮನೆ ನಾವು ಲಕ್ಷಗಟ್ಟಲೆ ಕೊಟ್ಟು ಖರ್ಚು. ಇದೊಂದು ರೂಮು, ಬೆಡ್ರೂಮ್. ಇದು ಸುನೀಲ್ ಸರ್ದು. ಇದು ಟೆರೇಸು. ಅಲ್ಲಿ ಹೋಮ್ ಥಿಯೇಟ್ರಿಗೆ ಮಾಡಿಟ್ಟಿದ್ದೀನಿ, ಏನಾರು ಮಾಡ್ಕೊಳ್ಳಿ ಮಕ್ಕಳು. ನಾವೀಗ ಮಾಡಕ್ ಹೋಗಲ್ಲ ಇನ್ನು. ಓಕೆ. ಈ ಜಾಗ ತುಂಬಾ ಚೆನ್ನಾಗಿದೆ. ಹಾಂ, ಎಲ್ಲ ಲೈಟ್ಗಳು ಎಲ್ಲ ಹಾಕ್ಕೊಂಡಿದ್ದಾರೆ. ಓಹೋ, ಮನೆ ಮೇಲೆ ತೋಟ. ಹಾಂ, ದಾಸವಾಳ. ಅಲ್ಲೂ ಕರಿಬೇವಿದೆ, ಇಲ್ಲೂ ಕರಿಬೇವಿದೆ. ಕರಿಬೇವು ಪಾಟಲ್ಲಿ. ಹಾಂ, ಪಾಟಲ್ಲಿ. ಅದೇ ಕರಿಬೇವು ಬೆಳೆಯೋದು ಬಹಳ ಕಷ್ಟ ನೋಡಿ, ತುಂಬ ಬೆಳೆಯಲ್ಲ. ಹೌದು, ಅಂದ್ರೆ ಅದು ನೆಲದಲ್ಲಿದೆ, ದೊಡ್ಡ ಮರ ಬಿಟ್ಟಿದೆ. ಅದನ್ನು ಇದು ಒಂದು ಎಮರ್ಜೆನ್ಸಿಗೆ ಇರಲಿ ಅಂತ ಹಾಕಿ. ಸೊ ನೀವು ಅಲ್ಲಿಗೆ ಓಡೋಗಿ ಕಿತ್ಕೊಂಡ್ಬಂದು ಒಗ್ಗರಣೆಗೆ ಹಾಕ್ಬೋದು. ಹೌದು, ನೋಡಿ ಇದು ಗ್ಲಾಸು. ಗ್ಲಾಸ್ ಅಂದರೆ ಗ್ಲಾಸ್ ಅಲ್ಲ, ಮೇಲೆ ಇಡೋದು ಹುಷಾರಾಗಿ ಇಡಬೇಕು ನೋಡಿ. ಪೂಜೆಗೆ ಆಯ್ತು. ಪೂಜೆಗೆ ತುಂಬ ಇದೆ, ಬೀಳುತ್ತೆ, ಕೊಂಡ್ಕೊಳ್ಳೋದು ಆರೋಗ್ಯವಾಗಿದೆ ನೋಡಿ. ಇದೆಲ್ಲ ನನ್ನ ಕೆಲಸ. ಮನೆಗೆ ಗಿಡಕ್ಕೆ ನೀರು ಹಾಕೋದು ಅದು ಎಲ್ಲ ತಿಂಗಳಿಗೆ 2 ಸಲ ಮಾಲಿ ಬಂದು ಹೋಗ್ತಾರೆ. ಬಾಕಿ ಎಲ್ಲ ನಾನೇ. ಕೆಸು ಎಲ್ಲ ಬೆಳೆದಿದ್ವಿ, ನಾನು ಮಾಡ್ತೀನಿ ಮನೇಲಿ. ಪತ್ರೊಡೆ, ಚಟ್ನಿ. ಖಂಡಿತ ತುಂಬಾ ಇಷ್ಟ ಅದು. ಖಂಡಿತ. ಹೌದಾ? ಅದು ಯಾವ್ದೋ ಸಿನಿಮಾದಲ್ಲಿ ನೋಡ್ಬಿಟ್ಟಿದ್ದೀನಿ, ಸಿಗ್ತಾನೆ ಇಲ್ಲ ತಿನ್ನಕ್ಕೆ. ಹೌದು, ನೋಡಿ ಇದೆಲ್ಲ. ಇದು ಕನಕಾಂಬ್ರ. ಈ ಕಲರ್ ಇರುತ್ತೆ ಅದು? ಓಕೆ, ಇದೆ. ಬಿಳಿ ಇರುತ್ತೆ, ಹಳದಿ ಇರುತ್ತೆ, ಇದು ಇರುತ್ತೆ ಎಲ್ಲ. ಟೊಮೆಟೊ ನೋಡಿ, ಒಂದು 8-10 ಕಿತ್ತಿದ್ದೀನಿ. ಟೊಮೆಟೊ ಅದು. ಆಮೇಲೆ ದೊಡ್ಡ ಪತ್ರೆ ಎಲ್ಲ ಇಟ್ಟಿದ್ದೀನಿ. ಕೆಸು, ಶುಂಠಿ. ಬರುತ್ತಾ? ಹಾಂ, ಬರುತ್ತೆ. ಶುಂಠಿ 3-4 ಆಮೇಲೆ ಇದೆಲ್ಲ ಒಳ್ಳೆಯದು. ಎಲ್ಲ ಅರ್ಧ ಊರಿಂದ ತಂದಿರೋದು. ಇದು ನೇರಳೆ. ಇದನ್ನ ನೆಲಕ್ಕೆ ಹಾಕ್ತೀರಾ, ಇಲ್ಲೇ ಬಿಡ್ತೀರಾ? ಇಲ್ಲೇ ಬಿಡ್ತೀವಿ, ನೆಲಕ್ಕೆ ಜಾಗ ಇಲ್ಲ. ಫುಲ್ ಆಕ್ಯುಪೈ ಮಾಡಿದಿರಿ. ಇದು ಗೊಬ್ಬರದ ಜೊತೆ ಬಂದಿದ್ದು, ಅಲ್ಲಿವರೆಗೆ ಗೊತ್ತಿರಲಿಲ್ಲ. ನೇರಳೆ ಅಂತ ಹಾಕಿಲ್ಲ, ಆಮೇಲೆ ನೇರಳೆ ಗೊತ್ತಾಯ್ತು. ಇದು ನಿಂಬೆ ಗಿಡ.
ದೊಡ್ಡದು ಇತ್ತು ಅಲ್ಲಿ, ತುಂಬ ದೊಡ್ಡ, ಒಂದು 250-300 ಕಾಯಿ ಕೊಡ್ತು. ಅದು ಬೆಳೆಯೋಕ್ಕೆ ಜಾಗ ಇಲ್ಲ, ದೊಡ್ಡ ಪಾಟು. ಆಮೇಲೆ ಎಲ್ಲ ಒಣಗಕ್ಕೆ ಶುರು ಆಯಿತು, ತೆಗೆದಾಕ್ಬಿಟ್ಟಿಲ್ಲ ಅಂತ. ಅದು ತುಂಬ ನಮಗೆ 200-250 ಕಾಯಿ ಕೊಡ್ತು. ಬಟ್ ಈಗ ತುಂಬಾ ಶ್ರಮ, ತುಂಬಾ ಜನ ಮಾಡಲ್ಲ, ಮಾಡ್ಬೇಕು ಅಂತ ಮನ್ಸಿರುತ್ತೆ, ಬಟ್ ಇದು ತುಂಬಾ ಶ್ರಮ ಬೇಡುತ್ತೆ, ಸಮಯ ಬೇಡುತ್ತೆ, ಮಾಡಲ್ಲ. ಇದು ನೋಡಿ ಶುಂಠಿ, ನಾವು ಶುಂಠಿ ಗಿಂಟಿ ಏನೋ ಕೊಂಡ್ಕೊಳ್ಳಲ್ಲ. ಹಾಗೆ ರೋಸು ಅದು ಇದು ಬಿಡುತ್ತೆ ಒಂದೊಂದು ದಿವಸ, ಒಂದೊಂದ್ಸಲ ಹೂ ಬಿಡುತ್ತೆ, ಒಂದೊಂದ್ಸಲ ಹೂ ಬಿಡಲ್ಲ. ಇದು ಏನೋದು ಯಾರೋ ನಮ್ಮ ಬಿ ವಿ ಶ್ರೀನಿವಾಸ್ ತಂದು ಹಾಕೋದ್ರಿಂದ ಒಂದು ಸುಮ್ಮನೆ ಎಸೆದ್ರು, ಹಿಂಗೆ ಬರ್ಕೊಂಡಿದ್ದೆ. ಅದೇನೋ ಕಿಡ್ನಿ ಕಲ್ಲಿಗೇನೋ ತುಂಬ ಒಳ್ಳೇದು. ಓಹೋ, ಕರೆಕ್ಟ್. ಅದನ್ನ ಚಿವುಟ್ ತಿಂತಿರ್ತಾರೆ. ಹೌದು, ಅದು ನಮ್ದು ಇಷ್ಟು ಗಾರ್ಡನ್ನು. ಇದು ತುಂಬ ಚೆನ್ನಾಗಿ ಬಿಡುತ್ತೆ ಹೂವು. ದಾಸವಾಳ. ದಾಸವಾಳ ಇದು ಒಂದು ವೆರೈಟಿ ದಾಸವಾಳ. 5 ಥರ ವೆರೈಟಿ ಇದೆ. ಇದೊಂದು, ಅದೊಂದು ಇನ್ನೂ 2 ಎಲ್ಲ ಇದೆ. ಹಳ್ಳಿ ಹುಟ್ಟು ಬೆಳೆದವರಿಗೆ ಗಿಡ ಮರ ಅಂದರೆ ಭಾಳ ಒಂಥರ. ದಿವಸ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿ ಬಂದು ಕಾಫಿ ಕುಡಿದು ಗಿಡಕ್ಕೆ ನೀರು ಹಾಕ್ಬಿಡ್ತೀನಿ. ಎಷ್ಟು ಗಂಟೆಗೆ ಹೇಳ್ತೀರಿ ತಾವು? ನಾನು 4 ಗಂಟೆಗೆ ಎದ್ದು ಬಿಡ್ತೀನಿ. 4 ಗಂಟೆಗೆ ಮುಂಚೆ ಎದ್ದು ಹೋಗ್ಬಿಡ್ತಿದ್ದೆ. ಈಗ ಬೈತಾರೆ ಮಕ್ಕಳು, ಎಲ್ಲರೂ ಬಿದ್ದರೆ ಎತ್ಕೊಂಬರ್ಕೊ ಜನ ಕಾಣಿಸೋ ಅಂತ. 5 ಗಂಟೆಗೆ ಹೇಳ್ತೀನಿ. ಈಗ 4 ಗಂಟೆಗೆ ಎಚ್ಚರಿಕಾಗಿದ್ರೆ ಮಲಗಿರ್ತೀನಿ. 5 ಗಂಟೆಗೆ ಎದ್ದು ದೇವ್ರಿಗೆ ದೀಪ ಹಚ್ಚಿ, ಮುಖಕ್ಕೆ ತೊಳ್ಕೊಂಡು ದೇವರಿಗೆಲ್ಲ ದೀಪ ಹಚ್ಚಿ 6 ಗಂಟೆ ವಾಕಿಂಗ್ ಹೋಗ್ತೀನಿ. ಇಲ್ಲಪ್ಪ ಎದುರುಗಡೆ ಪಾರ್ಕ್ ಇದೆ. ಪಾರ್ಕಲ್ಲಿ ಮೊದಲೆಲ್ಲ ಸ್ವಲ್ಪ ದೂರ ಹೋಗ್ತಾ ಇದ್ದೆ, ಈಗ ಹೋಗಲ್ಲ. ಹೋಗಿ ಬರ್ತೀನಿ. ಹೋಗಿ ಬಂದ್ಬಿಟ್ಟು ಒಂದು ಚಪಾತಿ ಅಥವಾ ಗಂಜಿ, ರಾಗಿ ಗಂಜಿ ಮಾಡ್ಕೊತೀನಿ. ಅದು ಸ್ವಲ್ಪ ಕುಡಿದ್ಬಿಟ್ಟು ಕಾಫಿ ಕುಡಿತೀನಿ, ಗಿಡಕ್ಕೆ ನೀರು ಹಾಕ್ತೀನಿ. ಆಮೇಲೆ ಏನು ಕೆಲಸ ಇಲ್ಲ ನನಗೆ. ನನ್ನ ಸೊಸೆ ಪಾಪ ಹೇಳ್ತಾಳೆ, ಮಾಡಬೇಡಿ, ಏನು ನೀವು ಹತ್ತಕ್ಕೆ ಹೋಗಬೇಡಿ, ಇರ್ಬೇಕು. ನನಗೆ ಸುಮ್ಮನೆ ಕೂತ್ಕೊಂಡು ಅಭ್ಯಾಸ ಇಲ್ಲ. ಕೂತ್ಕೊಂಡು ಮಲ್ಕೊಂಡ್ರೆ ಕೂತ್ಕೊಂಡ್ರೆ ಇದು ಬರುತ್ತೆ, ಕಾಯಿಲೆಗಳು ಬಂದುಬಿಡುತ್ತೆ. ಒಂದಿನೂ ತಪ್ಪಿಸಲ್ಲ. ನನಗೆ 83 ಆಯ್ತು. 83 ದೇವರ ಆರೋಗ್ಯ ಕೊಟ್ಟಿದ್ದಾನೆ ಎಷ್ಟೋರ್ಗು. ಒಳ್ಳೆ ಮಗ ಸೊಸೆ ಕೊಟ್ಟಿದ್ದಾರೆ, ಚೆನ್ನಾಗಿ. ಊಟ ತಿಂಡಿ ಕೂಡ ಸರಳ ನಿಮ್ಮದು? ನಮಗೆ ಚಿಕ್ಕನ್ನಲ್ಲಿ ನಮಗೆ ಕಾಫಿ ಕೊಡ್ತಾ ಇರಲಿಲ್ಲ. ನಮ್ಮನ ಮನೇಲಿ ಹೆಸರು ಅಥವಾ ಹೆಸರು ಕಾಳು ಅಥವಾ ಮೆಂತ್ಯ ಅದನ್ನ ನೆನೆಸಿಟ್ಬಿಟ್ಟು, ಅದೇ ನಾನು ಕಾವೇರಮ್ಮ ಅಂತ ನಮ್ಮ ಅತ್ತೆ, ಅವರು ಭಾಳ ಕಟ್ನಿಟ್ಟು. ಅವರು ಅದೇ ಬೆಳಿಗ್ಗೆ ಅದೇ ತಿಂಡಿ ತಿಂತಾ ಇರಲಿಲ್ಲ. ನಮಗೂ ಅವ್ರ ಜೊತೆ ಅದನ್ನು ರುಬ್ಬಿಟ್ಟು ಬೆಲ್ಲ ಹಾಕಿ ಕಲಸಿ ಅದನ್ನು ನೀರು ಮಾಡಿ ಪಾನಕ ಥರ ಕೊಡೋರು. ಇದು ಒಂದು ದಿವಸ ರಾಗಿದು, ಒಂದು ದಿವಸ ಹೆಸರು ಬೇಳೆದು, ಹೆಸರು ಕಾಳಿಂದು, ಒಂದು ದಿವಸ ಮೆಂತ್ಯದ್ದು. ತುಂಬ ಚೆನ್ನಾಗಿರುತ್ತೆ. ಅದು ಇವಾಗಲೂ ಮಾಡ್ಕೊತೀನಿ, ನಾನು ಮಾಡ್ತೀನಿ. ಯಾವಾಗಲಾರು ಒಂದು ತಿಂಗಳಿಗೆ ಒಂದು 3-4 ಸಲ ಮಾಡ್ತೀನಿ. ಬೆಳಿಗ್ಗೆ ಬರೀ ಹೊಟ್ಟೆಗೆ ಅದನ್ನೇ ಕುಡಿಬೇಕು. ಕಾಫಿ ಎಲ್ಲ ಕೊಡಿಸ್ತಾ ಇರಲಿಲ್ಲ. ನಮಗೂ ವಾಚ್ ಕೊಡಿಸಿದ್ದು ನಮ್ಮಪ್ಪ SLC ಆದಮೇಲೆ, ಅಲ್ಲಿವರೆಗೂ ವಾಚಿಲ್ಲ. ಸೊ ಬೆಳಿಗ್ಗೆ ಒಂದು ಚಪಾತಿ ಅಷ್ಟೇ ನಿಮ್ದು? ಅಷ್ಟೇ. ಮಧ್ಯಾಹ್ನ 8-9 ಗಂಟೆಗೆ ತಿಂಡಿ ಆಗುತ್ತಲ್ಲ, ಆಮೇಲೆ ತಿಂಡಿ ತಿಂತೀನಿ. ಒಂದು ಚಪಾತಿ? ಹೌದು, ಒಂದು ಚಪಾತಿ ತಿಂದು ಕಾಫಿ ಕುಡಿಸ್ತೀನಿ, ಮುಗೀತು. ಆಮೇಲೆ 8-9 ಗಂಟೆಗೆ ತಿಂಡಿ ತಿಂತೀನಿ. ಮನೇಲಿ ಏನು ತಿಂಡಿ ಮಾಡಿರ್ತಾರೆ ಅದನ್ನ ತಿಂತೀನಿ. ಅಡುಗೆಯವ್ರು ಬರ್ತಾರೆ. ಆಮೇಲೆ 1 ಗಂಟೆಗೆ ಊಟ ಮಾಡ್ತೀನಿ. ಊಟ ರಾತ್ರಿ 8 ಗಂಟೆಗೆ ಒಂದು ಊಟ? ಇಲ್ಲ, ಮತ್ತೆ ಸಾಯಂಕಾಲ 6 ಗಂಟೆಗೆ ಏನಾರು ಲೈಟಾಗಿ ಟಿಫನ್ ತಗೋತೀನಿ. ಆಮೇಲೆ ಮತ್ತೆ ರಾತ್ರಿ ಊಟ. ನಾನು ಹೋಟೆಲ್ ಗಿಟಲ್ಲೆಲ್ಲ ತಿನ್ನೋದು ಕಡಿಮೆ, ಭಾಳ ಅಪರೂಪ. ಚಾಟ್ಸು ಇತ್ಯಾದಿ ಜಂಕ್ ಫುಡ್ ಎಲ್ಲ ತಗೊಳ್ಳಲ್ಲ. ಅದೆಲ್ಲ ಇಷ್ಟ ಇಲ್ಲ ನನಗೆ. ಹಾಗಾದ್ರೆ ನಿಮ್ಮ ಆರೋಗ್ಯದ ಗುಟ್ಟೇನು ಮತ್ತೆ? ಶಿಸ್ತ, ಬೇಗ ಹೇಳೋದಾ, ಆಹಾರ? ಏನಿಲ್ಲ, ಆರೋಗ್ಯದ ಬಿಟ್ಟು ಏನು ಅಂದ್ರೆ, ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮನಸ್ಸು ಶುದ್ಧವಾಗಿ ಇಟ್ಕೊಡ್ಬೇಕು. ಚಿತ್ತ ಶುದ್ಧಿ. ಚಿತ್ತ ಅಲ್ಲ, ಚಿತ್ತ ಅಂದ್ರೆ ಮನಸ್ಸು. ಆಮೇಲೆ ಎಲ್ಲ ಶುದ್ಧವಾಗಿ ಇಟ್ಕೊಂಡಿರ್ಬೇಕು. ಸಾಧಾರಣ ನಮ್ಮ ಮಾತು, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಕೊಳ್ಳೋದು, ಅದೆಲ್ಲ ಅಂದ್ರೆ ನಮಗೆ ಕಾಯಿಲೆ. ಫ್ರೀಯಾಗಿರ್ಬೇಕು. ಇರೋವರೆಗೂ ಎಲ್ಲರ ಹತ್ರ ನಗ್ತಾ ಮಾತಾಡಬೇಕು, ಹೋಗ್ತಾ ಇರಬೇಕು. ಜಗಳ ಆಡೋದು, ಇನ್ನೊಬ್ಬರನ್ನ ಕಂಡ್ರೆ ಹೊಟ್ಟೆ ಉರಿಯೋದು, ಅದೆಲ್ಲ ಇದ್ದರೆ ಅದಕ್ಕೆ ಮನಸ್ಸು ಶುದ್ಧಿ ಇಟ್ಕೊಂಡಿರ್ಬೇಕು. ಅವ್ರು ಹಾಳಾಗಲಿ ಅನ್ನೋದು, ಅಥವಾ ಅವರು ಸ್ವಲ್ಪ ಮೇಲೆ ಬಂದರೆ ಅವ್ರನ್ನ ಹೆಂಗಾರ ಕಾಲು ಎಳೆಯೋಣ ಅನ್ನೋದು, ಅವೆಲ್ಲ ಇರ್ಕೊಡ್ದು ಇರ್ಬೇಕು. ಎಲ್ಲರ ಜೊತೆ ನಕ್ಕೊಂಡಿದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಎಲ್ಲದಕ್ಕೂ ಮನಸ್ಸು ಕಾರಣ. ಬನ್ನಿ. ಮೊಮ್ಮಗನ ಆಟದ ರೂಮು? ಆಟದ ರೂಮು. ಆಟದ ರೂಮ್ ಅಲ್ಲಿನೇ ತೊಗೊಂಡೋಗ್ತಾನೆ. ಎಲ್ಲ ಬೇಕು ಅಂತ ತಗೊಂಡ್ಬಿಡೋದು, ಬರ್ತಾನೆ ನಿಮಿಷಕ್ಕೆ. ಎಲ್ಲ ಥರದ್ದು ಇದೆ ಆಟೋ, ಕಾರು, ಸ್ಕೂಟ್ರು ಎಲ್ಲ.
ನಾವು ಮನೆ ತುಂಬ ಪಾಶಾಗಿ ಕಟ್ಸಿಲ್ಲ, 20 ವರ್ಷ ಆಯ್ತಲ್ಲ ಈ ಮನೆ ಕಟ್ಸಿ. ಅವಾಗ ತುಂಬ ಹೈಟೆಕ್ ಮನೆ ಇದು, ಅವಾಗಿನ ತುಂಬ ರಿಚ್ ಮನೆ ಇದು. ಇರ್ಬೋದು ಹೇಳ್ತಾರೆ, ಬಂಗ್ಲೆ ಥರ ಕಟ್ಸಿ. ನಮ್ಮಮ್ಮ ಹೇಳೋರು ಬಂಗ್ಲೆ ಥರ ಕಟ್ಸೋರು ಇಬ್ಬರೇ ಇದ್ದೀವಿ. ಆವಾಗ ಮಕ್ಕಳು ಮಾತ್ರ ಮದುವೆ ಆಗಿರ್ಲಿಲ್ವಲ್ಲ, ಇಬ್ಬರೇ ಇದಕ್ಕೆ. ಅವಾಗ ನಾ ಇದು ಕಟ್ಸೋಕೆ ದಂಡು ಪಾಳ್ಯದ ಬಿಡಿ ಹೆದರಿಕೆ ಇತ್ತು. ಆಮೇಲೆ ಯಾರು ಬಂದ್ಬಿಟ್ರೆ ಏನು ಮಾಡೋದು ಭಯ. ನಮ್ಮಮ್ಮ ಅದೇ ಹೇಳಿದೆ, ನಮ್ಮ ಅಕ್ಕ ತಂಗಿರೆಲ್ಲ ಹಾಗೆ ಹೇಳ್ತಾಯಿದ್ರು, ಅಷ್ಟು ದೊಡ್ಡ ಮನೆ ಕಟ್ಟಿದೆಯಾ, ಇರೋದು ಇಬ್ಬರು, ಯಾತಕ್ಕೆ ಬೇಕು ದಂಡು ಪಾಳ್ಯದ ಬೇರೆ ಗ್ಯಾಂಗು, ಹುಷಾರಾಗಿದೆ, ಯಾರು ಬಂದರು ಬಾಗಿಲ್ದಾಗ. ಇಲ್ಲೆಲ್ಲೂ ಮನೆ ಇರಲಿಲ್ವಲ್ಲ ಅವಾಗ, ಇಲ್ಲೆಲ್ಲೂ ಮನೆ ಇರಲಿಲ್ಲ, ಇರಲಿಲ್ಲ. ಒಂದು ಸ್ಕೂಲ್ ಇತ್ತು, ಆಮೇಲೆ ಇವರು ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಇದು ಪಕ್ಕದ ಮನೆ, ಅದು ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಏನೂ ಇಲ್ಲ ಅಲ್ಲಿ, ಫುಲ್ ಖಾಲಿ ಗುಡಿಸಲು ಹಂಗಿತ್ತು. ಬನ್ನಿ, ಈಗ ಒಂದು ಹೆಜ್ಜೆ ಇಡಕ್ಕೂ ಜಾಗ ಇಲ್ಲ ಇಲ್ಲಿ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಭಾಳ ಹಳೆ ಜರ ಆರ್ ಎನ್ ನಾಗೇಂದ್ರ, ಜಯಗೋಪಾಲ್ ಬರೆದಿರೋದು. ನಮ್ಮ ಮಕ್ಕಳು ತುಂಬಾ ನಾನು ಇಷ್ಟಪಟ್ಟ ಹಾಡುಗಳು. ಇದೊಂದು ಹಾಡಿದ್ರೆ ನಮಗೆ ಬೇರೆ ಈ ಗಣಪತಿ ಇದೆಲ್ಲ ಶುರು ಮಾಡ್ತಾರಲ್ಲ ಹಾಡುಗಳು, ಮೊದಲು ಎಲ್ಲದಕ್ಕೂ ಪ್ರಥಮವಾಗಿ ಗಣಪತಿ ಮೇಲೆ ಈ ಒಂದು ಹಾಡಿದ್ರೆ ಎಲ್ಲರೂ ಬಂದು ಹೋಗುತ್ತೆ. ಆ ಥರ ಒಂದು ಸಾಹಿತ್ಯ, ಒಳ್ಳೊಳ್ಳೆ ಸಾಹಿತ್ಯ ಹಾಡೋ ಅವಕಾಶ ನಂಗೆ ಸಿಕ್ತು. ಈ ಹಾಡು ಹಾಡಿದಾಗ ತಮಗೆ ಎಷ್ಟು ವಯಸ್ಸು ಅಂತ ಗೊತ್ತಿಲ್ಲ, ಅಂತೂ ನಾನು 1967 ಏನೋ ಇದಾಗಿದ್ದು ನನಗೆ. ಸುಮಾರು 55 ವರ್ಷ ಆಯ್ತು. ನಾನು ಫೀಲ್ಡಿಗೆ ಬಂದಿದ್ದೆ 64ರಲ್ಲಿ, ಇದು 67, 68ರಲ್ಲಿ ಇರಬೇಕು. ನೀವು ಗಾಯಕಿಯಾಗಿ 60 ವರ್ಷ ಆಗೋಯ್ತು. ಹೌದು. ಅವಾಗೆಲ್ಲ ಈ ಎಡಿಟಿಂಗು ಎಲ್ಲ ಒಂದೇ ಸಲ ಹಾಡು ರೆಕಾರ್ಡ್ ಮಾಡಬೇಕಿತ್ತು. ಯಾರು ಒಬ್ಬರು ತಪ್ಪಿದ್ರು ಕೊನೆವರೆಗೂ ಮತ್ತೆ ಇನ್ನು ಇದು ಮಾಡ್ಬೇಕಂತ ಅಂತ ಕಾಲ. ತಬಲದವರು ಒಂದು ಸ್ಟ್ರೋಕ್ ಎಲ್ಲ ತಪ್ಪಿದ್ರು ಮತ್ತೆ ಮೊದಲಿಂದ ಹಾಡಬೇಕು. ವೈಲಿನ್, ಅವಾಗ ಕೀಬೋರ್ಡ್ ಎಲ್ಲ ಇಲ್ಲ, ವೈಲಿನ್ಸ್ ಎಲ್ಲ ಒಬ್ರು ತಪ್ಪಿದ್ರು 30-40 ವೈಲಿನ್ಸ್ ಹಾಕೋರು. ಅವಾಗ ಬೇರೆ ಏನೇನಿಲ್ಲ, ಫ್ಲೂಟು ಆಮೇಲೆ ಕೀಬೋರ್ಡ್ ಇಲ್ಲ, ಏನಿಲ್ಲ. ಹಾಗಾಗಿ ವೈಲಿನ್ಸು ಒಬ್ಬರು ತಪ್ಪಿದ್ರು ಮತ್ತೆ ಹಾಡಬೇಕು, ಆ ಥರ ಕಾಲ. ಆದ್ರೂ ಅಂಥ ಕಾಲದಲ್ಲೂ ಬಹಳ ಅಚ್ಚುಕಟ್ಟಾಗೋದು. ಅಲ್ಲ, ಹಾಡಲೇಬೇಕು, ಇಲ್ಲಿ ಆಗುತ್ತಲ್ಲ. ಏನು ಈಗ ನನಗೆ ಸ್ವಲ್ಪ ಕಲ್ತ್ಬಿಟ್ಟು ಹೋಗಿ ಅಡ್ಜಸ್ಟ್ ಮಾಡಿಬಿಡ್ತಾರಲ್ಲ, ಅವೆಲ್ಲ ಇಲ್ಲವೇ ಇಲ್ಲ. ಎಲ್ಲರೂ 2 ದಿನ ಮುಂಚೆ ಹೋಗಿ ಅಲ್ಲಿ ಗೋಲ್ಡನ್ ಸ್ಟುಡಿಯೋ ಅಂತಿದೆ, ಇತ್ತು, ಇವಾಗ ಇದ್ದಂಗಿಲ್ಲ ಅದು. ಅಲ್ಲಿ ಮದ್ರಾಸಲ್ಲಿ, ನಾನು ಮದ್ರಾಸಿಗೆ ಹೋದ್ಮೇಲೆ ಇದು ವಿಷಯ. ಅಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು, ರೈಟರು, ಆಮೇಲೆ ಡೈರೆಕ್ಟರು, ಆಮೇಲೆ ಸಾಹಿತಿಗಳು ಎಲ್ಲರೂ, ಮ್ಯೂಸಿಷಿಯನ್ಸು ಎಲ್ಲ ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ಬೆಳಗಿಂದ ಮಧ್ಯಾಹ್ನದವರೆಗೂ 1 ಹಾಡು, ಮಧ್ಯಾಹ್ನದಿಂದ ರಾತ್ರಿವರೆಗೂ 1 ಹಾಡು, ದಿನಕ್ಕೆ 2 ಹಾಡು. ಇವಾಗ 9 ಹಾಡು, 8, 10 ಅದು ಹಾಡಿದ್ದೀನಿ. ಅವಾಗೆಲ್ಲ 1, 2 ಅದು. ಹೌದು. ಅಂತ ಕಾಲದಲ್ಲಿ ನಾವು ಗಾಯನ ಕ್ಷೇತ್ರಕ್ಕೆ ಬಂದಿದ್ದು. ಶುಕ್ರವಾರ ಬಂದಾಗ ಶುಭದ ಶಕುನ ತಂದಾಗ. ನಾನು ಹುಟ್ಟಿದ್ದು ಬಿಳಲ್ಕೊಪ್ಪ ಅಂತ. ಬಿಳಲ್ಕೊಪ್ಪ ಶೃಂಗೇರಿಗೂ ಹೊರನಾಡಿಗೂ ಮಧ್ಯೆ. ನಾವು ಹಾಗಾಗಿ ತುಂಗಾ ನದಿ ನೀರು ಕುಡಿದಿದ್ದೀನಿ, ಭದ್ರಾ ನದಿ ಕುಡಿದಿದ್ದೀನಿ. ಆಗಿನ ಕಾಲದಲ್ಲಿ ನಮ್ಮ ಊರಿಗೆ ನಮ್ಮ ತಂದೆ ಪಟೇಲ್ ಕೃಷ್ಣಯ್ಯ ಅಂತ, ಪಟೇಲ್ರು, ಊರಿನ ಪಟೇಲ್ರು. ನಮ್ಮ ತಾಯಿ ಗಂಗಮ್ಮ ಅಂತ ಅವರು. ನಾವು ಹುಟ್ಟಿದಾಗ ನಮಗೆ ರೋಡ್ ಇಲ್ಲ, ಬಸ್ಸು ಗಿಸ್ಸು ಏನು ವ್ಯವಸ್ಥೆ ಇಲ್ಲ. 4 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕು. ಬಸ್ರಿಕಟ್ಟೆ ಅಂತ, ಅದು ಅಲ್ಲೂ ನಮ್ಮ ಮನೆ ಇದೆ, ಅಂಗಡಿ ಇದೆ, ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಸ್ಕೂಲು, ಒಂದೇ ಸ್ಕೂಲ್ ಇದ್ದಿದ್ದು, ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು, ಬರಬೇಕು. ಆಮೇಲೆ ಎಲ್ಲ ಇದು ಪರ್ವತ, ಬೆಟ್ಟ ಗುಡ್ಡಗಳ ಮಧ್ಯೆ ನಮ್ಮ ಮನೆ ಇದ್ದಿದ್ದು. ಆಮೇಲೆ ನಮ್ದು ಒಂಥರ ತುಂಬಾ ಶ್ರೀಮಂತ ಮನೆತನ ಅಲ್ಲಿ ಆವಾಗಿನ ಕಾಲದಲ್ಲಿ. ನಮ್ಮ ತಂದೆ ಅದಕ್ಕೆ ಮುಂಚೆ ಭಾಳ ಕಷ್ಟಪಟ್ಟಿದ್ರಂತ ನಮ್ಮ ತಂದೆ. ಆವಾಗೆಲ್ಲ ಹುಲ್ಲಿನ ಮನೆ, ಹುಲ್ಲು ಆಮೇಲೆ ಸೋಗೆ, ಅಡಿಕೆ ಸೋಗೆ ಇರುತ್ತಲ್ಲ, ಅದ್ರದ್ದು ಮನೆ. ಹಾಗಾಗಿ ಅದು ಬೆಂಕಿ ಹತ್ಕೊಂಡ್ಬಿಡ್ತು. ಹೆಂಗೋ ಅದು ಬೆಂಕಿ ಹತ್ಕೊಂಡು ಎಲ್ಲ ಸುಟ್ಟು ಭತ್ತ ಗಿತ್ತ ಎಲ್ಲ ಕಪ್ಪಾಗಿ ಹೋಗಿತ್ತಂತ. ಅಂಥ ಕಾಲದಲ್ಲಿ ನಮ್ಮ ತಂದೆ ಕಷ್ಟಪಟ್ಟು ದುಡ್ದು ಮತ್ತೆ ಎಲ್ಲ ಒಂದು ಸ್ಥಿತಿಗೆ ತಂದರು. ನಾನು ಹುಟ್ಟಿದ್ದು ಹುಲ್ಲು ಮನೇಲಿ, ಅದೇ ಆ ಸೋಗೆ ಮನೆಯಲ್ಲಿ. ಅದಾದ್ಮೇಲೆ ನಮ್ಮ 2ನೇ ಅಣ್ಣನ ಮದುವೆಯಲ್ಲಿ ದೊಡ್ಡ ಮನೆ ಕಟ್ಟಿದ್ರು. ಈಗ ದೊಡ್ಡ ಮನೆ ಇದೆ, ಒಂದು 500 ಜನನೂ ಕೂತ್ಕೋಬೋದು ಅಂತ ದೊಡ್ಡ ಮನೆ. ಮೂರು ಮಾಡಿ ಇವಾಗ. ಹೌದು, ಬೆಳಲ್ಕೊಪ್ಪದಿ. ಅಲ್ಲಿ ನಮ್ಮ ಫ್ಯಾಮಿಲಿ ಪೂರ್ತಿ ಇತ್ತು ಅಲ್ಲಿ. ಆಮೇಲೆ ನಮ್ಮ ಅಣ್ಣಂದರು,
ನಮ್ಮ ಎರಡನೇ ಅಣ್ಣನ ಮದುವೆಲಿ ಆ ಮನೆ ಕಟ್ಟಿದ್ದು. ಈಗ ನಮ್ಮ ಅಣ್ಣನ ಮಕ್ಕಳೆಲ್ಲ ಇದ್ದಾರೆ. ನಮ್ಗೆ ತುಂಬ ಜಮೀನೆಲ್ಲ ಇತ್ತು. ಒಬ್ಬೊಬ್ರಿಗೂ ಎಲ್ಲ ಹಂಚಿದ್ರು. ಇವಾಗ ಹಂಚಿದ್ಮೇಲೆ ಅವ್ರವ್ರ ಜಮೀನಲ್ಲಿ ಮನೆ ಕಟ್ಟಿದ್ದಾರೆ. ಬೆಳಕಪ್ಪ ಮನೆಗೆ ಹೋದರೆ ನಾವು 3 ಮನೆನೂ ಇವಾಗ ಸುಧಾರಿಸ್ಕೊಂಬರ್ಬೇಕು. ಎಲ್ಲ 3 ಮನೆ ಅವ್ರವ್ರ ಮನೇಲಿ ಇದ್ದಾರೆ. ಎಲ್ಲರ ಮನೆಗೂ ಹೋಗಿ ಬರೋದು. ನಮ್ಮ ತಂದೆಗೆ ಒಂದು ಆಸೆ ಇತ್ತು, ನಾನು ಸಿನಿಮಾಕ್ಕೆ ಫೀಲ್ಡಿಗೆ ಬರ್ತೀನಿ ಅಂತಲೇ ಗೊತ್ತಿರಲಿಲ್ಲ. ಅಂಥ ಒಂದು ಹಳ್ಳೀಲಿ ಹುಟ್ಟಿದ್ದು. ಆವಾಗೆಲ್ಲ ಮಿಲ್ಟ್ರಿ ಜೀಪು, ಕಾರು ಏನೂ ಇರಲಿಲ್ಲ, ಅಂಬಾಸಿಡರ್ ಕಾರ್ ಯಾವುದೂ ಇರಲಿಲ್ಲ. ನನ್ನ ಲೆಕ್ಕದಲ್ಲಿ ಯಾವುದಿಲ್ಲ, ಮಿಲ್ಟ್ರಿ ಜೀಪುಗಳು. ನಮ್ಮನೇಲಿ 2 ಲಾರಿ ಇತ್ತು, 1 ಜೀಪ್ ಇತ್ತು. ನಮಗೂ ವ್ಯವಸಾಯ ಮುಖ್ಯ. ಈಗ ಲ್ಯಾಂಡ್ ಲಾರ್ಡ್ ಅಂತಾರೆ, ನಮ್ಗೆ ಆವಾಗ ವ್ಯವಸಾಯ. ಅಡಿಕೆ, ಕಾಫಿ, ಭತ್ತ, ಇದು ಏಲಕ್ಕಿ, ಮೆಣಸು, ಕಾಳುಮೆಣಸು ಎಲ್ಲ ತಂದು ಹಾಕ್ತಾಯಿದ್ರು. ಹತ್ತಿರ ಇದ್ದಿದ್ದು ಅಂದರೆ ಶಿವಮೊಗ್ಗ. ಅಲ್ಲಿಗೆ ವ್ಯವಹಾರ. ನಮ್ಮೂರಲ್ಲಿ ತುಂಬ ಮಳೆ. ಇವಾಗೆಲ್ಲ ಕಡಿಮೆ ಆಗೋಗಿದೆ. ಇವಾಗ ಎಲ್ಲ ತೋಟ ಪೂರ್ತಿ ಕಾಡು, ಎಲ್ಲ ಸುತ್ತಮುತ್ತ ಕಾಡು. ಬರೀ ಕಾಡು. ಹುಲಿ ಎಲ್ಲ ಮನೆಗೆ ಬರೋದಂತೆ ಅವಾಗೆಲ್ಲ, ಆಗಿನ ಕಾಲದಲ್ಲಿ. ನಾವು ಚಿಕ್ಕವರಾಗಿದ್ದಾಗಲೂ ಹೇಳ್ತಾ ಇದ್ರು. ಆಮೇಲೆ ಈ ಮನೆಗೆ ಬಾಗಿಲು ಗೀಗಿಲಿಗೆ ಇದೆಲ್ಲ ಇರ್ತಿರ್ಲಿಲ್ಲ ಮುಂಚೆ. ನಮ್ಮ ಹಟ್ಟಿ ಮನೆ ಇದ್ದಾಗ, ನಮ್ಮ ಅದೇ ಹುಲ್ಲಿನ ಮನೆ ಎಲ್ಲ ಇದ್ದಾಗ ಬರ್ತಿದ್ದು ಅಂತಾರೆ. ಕಳ್ಳತನ ಅದೆಲ್ಲ ಇಲ್ಲವೇ ಇಲ್ಲ. ಅಂಥ ಜಾಗದಲ್ಲಿ ನಾನು ಹುಟ್ಟಿ ಈಗ ಪ್ರಪಂಚ ಎಲ್ಲ ಸುತ್ತು ಬಂದಿದ್ದೇನೆ. ನಮ್ಮ ತಂದೆ ಅವ್ರಿಗೊಂದು ಆಸೆ ಇತ್ತು, ನನ್ನ ಮಗಳು ಹೆಸರು ರೇಡಿಯೋದಲ್ಲಿ, ಆವಾಗ ರೇಡಿಯೋ ಒಂದೇ ಇದ್ದಿದ್ದು, ಬೇರೆ ಯಾವುದೂ ಇಲ್ಲ. ರೇಡಿಯೋದಲ್ಲಿ ನನ್ನ ಮಗಳು ಹೆಸರು ಕೇಳಬೇಕು. ನಮ್ಮೂರಲ್ಲಿ ಸ್ಕೂಲ್ ಇಲ್ಲ, ಶಿವಮೊಗ್ಗದಲ್ಲಿ ಮನೆ ಮಾಡಿದ್ರು. ನಮ್ಮ ಮಕ್ಕಳಿಗೋಸ್ಕರ ಶಿವಮೊಗ್ಗದಲ್ಲಿ ಮನೆ ಮಾಡಿ ಅಲ್ಲಿ ಅಡುಗೆಯವ್ರನ್ನ ಇಟ್ಟು ನಮ್ಮನ್ನು ಓದಿಸಿದ್ರು. ನಮ್ಮ ತಂದೆ ಭಾಳ ಯಾವಾಗಲೂ ನೆನೆಸ್ಕೋಬೇಕು. ನನಗೆ ಗಾಡ್ ಫಾದರು ಅಥವಾ ಒಂದು ಸ್ಫೂರ್ತಿಯಿಂದ ನಮ್ಮ ತಂದೆ. ಅವರಿಗೆ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಯಾವುದ್ರಲ್ಲೂ ಕಡಿಮೆ ಇರಬಾರ್ದು. ಅವ್ರ ಕಾಲ ಮೇಲೆ ನಾಳೆ ಏನು ಹೆಚ್ಚು ಕಡಿಮೆ ಆದರೂ ಅವರಿಗೆ ಅವ್ರ ಕಾಲ ಮೇಲೆ ಅವರು ನಿಂತು ಜೀವನ ಮಾಡೋಷ್ಟು ಶಕ್ತಿ ಇರಬೇಕು ಅಂತ ನಮ್ಮನ್ನು ನೀವು ಎಷ್ಟು ಬೇಕಾದ್ರೂ ಓದಿ, ಏನು ಬೇಕಾದ್ರೂ ಕಲೀರಿ, ಆ ಥರ ಮನೋಭಾವ ಆಗಿನ ಕಾಲದಲ್ಲಿ ಯಾರಿಗಿತ್ತು. ನಾನಿದ್ದು ಹೇಳ್ತಾ ಇರೋದು 1940 ನಾನು ಹುಟ್ಟಿದ್ದೆ 41, 1941 ನಾನು ಹುಟ್ಟಿರೋದು. ಹೌದು. ಆಮೇಲೆ ನಮ್ಮ ತಂದೆ ಅಲ್ಲಿಗೆ ಬಂದಮೇಲೆ ಇದು ಮನೆ ಮಾಡಿಕೊಟ್ಟು ನಮಗೆಲ್ಲ ಓದೋಕ್ಕೆಲ್ಲ ಅನುಕೂಲ ಮಾಡಿದ್ರು. ಅದಕ್ಕೆ ಮುಂಚೆ ನಾವೇನು ಮಾಡ್ತಾಯಿದ್ದೆ, ನಮ್ಮೂರಲ್ಲಿ ನಿಮಗೆ ಗೊತ್ತಿರ್ಬೋದು, ಮಲೆನಾಡಿನ ಕಡೆ ಅಡಿಕೆ ಸುಲಿತಾರೆ. ಅಡಿಕೆ ಸುಲಿಯುವಾಗ ನಮ್ಮ ಕೆಲಸದವರೆಲ್ಲ ಬಂದು ಅಡಿಕೆ ಸುಲಿತಾರೆ. ರಾತ್ರಿ ಸಾಯಂಕಾಲ 3 ಗಂಟೆಗೆ ಕೆಲಸ ಬಿಟ್ಟು ಹೋಗಿ 6 ಗಂಟೆ ಅಷ್ಟೊತ್ತಿಗೆ ಮನೆ ಹೋಗಿ ಸ್ನಾನ ಮಾಡಿ ಅಡುಗೆ ಮಾಡ್ಕೊಂಡು ಬಂದುಬಿಡ್ತಾರೆ. ಬಂದು ಅಡಿಕೆ ಸುಲಿಯುವಾಗ ಹಾಡು ಹೇಳ್ತಾರೆ. ಹಾಡು, ಜಾನಪದ ಹಾಡುಗಳು ಅವ್ರಿಗೆ ಏನು ಬರ್ತದೋ. ಆಮೇಲೆ ಕಥೆಗಳು, ಬೈರಿ, ಆಮೇಲೆ ಹೂವಿ ಅಂತೆಲ್ಲ ಇದ್ರು. ಅವರು ಜಾನಪದ ಹಾಡುಗಳು ಹಾಡೋರು. ನನಗೊಂದು ಇಂಟ್ರೆಸ್ಟು. ಅವ್ರ ಜೊತೆ ಹೋಗಿ ಇದನ್ನು ಜಾನಪದ ಹಾಡುಗಳನ್ನು ಕಲಿಯೋದಕ್ಕೆ ಕಷ್ಟ. ಆವಾಗ ನಾನು ಅವರು ಹೇಳೋದು ಕೇಳಿಸ್ಕೊಳ್ಳೋದು, ನಾನು ಅವ್ರ ಜೊತೆಗೆ ಅಡಿಕೆ ಸುಲಿಯೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಹಾಗಾಗಿ ಒಂಥರ ತುಂಬ ಇಂಟ್ರೆಸ್ಟ್ ಬಂತು ಅಂತ. ಆಮೇಲೆ ನಮ್ಮ ತಂದೆ ಯಕ್ಷಗಾನದ ಮೊದಲೇಕಾರರು ಆಗಿನ ಕಾಲ. ಹೌದು, ಆವಾಗಿನ ಕಾಲದಲ್ಲೂ. ಆಮೇಲೆ ನಮ್ಮಲ್ಲಿ ನಮ್ಮ ಮನೆ ವಿಷಯ ನಾನು ಹೇಳ್ತೀನಿ. ಅನಂತ ನೃತ ಭಾಳ ಗ್ರ್ಯಾಂಡಾಗಿ ನೋಡಿದ್ರು ನಮ್ಮ ಮನೇಲಿ. ಅವಾಗ ಈಗ ನೀವು ಯಕ್ಷಗಾನ ಏನು ನೋಡ್ತಿರೋ, ವೇಷ ಹಾಕ್ಕೊಂಡು, ವೇಷ ಇಲ್ಲದೆ ಅಷ್ಟು ಜನ ಕೂತ್ಕೋತಾ ಇದ್ರು. ಅವರಿಗೆಲ್ಲ ಯಾವ್ಯಾವ ಪಾತ್ರಗಳು ಬರುತ್ತೋ ಅದರದ್ದು ಪೂರ ಕಂಠಪಾಠ ಇತ್ತು. ಒಬ್ಬೊಬ್ಬರದ್ದು ಈಗ ಮಹಾಭಾರತ ಜಾಸ್ತಿ, ಅದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಇದೆಯಲ್ಲ, ಬೇಕಾದಷ್ಟು ಕ್ಯಾರೆಕ್ಟರ್ಸ್ ಇದೆಯಲ್ಲ, ಅವ್ರದ್ದೆಲ್ಲ ಅವರಿಗೆ ಬೈಹಾರ್ಟಾಗಿ ಹೋಗಿತ್ತು. ಒಬ್ಬರು ಭಾಗವತರು ಅಂತೀವಿ, ಅವರು ಇದು ಮಾಡೋರು. ಅವರು ಬಾಕಿಯವರೆಲ್ಲ ವೇಷ ಇಲ್ಲದೆ ಅವರ ಅರ್ಥ ಹೇಳೋದು. ಅವರು ಕ್ಯಾರೆಕ್ಟರ್ ಬಂದಾಗ ಅವರ ಅರ್ಥ ಹೇಳ್ಬೇಕು. ಅದು ಭಾಳ ಗ್ರ್ಯಾಂಡ್. ರಾತ್ರಿ ಇಡೀ ನಡೀತಾ ಇತ್ತು. ರಾತ್ರಿ 10 ಗಂಟೆಗೆ ಅಷ್ಟು ಅವ್ರು ಶುರು ಮಾಡಿದ್ರೆ ಬೆಳಿಗ್ಗೆ 6 ಗಂಟೆ 7 ಗಂಟೆವರೆಗೂ ಇತ್ತು. ನಮ್ಮ ಅಡುಗೆಯವ್ರಿಗೆ ಅದೇ ಕೆಲಸ. ಅರ್ಧ ಗಂಟೆಗೆ ಕಾಫಿ ಸರಬರಾಜು. ಅವರಿಗೆ ಎಲಡಿಕೆ ಹಾಕೋಕೆ ಒಬ್ಬರು ಎದ್ದು ಹೋದ್ರೆ ಅದೇ ಕ್ಯಾರೆಕ್ಟರ್ ಇನ್ನೊಬ್ಬರು ಬಂದು ಕೂತ್ಕೊಳ್ಳೋರು. ಅವ್ರಿಗೆ ಗೊತ್ತಿತ್ತು. ಅಷ್ಟೊಂದು ಅವರಿಗೆ ಓದು ಬರಹ ಎಲ್ಲ ಇರೋದು ಸ್ವಲ್ಪ ಮಟ್ಟಿಗೆ, ಅದು ಅಷ್ಟು ಜ್ಞಾನ ಇರೋದು. ಹಂಗೆ ಅದೇ ಒಂಥರ ಪರಿಸರದಲ್ಲಿ ಬೆಳೆದು ನಮಗೆ ಇದ್ರ ಬಗ್ಗೆನೂ, ಕಲೆ ಬಗ್ಗೆ ತುಂಬ. ಆಮೇಲೆ ಹಾಡುಗಳ ಬಗ್ಗೆ ನಮ್ಮ ಅತ್ತೆ ಒಬ್ಬರು ಕಾವೇರಮ್ಮ ಅಂತಿದ್ರು. ಅವ್ರಿಗೆ 9 ವರ್ಷದಕ್ಕೆ ಮದುವೆ ಆಗಿದ್ದು, 11 ವರ್ಷಕ್ಕೆ ಅವರ ಗಂಡ ತೀರೋಗಿದ್ದು. ಆವಾಗ ಈಗಿನಷ್ಟು ಬುದ್ಧಿವಂತಿಕೆ ಇಲ್ಲ. ಈಗ ನಮಗೆ ಇರಲಿಲ್ಲ, ಇನ್ನು ಅವ್ರಿಗೆ ಎಲ್ಲಿರುತ್ತೆ. ಆಮೇಲೆ ಅವ್ರ ಸಹ ನಾವು ಕೇಳಿದ್ರೆ ನಿಮ್ಮ ಗಂಡ ನೆನಪಿದೆ ಅಂತ, ನೆನಪೇ ಇಲ್ಲ ಅಂತ ಅವರಿಗೆ. ಆಮೇಲೆ ಅವರು ಗಂಡ ಸತ್ತೋಗಿದ್ದಾರೆ ಅಂತ ಹೇಳಿದ್ಮೇಲೆ ತಲೆ ಕೂದಲು ತೆಗೆಸಿದ್ರೆ, ನಮ್ಮ ಕಡೆ ತಲೆ ಕೂದಲು ತೆಗೆಸಿ ಕೆಂಪು ಸೀರೆ ಉಡ್ತಾರಲ್ಲ,
ಆಗಿನ ಕಾಲ ಅವಾಗ ಮಡಿ ಹೆಂಗಸು ಅಂತ ಅವ್ರು ಅಳೋದಂತೆ ತಲೆ ಕೂದಲು ಯಾತಕ್ಕೆ ಗಂಡ ಹೋದ್ರು ಅಂತಲ್ಲ, ನಂಗೆ ಹೂ ಮುಡಿಯಕ್ಕೆ ತಲೆ ಕೂದಲಿಲ್ಲಲ್ಲ ಅದಕ್ಕೆ. ಅಂತ ಮುಗ್ಧತೆ ಇದು ಆವಾಗ ಆಗಿನ ಕಾಲದಲ್ಲಿ. ಅದೆಲ್ಲ ನೋಡಿ ನೋಡಿ ನಮ್ಮ ತಂದೆ ತುಂಬಾ ಚಿಕ್ಕವ್ರಂತ ಹೇಳೋರು. ನನಗೇನಾದ್ರೂ ಸ್ವಲ್ಪ ವಯಸ್ಸಿದ್ದಿದ್ರೆ ನಾನು ಅವಳಿಗೆ ಇನ್ನೊಂದು ಮದುವೆ ಮಾಡ್ಬಿಡ್ತಿದ್ದೆ ಅಂತ. ಚಿಕ್ಕವ್ರು ಅವಾಗಲ 12-13 ವರ್ಷದವ್ರು ಏನು ಮಾಡ್ತಾರೆ ಅಂತ ಒಂದು ಪರಿಸರದಲ್ಲಿ ಹುಟ್ಟಿ ನಾನು ಎಲ್ಲದೂ ನೋಡಿದ್ದೀನಿ, ಕಷ್ಟ ಸುಖ ಎಲ್ಲ ನೋಡಿದ್ದೀನಿ. ಬಂಗಿಗಳ ಬಂಗಿ ಗಿಡ ಬಂಗಿ ಗಿಡಿನ ಮನವನುಡೆ ತಂಗಿರಂಗಿ ಎಂಬ ಹುಡುಗಿಯ ಮನವನುಡೆ ರಂಗಿ ಬಂಗಿ ಗಿಡ ಬಂಗಿ ಗಿಡ ಬಂಗಿ ಗಿಡಿನ ವನವನುಡೆ ತಂಗಿರಂಗಿ ಎಂಬ ಹುಡುಗಿಯ ಮನವನುಡೆ. ಅಜ್ಜಿಯ ಕರ್ಕೊಂಡು ಅಜ್ಜ ಸಂತೆಗೆ ಹೋದ ಮುದ್ದಿನ ಮೊಮ್ಮಗಳ ಅಡವಿಟ್ಟ ಬಂಗಿ ಗಿಡ. ಮುದ್ದಿನ ಮೊಮ್ಮಗಳ ಅಡವಿಟ್ಟು ಅಜ್ಜಯ್ಯ ಅಜ್ಜಿಗೆ ಬಳೆಯ ತೊಡಿಸಿದ ಬಂಗಿ ಗಿಡ. ಬೇಕಾದಷ್ಟಿದೆ ಈ ಥರದ ಹಾಡುಗಳು. ಸಂಜೆ ಅಡಕೆ ಸುಲಿತಾ ಈ ತರ ಹಾಡೋರು, ಕೆಲಸದವರೆಲ್ಲ ಹಾಡೋರು. ನಾವೆಲ್ಲ ಕುತ್ಕೊಂಡು ಸುಲಿತಾ ಇದ್ವಿ. ನಮಗೆ ಪುಟ್ಟು ಬುಟ್ಟಿಗಳು ಮಾಡಿಕೊಟ್ಟಿದ್ರು ನಮ್ಮ ತಂದೆ. ನಮ್ಮ ತಂದೆ ಪಾಡ ಒಂಥರ ಅಪರೂಪದ ವ್ಯಕ್ತಿ, ಅಸಾಧಾರಣ ವ್ಯಕ್ತಿ ಅವರು. ನಮ್ಗೆ ಮಕ್ಕಳಿಗೆ ಎಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಬುಟ್ಟಿಗಳೆಲ್ಲ ಸುಲಿದು ಇಂಥ ಇಷ್ಟು ಬುಟ್ಟಿ ಇಷ್ಟು ಅಂತ ಅವ್ರಿಗೆ. ಅವಾಗೆಲ್ಲ ದುಡ್ಡು ಕಡಿಮೆ, ಭತ್ತ ಅಕ್ಕಿ ಎಲ್ಲ ಕೊಡ್ತಾ ಇದ್ದರು ಇದಕ್ಕೆ. ಆ ಥರ ನಮಗೊಂದು ಪುಟ್ಟು ಬುಟ್ಟಿಗಳು ಮಾಡಿಸ್ಕೊಂಡು ಅದು ಅಷ್ಟು ತುಂಬಿದ್ರೆ ನಿಮಗೆ ಇದು ಕೊಡ್ತೀವಿ ಅಂತ. ಆ ಥರ ಅದು ಆಸೆಗೋಸ್ಕರ ಸುಲಿಸಿದ್ರೆ ನಮಗೆ ಒಂಥರ ಇಂಟ್ರೆಸ್ಟು. ನನಗೆ ಹಾಡಿಗೆ ನಾನು ಕೂತ್ಕೊಂಡು ಅವ್ರ ಜೊತೆಗೆ ಸುಲಿತಾ ಅದನ್ನೆಲ್ಲ ಕೇಳ್ತಾ ಇದ್ದೆ. ಆಮೇಲೆ ಹರಿಕತೆ ಈ ಥರದ್ದು ಎಲ್ಲ ಹೇಳೋರು ಅವರೆಲ್ಲ ಅವ್ರ ಶೈಲಿಲ್ಲ ಅವ್ರು ಹೇಳೋರು, ಇಂಟ್ರೆಸ್ಟು ಕೇಳ್ತಾ ಇದ್ದೆ. ಹಾಗೆ ನನಗೆ ಒಂಥರ ಈ ಕಲೆ ಮೇಲೆ ನಮ್ಮ ತಂದೆದು ಪ್ರಭಾವ. ನಮ್ಮ ತಾಯಿ ನಮ್ಮ ಕಾವ್ಯರಾಮ ಅಂತ ಹೇಳಿದ್ನಲ್ಲ ಇವರು, ಅವರು ತುಂಬ ಚೆನ್ನಾಗಿ ಮದುವೆ ಹಾಡುಗಳು ಭಾಳ ಹೇಳ್ತಾ ಇದ್ರು. ಶೋಭಾನೆ ಪದಗಳು ಎಲ್ಲ ಈ ಮದುವೆಯಲ್ಲಿ ಏನೇನು ಶಾಸ್ತ್ರ ಇದೆಯೋ ಅಷ್ಟಕ್ಕೂ ಒಂದೊಂದು ಹಾಡು. ಅದು ನಂದು ಕ್ಯಾಸೆಟ್ ಬಂದಿದೆ. ಉರುಟಣೆ ಗೇಳು ಬೇಗನೆ ಉರಗನ ತುಳಿದಾತನೆ, ಉರುಟನೆ ಗೇಳು ಬೇಗನೆ ಉರಗನ ತುಳಿದಾತನೆ, ಒಳ್ಳೆ ವೀಳ್ಯದೆಲೆ ಅಡಕೆಗಳು ಜಾಕಾಯಿ ಜಾಪತ್ರೆ ಚೂರುಗಳು, ಮುತ್ತಿನ ಸುಣ್ಣವ ರತ್ನದ ತಟ್ಟೆಯಲ್ಲಿ ತಂದೆವು ವಿಳ್ಯಂಗಳ, ಉರುಟಣೆ ಗೇಳು ಬೇಗನೆ ಉರಗನ ತುಳಿದಾತನೆ. ಉರಗನ ತುಳಿದ ಕೃಷ್ಣ. ಅಲ್ಲಿ ಯಾವ ಹಾಡಿದ್ರು ಜಾನಪದದಲ್ಲಿ ಎಲ್ಲ ಒಂದು ದೇವರ ಮೇಲಿಂದ ಇದೇ ಇರ್ತಾ ಇದ್ದು, ದೇವ್ರನ್ನ ಕುರಿತಾಗ ಹೇಳ್ತಾ ಇದ್ದಿದ್ದು. ಒಂದು ಲಕ್ಷ್ಮಿ, ಕೃಷ್ಣ, ನಾರಾಯಣ ಈ ಥರ. ಅದು ಆ ಪರಿಸರದಲ್ಲೇ ನಾನು ಬೆಳೆದಿದ್ದಕ್ಕೆ ಒಳ್ಳೆ ಸಂಸ್ಕಾರ ಬಂತು. ಆಮೇಲೆ ಸ್ವಲ್ಪ ಆಧ್ಯಾತ್ಮನೂ ಬಂತು. ಗುರುವು ನೀನೆ ದೈವ ನೀನೆ ಶ್ರೀ ವಿನಾಯಕ. ಶಿವಮೊಗ್ಗದಲ್ಲಿ ಓದಿದ್ವಿ, BSc ಆಯಿತು 1958 ಆ ಥರ. ಇದರಲ್ಲಿ ಅಲ್ಲಿಗೆ ಇದ್ದಿದ್ದೆ ಒಂದು ಕಾಲೇಜ್. ಅವಾಗ ಸಹ್ಯಾದ್ರಿ ಕಾಲೇಜ್ ಒಂದೇ ಇದ್ದಿದ್ದು. ಅದು ಹೊಳೆ ದಾಟ ಹೋಗ್ಬೇಕು, ಬಸ್ ಇಲ್ಲ. ಹೊಳೆ ದಾಟ ಹೋಗ್ಬೇಕು ಅಥವಾ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಹಾಂ, ಬ್ರಿಡ್ಜ್ ಇತ್ತು ನಮ್ಮ ಮನೆ ಹತ್ರ. ಅಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಬ್ರಿಡ್ಜ್. ಸುಬ್ಬಣ್ಣ ನನಗಿಂತ 1 ವರ್ಷ ಸೀನಿಯರ್. ಹೌದು, ಶಿವಮೊಗ್ಗ ಸುಬ್ಬಣ್ಣ. ಹೌದು, ಅವರು ನನಗಿಂತ ಒಂದು ವರ್ಷ ಸೀನಿಯರ್ ಅವರು. ಅದೇ ಕಾಲೇಜ್. ಅದೇ ಕಾಲೇಜನ್ನ ಕಾಲೇಜೇ ಬೇರೆ ಇಲ್ಲವೇ ಇಲ್ಲ, ಅದೊಂದೇ ಕಾಲೇಜು. ಹೌದು. ಹಾಗೆ ಅವಾಗ ಭಾಳ ಕಷ್ಟ ನಮಗೆ. ಭರತರಾಜ್ ಸಿಂಗ್ ಅಂತ ಪ್ರಿನ್ಸಿಪಾಲ್ ಇದ್ದರು. ನಾವು ಗಂಡು ಹುಡುಗರ ಹತ್ರ ಮಾತಾಡೋಂಗಿಲ್ಲ, ನಮಗೆ ಸ್ಟ್ರಿಕ್ಟು. ಯಾರು ಅಲ್ಲಿ ಏನು ನೋಟ್ಸ್ ಗಿಟ್ಸ್ ಏನು ಬೇಕಾದ್ರೆ ಮನೆಗೆ ಹೋಗಿ ತಗೊಳ್ಬೇಕು ಅವ್ರಿಗೆ. ಅಲ್ಲಿ ಕಾಲೇಜಲ್ಲಿ ಯಾರೂ ಮಾತಾಡೋಂಗಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿದ್ದರು. ಒಳ್ಳೊಳ್ಳೆ ಲೆಕ್ಚರರ್ಸ್ ಎಲ್ಲ ಇದ್ದರು. ನಾನು ನಮ್ಮ ತಂದೆಗೆ ಅದೇ ಹೇಳಿದ್ನಲ್ಲ, ಎಲ್ಲ ಕಲಿಬೇಕು ಅಂತ ಒಂದು ಆಸೆ. ಬೆಳಗ್ಗೆ 5 ಗಂಟೆಗೆ ಸಂಗೀತ ಮೇಷ್ಟ್ರು ಪಂಡ್ರಿಬಾಯಿ ಬ್ರದರು M ಪ್ರಭಾಕರ್ ಅಂತ ಇದ್ದರು. ಅವರು ಶಿವಮೊಗ್ಗದಲ್ಲಿದ್ದರು. ಅವರು ಬೆಳಗ್ಗೆ 5 ಗಂಟೆಗೆ ಬರೋರು ಮನೆಗೆ. ನಾನು ನನ್ನ ತಂಗಿ, ನಮ್ಮಲ್ಲಿ ಎಲ್ಲರೂ ಕಲಿಬೇಕು ಅಂತ ನಮ್ಮ ತಂದೆದ್ರು. ಎಲ್ಲ ವಿದ್ಯೆ ಎಲ್ಲ ಕಲಿಬೇಕು ಅಂತ. ಅಲ್ಲಿಂದ 5 ಗಂಟೆಗೆ ಸಂಗೀತ ಪಾಠ ಮುಗಿಸ್ಕೊಂಡು
ಅಲ್ಲಿಂದ 7 ಗಂಟೆಗೆ ಏನೋ ಮನೇಲಿ ಅವಾಗ ಅಷ್ಟು ಬೇಗಲ್ಲ ಅಡುಗೆಯವರು ತಿಂಡಿ ಗಿಂಡಿ ಮಾಡಲ್ಲ, ತಿಂಡಿ ಎಲ್ಲ ಇಲ್ಲ ನಮ್ಮಲ್ಲಿ. ಹಿಂದಿನ ದಿನದ ಅನ್ನ ಇದೆಯಲ್ಲ ಅದಕ್ಕೆ ನೀರು ಹಾಕಿ ಇಟ್ಟಿರೋರು, ಅದನ್ನು ಮೊಸರನ್ನ ತಿನ್ಕೊಂಡು ಹೋಗೋದು. ಟೈಪಿಂಗು ಅಲ್ಲಿ ಶಿವಮೊಗ್ಗದಲ್ಲಿ ಗಾಂಧಿ ಸರ್ಕಲ್ ಅಂತ ಅಲ್ಲೊಬ್ಬರು ಇದ್ದರು. ಅಲ್ಲಿ ಟೈಪ್ ರೈಟಿಂಗ್ ಕಲ್ತ್ಕೊಂಡು ಮನೆಗೆ ಇದು ಮಾಡಿಬಿಟ್ಟು ಕಾಲೇಜ್ಗೆ ಹೊರಡೋದು. ಕಾಲೇಜ್ಗೆ ನಡ್ಕೊಂಡು ಹೋಗ್ಬೇಕಲ್ಲ, 3/4 ಗಂಟೆ ಆಗುತ್ತೆ ನಡ್ಕೊಂಡು. ದಾರಿ ಮಧ್ಯದಲ್ಲಿ ಹಿಂದಿ ಕ್ಲಾಸ್ಗೆ ಅಟೆಂಡ್ ಮಾಡೋದು. ಹಿಂದಿ ಕ್ಲಾಸಲ್ಲಿ ಅಲ್ಲಿಂದ ಮತ್ತೆ ಕಾಲೇಜಿಗೆ ಹೋಗೋದು. ಮತ್ತು ಕಾಲೇಜಿಂದ ಬರುವಾಗ ಇನ್ನೊಂದೇ ಈ ಥರ ಏನೋ ಮರ್ತೋಗಿದೆಲ್ಲ ಕಲ್ತ್ಕೊಂಡು ನಮ್ಮ ಮನೆಗೆ ಬರೋದು 7:30-8 ಗಂಟೆ ಆಗೋದು. ಕಲಿಬೇಕು ಅನ್ನೋ ಆಸೆ. ನನ್ನ ತಂಗಿ ಸ್ವಲ್ಪ ವರ್ಷ ಕಲ್ತು, 1 ವರ್ಷ 2 ವರ್ಷ, ಅಯ್ಯೋ ನಾ 5 ಗಂಟೆಗೆಲ್ಲ ಹೇಳೋಕ್ಕಾಗಲ್ಲ, ನಾನು ಕಲಿಯಲ್ಲ ಅಂದ್ಬಿಟ್ಲು. ಆಗಲಿಗೆ ಆ ಕಳ್ಸೋಕೆ ಶುರು ಮಾಡಿದ್ಲು. ಮೇಷ್ರು ಪ್ರಭಾಕರ್ ಅಂತ, ಇವತ್ತಿಗೂ ನೆನೆಸ್ಕೋಬೇಕು. ಅವ್ರು ಹೇಳೋದು, ನೀಕು ಒಚ್ಚಲೇದು ನಾಲ್ಕು ಮರ್ಚಿಲೇದು ಪಟೇಲ್ರೆ, ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಿ, ಅವಳಿಗೆ ಬೇಡ, ಅವಳಿಗೆ ಇಷ್ಟ ಇಲ್ಲ ಅಂದರು. ಪಾಪ ಮದುವೆ ಎಲ್ಲ ಆದಮೇಲೆ ಅವಳಿಗೆ ಇಂಟ್ರೆಸ್ಟ್ ಬಂತು, ಅವಾಗ ಮತ್ತಾಗಲಿಲ್ಲ ಅಂತ ಇಟ್ಕೊಳ್ಳಿ. ಹೌದು, ಕಲಿಯುವಾಗ ಕಲ್ತು ಬಿಡಬೇಕು ಅಂತ ಆ ಥರ ನಮ್ಮ ತಂದೆ ತುಂಬ ಎನ್ಕರೇಜ್ ಮಾಡಿದ್ರು. ಮೊದಲು ನಾನು ಕಲ್ತಿದ್ದು ಮಂಜಪ್ಪ ಜೋಶಿ ಅಂತ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಒಂದು ಅರ್ಚಕರಾಗಿದ್ದರು. ಅವ್ರ ಹತ್ರ ನಾನು ಮೂಲ ಸರಿಗಮ ಕಲ್ತಿದ್ದು. ಎಲ್ಲಿ? ಅಲ್ಲೇ ಶಿವಮೊಗ್ಗದಲ್ಲೇ. ಅದಾದ್ಮೇಲೆ ಪ್ರಭಾಕರ್ ಹತ್ರ ಕಲ್ತಿದ್ದು. ಆಮೇಲೆ ಮೈನಾವತಿಯರು ಮದುವೆಗೆ ನಮ್ಮ ತಂದೆ ನಮ್ಮೇಶ್ರು ತುಂಬ ಫ್ರೆಂಡ್ಸ್ ಅಲ್ವಾ, ಸ್ನೇಹಿತರು ನಮ್ಮ. ಹಾಗಾಗಿ ಕರ್ಕೊಂಡು ಹೋದ್ರು. ನಮ್ಮ ತಂದೆ ಹೋದರು ನೋಡಿ ಮೈನಾವತಿ ಮದುವೆಗೆಲ್ಲ ಹೋಗೋಕ್ಕೆ ಹೋಗ್ಬಿಟ್ಟು ಬಂದರು. ಆಮೇಲೆ ನಂದು ವರ್ಷಕ್ಕೆ BSc ಮುಗೀತು, ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ಆವಾಗ ಮಡ್ರಾಸ್ ನೋಡೋಕ್ಕೆ ಕರ್ಕೊಂಡು ಹೋದ್ರು ನನ್ನನ್ನು. ಮೈನಾವತಿ ಮದುವೆ ಆದಮೇಲೆ. ಆಮೇಲೆ ಹಾಡೋದೊಂದಿತ್ತಲ್ಲ ಹುಚ್ಚು, ನಮ್ಮ ತಂದೆ ಕೇಳೋದು ಅಂತ ನನ್ನ ಹೆಸರು. ಹಾಗಾಗಿ ಕರ್ಕೊಂಡೋಗಿ ಸುಮ್ಮನೆ ಮಡ್ರಾಸ್ ನೋಡ್ಕೊಂಬರೋಣ ಅಂತೇಳಿ ಕರ್ಕೊಂಡು ಹೋದರು. ಮಡ್ರಾಸೆಲ್ಲ ನೋಡಾಯ್ತು. ಅವಾಗ ಪಂಡ್ರಿಬಾಯಿ ಮನೇಲಿ ನಾನು ನಮ್ಮ ತಂದೆ ಇದ್ವಿ. ಆವಾಗ ಒಂದು 4-5 ದಿವಸ ಇದ್ವಿ ಅಷ್ಟೇ. ಆವಾಗ ಅವ್ರದ್ದು ಶೂಟಿಂಗ್ ಕರ್ಕೊಂಡೋದ್ರು ಪಂಡ್ರಿಬಾಯಿ. ಅವಾಗ ಅಲ್ಲಿ ಒಂದ್ಸಲ ಶೂಟಿಂಗ್ ಕರ್ಕೊಂಡೋದಾಗ GK ವೆಂಕಟೇಶ್ ರೆಕಾರ್ಡಿಂಗ್ ಆಗ್ತಾ ಇತ್ತು. ಅವಾಗ ಅಲ್ಲಿ ನಮಗೆ ರೆಕಾರ್ಡಿಂಗ್ ಅಂದ್ರೆ ಏನು ಗೊತ್ತಿಲ್ಲ, ಮೈಕ್ ಗೊತ್ತಿಲ್ಲ, ಹಿಡೋದಕ್ಕೆ ಗೊತ್ತಿಲ್ಲ, ನೋಡಿಲ್ಲ. ಅಂದ್ರೆ ಮೈಕೆಲ್ಲ ನೋಡಿದ್ದೀವಿ. ಅಂದರೆ ಅವಾಗ ಶಿವಮೊಗ್ಗದಲ್ಲಿದ್ದಾಗ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೆ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ಕೊಡ್ತಾ ಇದ್ದೆ. ನಾವು ಮೊದಲು ಕೊಟ್ಟಿದ್ದು ಹರಿಹರಪುರ ಅಲ್ಲಿ ಗುರುಗಳ ಸನ್ನಿಧಿಲಿ ಕೊಟ್ಟಿದ್ದು. ಅವಾಗ ನನಗೆ ಈ ಸಿನಿಮಾ ಹಾಡು ಬಗ್ಗೆ ಗೊತ್ತಿಲ್ಲ ಅಂದರೆ ಅವಾಗೆಲ್ಲ ಹಿಂದಿ ಹಾಡುಗಳೆಲ್ಲ. ಅದು ನಮಗೆ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ ಬಿಟ್ಟರೆ ಬೇರೆ ಸಂಗೀತನೇ ಇಲ್ಲ ಅನ್ನೋ ಒಂದು ಮನೋಭಾವನೆ ಇತ್ತು ಅವಾಗ. ಅಲ್ಲಿ GK ವೆಂಕಟೇಶ್ ಹಾಡುತ್ತೆ ಅಂದರು. ನಮಗೆ ಮೈಕ್ ಮುಂದೆ ನಿಂತು ಗೊತ್ತಿಲ್ಲ. ಮೈಕ್ ಅಂದರೆ ನಿಂತ್ಕೊಂಡು ಇದೆಲ್ಲ ಮಾಡಬೇಕಲ್ಲ. ಅಲ್ಲಿ ಈ ಶಾಸ್ತ್ರೀಯ ಸಂಗೀತ ಅಂದರೆ ಒಂದು ಶ್ರುತಿಲಿ ಕೊನೆಯವರೆಗೂ ಆಗುತ್ತೆ. ಅದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದೇನೋ ಥರ ಮೊಂಡು ಅಂದೆ, ಹಾಡ್ತೀನಿ ಅಂದೆ. ಆಮೇಲೆ ಅಲ್ಲಿ ವಾಯ್ಸು ಟೆಸ್ಟ್ ಮಾಡಿದ್ರು. ಯಾವುದೋ ಹಿಂದೆ ಕನ್ನಡ ಹಾಡುಗಳು ಗೊತ್ತಿಲ್ಲ ಅಲ್ಲಿ. ಆವಾಗೆಲ್ಲ ಕನ್ನಡ ಹಾಡು ಎಲ್ಲಿ ಇತ್ತು ಏನೋ ನಮಗೆ ಯಾವಾಗಲೂ ಗೊತ್ತಾಗ್ಲಿಕ್ಕೆ. ಯಾಕಂದರೆ ಏನೂ ಇರಲಿಲ್ಲಲ್ಲ ಕೇಳೋಕ್ಕೆ. ನಮಗೆ ರೇಡಿಯೋ ಇದ್ದರೆ ಬಿನಾಕ ಗೀತ್ ಮಾರೋದಲ್ಲಿ ಒಂದು ಬರೋದು ಹಾಡುಗಳು, ಯಾವಾಗಲೂ 1/4 ಗಂಟೆ ಏನೋ ಬರೋದು. ಆಮೇಲೆ ಆವಾಗ ಶಿವಮೊಗ್ಗದಲ್ಲಿ ನಾನು ಓದ್ತಾ ಇರೋವಾಗ, ಕಾಲೇಜಲ್ಲಿ ಓದೋವಾಗ, ಅವು ಒಂದು ಹಾಡು ಕಲಿಯೋಕ್ಕೆ 1 ತಿಂಗಳಾಗ್ತಾ ಇತ್ತು. ಯಾಕೆಂದರೆ ಬರೋದೇ ಒಂದು 1/4 ಗಂಟೆ ರೇಡಿಯೋದಲ್ಲಿ. ಅದು ರೇಡಿಯೋ ಎದುರುಗಡೆ ಪೆನ್ ಇದು ಬುಕ್ಕು ಇಟ್ಕೊಳ್ಳೋದು. ಬಂದ ತಕ್ಷಣ ಓಡ್ ಬರೋದು, ಎಲ್ಲಿದ್ದರೂ ಬರ್ಕೊಳ್ಳೋದು. ಒಂದು ಲೈನ್ ಹಾಕಿದ ತಕ್ಷಣ ಇನ್ನೊಂದು ಅದು ಮುಗಿದು ಹೋಗೋದು, ಮುಂದೆ ಬರ್ಕೊಳ್ಳೋದು. ಅದೇ ಈ ಥರ. ಹೌದು, ಅದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರಬೇಕಲ್ಲ. ಆ ಥರ 1 ತಿಂಗಳಿಗೆ 1 ಹಾಡು ಕಲ್ತಿದ್ದು ನನಗೆ. ಹೌದು ಅವಾಗ. ಆಮೇಲೆ ಹಾಡಿದೆ. ಅವ್ರಿಗೇನೋ ಇಷ್ಟಿತ್ತು. ನಮ್ಮ ಪಿಕ್ಚರ್ ಹಾಡ್ತೀಯ ಅಂದರು. ಎಂಥದ್ದು ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಹಾಡ್ಬಿಟ್ಟೆ. ಹಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಪ್ರಾಕ್ಟೀಸ್ ಎಲ್ಲ ಕೊಟ್ಟರು. 1964 CB TV ಸಿಂಗ್ ಠಾಕೂರ್ ಅಂತ ಇದ್ದರು. ಅವರ ಮ್ಯೂಸಿಕಲ್ಲಿ ನಾನು TA ಮೋತಿ ಅಂತ ಒಬ್ಬರು ಇದ್ದರು. ಅವ್ರ ಜೊತೆ ಒಂದು ಡುಯೆಟ್ ಹಾಡಿದೆ. ಕನ್ನೆ ನಿನ್ನಯ ಕೋಪವಿದೇನೋ ಅಂತಾನು ಏನೋ, ಕನ್ನೆ ನಿನ್ನಯ ಕೋಪವಿದೇನೋ ಏನೋ ಬರುತ್ತೆ, ನನಗೆ ಜ್ಞಾಪಕ ಇಲ್ಲ ಅವಾಗ. ಅದು ಹಾಡಿದೆ. ಅದಾದ್ಮೇಲೆ ನಾನು ಬಂದ್ಬಿಟ್ಟೆ, ಮತ್ತೆ ಶಿವಮೊಗ್ಗಕ್ಕೆ ಬಂದ್ಬಿಟ್ಟೆ. ಆಗೋಯ್ತು. ಆಮೇಲೆ ಹಾಡ್ಬಿಟ್ಟು ಬಂದ್ಬಿಟ್ಟೆ. ಎಕ್ಸಾಮ್ ಇತ್ತು.
BSc ಎಕ್ಸಾಮ್ ಏನೋ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಪಂಡ್ರಿಬಾಯ್ ಬಾ ನಮ್ಮ ಮನೆಯಲ್ಲಿ ಇರುವಂತ ಅವ್ರ ಮನೇಲಿ ಒಂದು 3 ತಿಂಗಳಿದ್ದೆ. ಅದಕ್ಕೆ ಮುಂಚೆ ನಮ್ಮ ತಂಗಿ ಗಂಡನ ಮನೆ ಅಲ್ಲಿತ್ತು. ಅವರು ವುಡ್ಲ್ಯಾಂಡ್ಸ್ ಮ್ಯಾನೇಜರ್ ಆಗಿದ್ರು. ಅವ್ರ ಮನೇಲಿ ಒಂದು 3 ತಿಂಗಳಿದ್ದೆ. 3 ತಿಂಗಳು ಒಂದೊಂದೇ ಅವಕಾಶ ಬರೋಕ್ಕೆ ಶುರುವಾಯಿತು. ರೇಡಿಯೋದಲ್ಲಿ ಬರೋಕ್ಕೆ ಇದಾಯಿತು. ನಮ್ಮ BK ಹಾಡಿದವರು BK ಸುಮಿತ್ರ ನಮ್ಮ ಅಪ್ಪಂಗೆ ತೃಪ್ತಿ ಅದು. ಅವಾಗ ತುಂಬ ದಿನ ಪಾಪ ಇರಲಿಲ್ಲ ಅವರು. ಆಮೇಲೆ ಅವರಿಗೆ ಹುಷಾರಿಲ್ಲದೆ ತೀರ್ಕೊಂಡ್ರು. ಆಮೇಲೆ ತಾನಾಗೆ ಅವಕಾಶಗಳು ಬರ್ತಾ ಇದ್ದು. ಆಮೇಲೆ ಅದಕ್ಕೆ ಮುಂಚೆ ನಮ್ಮ ತಂದೆ ನನಗೆ ಯಾರ್ಯಾರ ಮನೇಲೇ ಇರೋದು ಬೇಡ ಅಂಥೇಳಿ ನನಗೋಸ್ಕರ ಬಡಪಳದಲ್ಲಿ ಒಂದು ಮನೆ ತೆಗೆಸ್ಕೊಟ್ರು. ಕೊಂಡ್ರು. ಹೌದು, ಕೊಂಡ್ಕೊಂಡು ಅಡುಗೆಯವ್ರನ್ನಿಟ್ಟು ನಿಂಗೆ ಯಾವಾಗ ವಾಪಸ್ ಬರಬೇಕೋ ಬಂದುಬಿಡು ಅಂಥೇಳಿ ನಮ್ಮ ಅಣ್ಣಂದ್ರಿಗೆಲ್ಲ ಹೇಳಿದ್ರು. ಅವಳೇನೋ ಹಾಡಬೇಕು ಅಂತಿದ್ದಾಳೆ, ಅವಳ ಮನೆ ಎಲ್ಲ ಮಾಡಿದ ಯಾವುದೂ ಯೋಚನೆ ಇಲ್ಲವಲ್ಲ ನನಗೆ. ಅವಾಗ ಪಂಡ್ರಿಬಾಯ್ ಡ್ರಾಮಾ ಅದಕ್ಕೆ ಹಾಡ್ತಾಯಿದ್ದೆ. ಅದು ದುಡ್ಡು ಬರ್ತಾಯಿತ್ತು. ದುಡಿತಾ ಇದ್ನಲ್ಲ. ಆಮೇಲೆ ನಮ್ಮ ತಂದೆ ತಿಂಗಳಿಗೆ ಕಳಿಸ್ತಾ ಇದ್ದಾರಲ್ಲ ಆ ಹಾಡು, ದುಡ್ಡೆಲ್ಲ ಕಳಿಸ್ಬೇಡಿ ಅಂತ ಹೇಳಿದೆ. ನಾನು ದುಡ್ಕೊತೀನಿ ಅಂತ. ಆಮೇಲೆ ವೆಂಪಟಿ ಚಿನ್ನಸತ್ಯಂ ಅಂತ ದೊಡ್ಡ ಡ್ಯಾನ್ಸ್ ಡೈರೆಕ್ಟರ್ ಅವರು, ಕೂಚಿಪುಡಿ ಡ್ಯಾನ್ಸ್ ಮಡ್ರಾಸಲ್ಲಿ ಅವರು. ಅವರ ಹೇಮಮಾಲಿನಿ ಎಲ್ಲ ಅವರ ಸ್ಟೂಡೆಂಟ್ಸ್. ರೇಖಾ, ಹಿಂದಿ ರೇಖಾ, ಹೇಮಮಾಲಿನಿ, ಕಾಂಚನ, ಆಮೇಲೆ ಮಂಜು ಭಾರ್ಗವಿ, ಹೇಮಾ ಚೌಧರಿ ಅವರೆಲ್ಲ ಅಲ್ಲಿ ಕಲಿತಾ ಇದ್ರು ಸ್ಟೂಡೆಂಟ್ಸ್. ಅವರಿಗೆಲ್ಲ ಪ್ರೋಗ್ರಾಮ್ಗೆ ಹಾಡ್ತಾ ಇದ್ದೆ. ಅದೊಂದು ಇನ್ಕಮ್ ಬರೋದು ನನಗೆ. ಹಾಗಾಗಿ ನಮ್ಮ ತಂದೆ ಹೋದ್ಮೇಲೂ ನಾನು ಅಲ್ಲೇ ಇದ್ದೆ ಸ್ವಲ್ಪ ಕೆಲವು ವರ್ಷಗಳು. ಸ್ವಂತ ಮನೆ ಇತ್ತು, ಎಲ್ಲ ಏನು ಇರ್ತಿಲ್ಲ. ಹಾಗೆ ಒಂದೊಂದಾಗ ಒಳ್ಳೊಳ್ಳೆ ಹಾಡುಗಳು ಬಂದೆ. ಅದೊಂದು ಅವಕಾಶ ನನಗೆ. ಒಳ್ಳೊಳ್ಳೆ ಸಂಗೀತ ನಿರ್ದೇಶಕರಿಗೆಲ್ಲ ಸಂಗೀತ ನಿರ್ದೇಶಕರ ಒಂದು ಇದರಲ್ಲಿ ಹಾಡಿದ್ದೀನಿ. ಉಪೇಂದ್ರ ಕುಮಾರ್, ವಿಜಯ್ ಭಾಸ್ಕರ್, ರಾಜನ್ ನಾಗೇಂದ್ರ, TG ಲಿಂಗಪ್ಪ, ಎಲ್ಲರ ಇದು ಸಂಗೀತದಲ್ಲೂ ಒಳ್ಳೊಳ್ಳೆ ಹಾಡುಗಳು ಬಂತು ನನಗೆ. ಮಧುರ ಮಧುರವೇ ಮಂಜುಳಗಾನ, ಮಧುರ ಮಧುರವೇ ಮಂಜುಳಗಾನ, ಆಮೇಲೆ ಇದೆ ನಮ್ಮ ಮಕ್ಕಳದು ಎಲ್ಲ ಒಳ್ಳೊಳ್ಳೆ ಹಾಡುಗಳು ನನಗೆ ದೇವರದಿಂದ ಸಿಕ್ತು. ಆಮೇಲೆ ಕಾರಂತರದ್ದು ಇದು, ಆಮೇಲೆ ತಬ್ಬಲಿ ನೀನಾದ್ರೆ ಮೇಲೆ ಒಂದು ದಿನ ರಾತ್ರಿಯಲ್ಲಿ, ಆಮೇಲೆ ಮಧುರ ಮಧುರವೇ ಮಂಜುಳಗಾನ ತುಂಬ ಪಾಪ್ಯುಲರ್ ಆಗೋಯ್ತು. ಕೊನೆಗೆ ಇವರು ನಮ್ಮ ಜೋಶಿಯವರು ಅದಕ್ಕೆ ಅದರದ್ದು ಒಂದು ಟೈಟಲ್ ಇಟ್ಕೊಂಡು ಒಂದು ಕಾರ್ಯಕ್ರಮ. ಹಾಗಾಗಿ ನನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯೋ ಹಂಗೆ ಮಾಡಿದ್ರು ನಮ್ಮ ಮಹೇಶ್ ಜೋಶಿ ಅವರು. ಅವ್ರು ನೆನೆಸ್ಕೋಬೇಕು ಇವಾಗ ಅಷ್ಟೇ. ಮಧುರ ಮಧುರವೇ ಮಂಜುಳಗಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ. ಗಾಂಧಿ ತಾತನ ಸನ್ನಿಧಿಗೊಂದು ನನಗೆ ತುಂಬ ಹಾಡದೇ ಇದ್ದರು. ನಾನು ಹಾಡಿದ ಹಾಡುಗಳೆಲ್ಲ ತುಂಬ ಪಾಪ್ಯುಲರ್ ಆಗಿದೆ, ತುಂಬ ಹೆಸರು ತಂದು ಕೊಟ್ಟಿದೆ. ಒಳ್ಳೊಳ್ಳೆ ಹಾಡುಗಳೆಲ್ಲ ಹಾಡಿದ್ದೀನಿ. ಜಾನಕಿಮ್ಮನ ಜೊತೆಲಿ ಇದು ಹಾಡಿದ್ದೀನಿ. ಅರಳು ಮಲ್ಲಿಗೆ ಅರಳು, ಅರಳು ಮಲ್ಲಿಗೆ ಅರಳು ಬಿರಿದು ಪರಿಮಳ ಬೀರು, ತುಂಬ ಹಾಡಿದ್ದೀನಿ. PBS ಜೊತೆ ತುಂಬ ಹಾಡಿದ್ದೀನಿ. ಎನ್ಕರೇಜ್ ಮಾಡೋರು ತುಂಬ. ಜಾನಕಮ್ಮನೂ ಅಷ್ಟೇ, PBS ಜೊತೆ ತುಂಬ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ. ಹಿಂದೆ ಯಾರೂ ಇರಲಿಲ್ಲ. ನಾನು ಫೀಲ್ಡಿಗೆ ಬಂದಾಗ ಬೆಂಗಳೂರು ಲತಾ ಅಂತ ಒಬ್ಬರಿದ್ರು, ಅವರು ಮತ್ತೆ ಯಾರು ಇರಲಿಲ್ಲ. ಅದಾದ್ಮೇಲೆ ಒಬ್ಬರೊಬ್ಬರಾಗಿ ವಿಜಯ್ ಭಾಸ್ಕರ್ ನೆನೆಸ್ಕೋಬೇಕು ಇವಾಗ. ಯಾಕೆ ಅವರು ಹೊಸೊಬ್ಬರಿಗೆಲ್ಲ ಅವಕಾಶ ಕೊಟ್ಟರು. ನನಗೆ ಒಳ್ಳೊಳ್ಳೆ ಹಾಡುಗಳು ಕೊಟ್ಟರು. ಮೊದಲು ಹಾಡಿದ್ದು ನಾನು JK ವೆಂಕಟೇಶ್ ಹತ್ರ. ಆದರೂ ನನಗೆ ತುಂಬ ಒಳ್ಳೊಳ್ಳೆ ಹಾಡುಗಳನ್ನೆಲ್ಲ ವಿಜಯ್ ಭಾಸ್ಕರ್ ಕೊಟ್ಟರು. ಹಂಸಗೀತೆ GV ಇದು ಮಾಡ್ತಾ ಇದ್ರು. BV ಕಾರಂತು, ಆಮೇಲೆ ಬಾಲಮುರಳಿ ಕೃಷ್ಣ, ನಾನು ವಸಂತಕುಮಾರಿ, ಆಮೇಲೆ ಬಾಲಮುರಳಿ ಕೃಷ್ಣ. ಅದು ಜಯದೇವ ಅಷ್ಟಪದಿ ಹಾಡಬೇಕು ಅಂತ. ನನಗೆ ಅವಾಗ 102 ಡಿಗ್ರಿ ಜ್ವರ. ಏನೋ ಹೇಳಿ ಕಳಿಸಿದ್ರು. ಮೊಂಡು ಧೈರ್ಯ ಮಾಡಿ ಹೋದೆ. ಅದೊಂದು ಹಾಡು. ಅವ್ರಿಗೆ ಆಶ್ಚರ್ಯ, ಇಷ್ಟು ಜ್ವರ, ಬೇಡ ಬಿಡಮ್ಮ ಅಂದರೆ ಬೇಡ ಬಿಡಮ್ಮ ಅಂದರೆ ಹೋಯ್ತು. ನಾನು ಯಾರು ಹಾಡ್ತಾರೆ ಬೇರೆ, ಅಥವಾ ಅವಾಗ ಯಾರೂ ಇರಲಿಲ್ಲ ಅಂತ ತಿಳ್ಕೊಳ್ಳಿ. ತುಂಬ ಜನ ಕನ್ನಡದವರು ಅಂತ ಯಾರು ಇರಲಿಲ್ಲ. ಯಾರಿಗೆ
ಹಾಡು ಅಂತೂ ಇದಕ್ಕೆ ಹಾಡು ಬಂದೆ 102 ಡಿಗ್ರಿ ಜ್ವರ, ಅದು ತುಂಬ ಮಾನಮಯಿ ಅಂತ ಒಳ್ಳೆಯ ಹಾಡು. ಆಮೇಲೆ ಜಯದೇವ ಅಷ್ಟಪದಿ, ನಾನೊಂದು ಚರಣ, ಬಾಲಮುರಳಿ ಒಂದು ಚರಣ, ವಸಂತಕುಮಾರಿ ಅವರೊಂದು ಚರಣ, ಈ ಥರದ್ದು ಹಾಡಿದ್ದು. ಅದೊಂದು ಮರೆಯೋ ಹಂಗಿಲ್ಲ. ಇಂಥ ದಿಗ್ಗಜರ ಜೊತೆ ಒಂದು ಹಾಡೋ ಅವಕಾಶ ಸಿಗ್ತಲ್ಲ. ವಸಂತಕುಮಾರಿ ಏನು ಸುಮ್ಮನ, ಬಾಲಮುರಳಿ ಇವರು ಏನು ಸುಮ್ಮನೆನಾ? ಒಳ್ಳೆ ಅವಕಾಶ. PBS ಅಂತ ತುಂಬ ಹಾಡಿದ್ವಿ. ಪ್ರೋಗ್ರಾಮಲ್ಲೇ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ ನಾವು. ಅವ್ರಿಗೊಂದು ಕಾರು 40 ಕಿಲೋಮೀಟರ್ ಮೇಲೆ ಹೋಗ್ಬಿಟ್ರೆ ನಿಲ್ಲಿಸಿ ನಾನು ಇಳಿದು ಬಿಡ್ತೀನಿ, ನಿಲ್ಲಿಸಿ ನಾನು ಇಳಿದು ಬಿಡ್ತೀನಿ ಅನ್ನೋರು. ಅಷ್ಟು ಭಯ. ಪ್ಲೇನಲ್ಲಿ ಹೋಗ್ತಾನೆ ಇರಲಿಲ್ಲ ಅವರು. ಒಂದ್ಸಲ ಏನೋ ತಾಪತ್ರಯ ಹೋಗಿತ್ತಂತೆ, ಅಲ್ಲಾಡ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ರು. ಪ್ಲೇನಲ್ಲಿ ಆಮೇಲೆ ಕಡಿಮೆ ಮತ್ತೆ ಹೋಗೋಕೆ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ. ಆವಾಗ ಸ್ವಲ್ಪ ನಾವು ತುಂಬ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇಲ್ಲಿ ಇದರಲ್ಲಿ ಕರ್ನಾಟಕದಲ್ಲಿ, ವೇದಿಕೆ ಕಾರ್ಯಕ್ರಮಗಳು. ನಾನು PBS ಗಣಪತಿ ಅದು ಇದು ಯಾವಾಗಲೂ ನಾವು ಪ್ರೋಗ್ರಾಮ್. ನಂದು ಒಂದು ಕಾರ್ಯಕ್ರಮ 1978-79 ನಮ್ದೊಂದು ಟ್ರೂಪ್ ಮಾಡಿದ್ವಿ ನಾವು ಅಲ್ಲಿ. ಯಾಕೆಂದ್ರೆ ಬೆಂಗಳೂರಲ್ಲಿ ಸರ್ಸ್ವಾಣಿ ಒಂದು 2-3 ಆರ್ಕೆಸ್ಟ್ರಾ ಬಿಟ್ಟರೆ ಬೇರೆ ಆರ್ಕೆಸ್ಟ್ರಾ ವಾದ್ಯದವ್ರಿಗೆ ಸಿಗ್ತಿರ್ಲಿಲ್ಲ ಅವಾಗ. ಸರ್ಸವಾಣಿ, ಆಮೇಲೆ 2-3 ವಿಜಯ ಕರ್ನಾಟಕ ಅಂತ ಒಂದು, ಇನ್ನೊಂದು ನಮ್ಮ ಕಲಾವಿದರಿಲ್ಲ. ಆಮೇಲೆ ನಾನು ಮದ್ರಾಸಲ್ಲಿ ಇದ್ನಲ್ಲ, ಇಳಿಯರಾಜ ನಮ್ಮ ಅವಾಗ ಅಕಾರ್ಡಿಯನ್, ಅವಾಗೆಲ್ಲ ಕೀಬೋರ್ಡ್ ಎಲ್ಲ ಇರಲಿಲ್ಲ, ಅಕಾರ್ಡಿಯನ್ ಪ್ಲೇಯರ್ ಅವಾಗ ಅವರು. ಆಮೇಲೆ ಅವ್ರ ತಮ್ಮ ಗಂಗಯ್ಯ ಮರನ್ ಅವರು ಅವಾಗ ಇಳಿಯರಾಜ ಅಂತ ಇರಲಿಲ್ಲ, ರಾಜಯ್ಯ ಅಂತ ಇದ್ದರು, ಅವನ ಹೆಸರು ರಾಜಯ್ಯ. ಆಮೇಲೆ ಅವರೆಲ್ಲ ಒಂದು ಪಾವಲನ್ ಬ್ರದರ್ಸ್ ಅಂತ ಒಂದು ಆರ್ಕೆಸ್ಟ್ರಾ ಮಾಡಿ ಇಟ್ಕೊಂಡಿದ್ರು. ಅಲ್ಲಿಂದ ಕರ್ಕೊಂಬರ್ತಾ ಇದ್ದೆ, ಅಲ್ಲಿಂದ ಬರ್ತಾ ಇದ್ರು. ಯಾವುದು ಬೃಂದಾವನ ಎಕ್ಸ್ಪ್ರೆಸ್ಗೆ 8 ರೂಪಾಯಿ ಟಿಕೆಟು. ಹೌದು, 1967 ಮೇಲೆ ನಾನು ತುಂಬ ಪ್ರೋಗ್ರಾಮ್ ಕೊಡ್ತೀನಿ. ಅದಾದಮೇಲೆ ಆರ್ಕೆಸ್ಟ್ರಾ ಮಾಡ್ಕೊಂಡು ಇಲ್ಲೇ ಎಲ್ಲ ಇಲ್ಲಿ ಬರ್ತಾ ಇದ್ವಿ. ಅಲ್ಲಿಂದ ಟ್ರೈನಲ್ಲಿ ಬರೋದು, ಇಲ್ಲಿಂದ ಕಾರಲ್ಲಿ ಹೋಗೋದು ಕಾರ್ಯಕ್ರಮ, ಮತ್ತು ನೆಕ್ಸ್ಟ್ ಟ್ರೈನಲ್ಲಿ ಹೋಗೋದು. ಹಾಗೆ ಚಿಕ್ಕ ಚಿಕ್ಕ ಬೆರಳೋನೆ ಜಂಗಮ, ಚಿನ್ನದುಂಗುರದೋನೆ ಜಂಗಮ. ರಾಜಕೀಯಗಳು ಎಲ್ಲೆಲ್ಲ ಇರುತ್ತೆ. ಆದ್ರೂ ಕೆಲವರು ಹೇಳಿದ್ರು, ಬಿಕ್ಕಿ ಸುಮಿತ್ರಾ ಅವ್ರನ್ನ ಕರ್ಕೊಂಬಂದಿದ್ರೆ ಅವ್ರ ಊರಲ್ಲೇ ಇಲ್ಲ ಸರ್ ಅವರು. ಈ ಥರ ಎಲ್ಲ ಅದು ಇದು ಇಲ್ಲೂ ನಡೆಯುತ್ತೆ, ಎಲ್ಲ ಕಡೆನೂ ನಡೆಯುತ್ತೆ ಆ ಥರದ್ದು. ಆದರೂ ನಾನಾಗೆ ಹೋಗಿ ಯಾರ ಹತ್ರನೂ ಕೇಳಲಿಲ್ಲ, ನಂಗೊಂದು ಅವಕಾಶ ಕೊಡಿ ಅದು ಇಂತ. ತಾನಾಗೆ ಬಂದಿದ್ದನ್ನ ಉಪಯೋಗಿಸ್ಕೊಂಡೆ. ನಾನೊಬ್ಬರು ಮನೆ ಹತ್ರ ಒಬ್ಬರಿಗೆ ಫೋನ್ ಮಾಡ್ತಾ ಇರಲಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ಗೆ, ಅಥವಾ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಿರ್ಲಿಲ್ಲ. ಅದೆಲ್ಲ ಒಂದು ಹಾಗಾಗಿ ಯಾವ್ದು ಬಂತು ಅದನ್ನು ತಗೊಳ್ತಾಯಿತ್ತು. ಹಾಗಾಗಿ ನಂಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಗೌರವ ಇತ್ತು. ಬಿಕೆ ಸುಮಿತ್ರಾ ಅಂದರೆ ನಲ್ಲ ಪುಣ್ಯ ಅಂತ. ಹಾಗೆ ಅವನು ಆ ಥರ ಆಯಿತು ನಾವು ಇರೋವರೆಗೂ. ಆಮೇಲೆ ಮದುವೆ ಆಯಿತು, ಇಲ್ಲಿಗೆ ಬಂದೆ. ಆದರೆ ಸಿನಿಮಾದಲ್ಲಿ ಹೆಚ್ಚು ತಾವು ವ್ಯಾಪಕವಾಗಿ ಹಾಡಕ್ಕೆ ಅವಕಾಶ ಸಿಗಲಿಲ್ಲ. ಅಂದರೆ ನಾನು ಸಿನಿಮಾ ಫೀಲ್ಡಿಗೆ ಹೋಗಿದ್ದೆ ಅದಕ್ಕೋಸ್ಕರ. ನಮ್ಮ ತಂದೆಗೆ 4 ನನ್ನ ಹೆಸರು ಕೇಳಬೇಕು, ಅದು ಒಂದಕ್ಕೆ ಅವ್ರದ್ದು. ನಾ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಅಲ್ಲೇ ಇರಬೇಕು ಅನ್ನೋ ಆಸೆನೇ ಇರಲಿಲ್ಲ. ಹಾಗಾಗಿ ನನಗೇನು ಅನ್ನಿಸ್ಲೇ ಇಲ್ಲ. ನಾನು ಜೀವನ ಬಂದಿದ್ದನ್ನು ಹಾಗಾಗಿ ತೊಗೊಂಡೋಗಿ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೆ ಜೀವನ ಜೊತೆನೆ. ಆಮೇಲೆ ನನಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ತಂಗಿಯರಿಬ್ಬರಿಗೂ ಮದುವೆ ಆದಮೇಲೆ ನಾನು ಮದುವೆ ಆಗಿದ್ದು. ನಾನು ಸ್ವಲ್ಪ ಆಧ್ಯಾತ್ಮ ಅದು ಒಲವಿದ್ದರಿಂದ ನನಗೆ ಏನು ಕಷ್ಟ ಬರಲಿಲ್ಲ ಅಂತಿಲ್ಲ. ಕಷ್ಟ ಎಲ್ಲ ಬಂದರೂ ನಂಗೆ ಎದುರಿಸೋ ಶಕ್ತಿ ಇತ್ತು. ಆಮೇಲೆ ನಮ್ಮ ತಂದೆ ಆ ಥರ ನಮ್ಮನ್ನು ಬೆಳೆಸಿದ್ರು. ನಮಗೆ ಎಲ್ಲ ಅನುಕೂಲ ಇದ್ದಾಗಲೂ ಚಾಪೆ ಮೇಲೆ ಮಲಗಿಸ್ತಾ ಇದ್ರು ಶಿವಮೊಗ್ಗದಲ್ಲಿದ್ದಾಗ. ಯಾಕಂದ್ರೆ ನಾಳೆ ನಿಂಗೆ ಎಲ್ಲ ಕಡೆ ಹಾಸಿಗೆ ಸಿಗುತ್ತೆ ಅಂತೇನು, ನಾಳೆ ಪರಿಸ್ಥಿತಿ ನೆಲದ ಮೇಲೆ ಬರ್ಬೋದು ಮಲಗೋದು. ಈಗ ಅಭ್ಯಾಸ ಮಾಡ್ಕೋಬೇಕು, ಅಲ್ಲಿ ನೋವುತ್ತೆ ಇಲ್ಲಿ ನೋವುತ್ತೆ ಅದೆಲ್ಲ ಹೇಳೋಂಗಿಲ್ಲ. ಆ ಥರ ಮಾಡೋರು ನಮ್ಮ ತಂದೆ. ಅಷ್ಟು ಒಂಥರ ಬೈತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ ನಮ್ಮ ತಂದೆ. ಆ ಥರ ಎಲ್ಲ ನಮ್ಮ ತಂದೆ ಹತ್ರ ಹೊಡೆತ ತಿಂದಿದ್ದು ಅಂತ ಇಲ್ಲವೇ ಇಲ್ಲ ನಾವು. ಆ ಥರ ಮಾತಲ್ಲೇ ಅವ್ರು ಹೇಳ್ತಾಯಿದ್ರು, ಚೆನ್ನಾಗಿ ತಿದ್ದುತ್ತಾ ಇದ್ರು. ನಮ್ಮ ತಾಯಿ ಬಿಡಿ, ನಮ್ಮ ತಂದೆ ಏನು ಹೇಳಿದ್ರು ಅದಕ್ಕೆ ಅಷ್ಟು ಒಳ್ಳೆಯದು. ಅಪ್ಪ ಹೇಳೋದು ಒಳ್ಳೇದಕ್ಕೆ ಅಲ್ವಾ ಅಂಥೇಳಿ ಅವ್ರ ಮನಸ್ಥಿತಿ ಆಗಿನ ಕಾಲದಲ್ಲಿ ಹಾಗೆ ಇತ್ತು. ಗಂಡ ಏನು ಹೇಳಿದ್ದಕ್ಕೂ ಅದೇ ವೇದವಾಕ್ಯ ಅಂತ. ಹಾಗಾಗಿ ನಮ್ಮ ತಾಯಿನೂ ನೀನು ಮದ್ರಾಸ್ಗೆ ಒಬ್ಬಳೆ ಹೋಗೋದು ಬೇಡ, ಅದು ಬೇಡ ಇದು ಬೇಡ ಏನೂ ಹೇಳಿಲ್ಲ. ನಮ್ಮ ತಂದೆ ಬಂದು ಮನೆಯೆಲ್ಲ ತೆಗೆಸ್ಕೊಟ್ಟು ಎಲ್ಲ ಮಾಡಿ ಅಡುಗೆಯವ್ರನ್ನೆಲ್ಲ ಇಟ್ಟು ಹೋದ್ರೂ ಇವಳು ಯಾಕೆ ಹಂಗೆ ಹೋಗ್ತಾಳೆ, ಒಂದು ಮಾತು ನನ್ನ ಥರಕ್ಕೆ ತಾಯಿ ಕೇಳಿಲ್ಲ. ಅದು ಯಾವಾಗ ಹೇಳ್ತಿರೋದು 1960? ಹೌದು ಆಗ ಕಾಲದಲ್ಲಿ ಭಾಳ ಅಪರೂಪ ಆ ಥರ, ತುಂಬ ಅಪರೂಪ. ಹಾಗೆ ನನಗೆ ಯಾವ ಥರ ಒಂದು ಬೇಜಾರು ಇಲ್ಲ. ನನಗೆ ಅವಕಾಶ ಬರಲಿಲ್ಲ ಅಥವಾ ನನಗೆ ತುಂಬ ಹೆಸರು ಬರಬೇಕಿತ್ತು, ತುಂಬ ದುಡ್ಡು ಬರಬೇಕಿತ್ತು, ಆ ಥರ ಒಂದು ಆಸೆ ಇಲ್ಲ. ತೃಪ್ತಿ, ಒಂಥರ
ಎಷ್ಟು ಬಂತು ಅಷ್ಟು ತೃಪ್ತಿ. ನನಗೂ ಅವಕಾಶಗಳು ಬಂದಿದ್ದರಿಂದ ನಾನು ಅಲ್ಲಿದ್ದೆ ಹೊರತು ನನಗೆ ಅವಕಾಶ ಕಡಿಮೆ ಆಯಿತು ಅಂದರೆ ನಾನು ಬಂದುಬಿಡ್ತಿದ್ದೆ ವಾಪಸ್ಸು. ನಮ್ಮ ತಂದೆ ಹೇಳಿದ್ರು, ನಮ್ಮ ಅಣ್ಣಂದ್ರಿಗೂ ಹೇಳ್ಬಿಟ್ಟಿದ್ದೆ, ನಮ್ಮ ಇಬ್ಬರು ಅಣ್ಣಂದ್ರಿಗೆ ಯಾರಿಲ್ಲ, ಅವ್ರು ಹೇಳಿದ್ರು ಅವಳು ಯಾವತ್ತು ಮದುವೆ ಆಗ್ತೀನಿ ಅಂತ ಹೇಳ್ತಾಳೋ ಆವಾಗ ಮಾಡಿ, ಅಲ್ಲಿವರೆಗೆ ಬಲವಂತ ಮಾಡಬೇಡಿ. ನನ್ನ ತಂಗಿಯರಿಗೆ ಇಬ್ಬರಿಗೂ ಮದುವೆ ಆದಮೇಲೆ, ಮೊದಲನೇ ತಂಗಿಗೆ ಮಗು ಆದಮೇಲೆ ನನಗೆ ಮದುವೆ ಮಾಡಿದ್ರು. ಸುಧಾಕರ್ ಅಂತ ರಿಸರ್ವ್ ಬ್ಯಾಂಕಲ್ಲಿ ಇದ್ದರು. ಅವರು ಬೆಂಗಳೂರು ಮುಖೇಶ್ ಅಂತ ಹೆಸರು ಅವ್ರಿಗೆ ಕರಿತಾಯಿದ್ರು. ಹಿಂದಿ ಹಾಡುಗಳೆಲ್ಲ ಆಡ್ತಾಯಿದ್ರು ಹಿಂದಿನ ಆವಾಗ ಮದುವೆ ಆಯಿತು. ಸೌಮ್ಯ ಸುನಿಲ್, ಇವಾಗ ರಿಟೈರ್ಡ್ ಲೈಫ್. ಆರಾಮಾಗಿ ಮಗ ಸೊಸೆ ಮೊಮ್ಮಗ ಜೊತೆ ಆರಾಮಾಗಿದ್ದೀನಿ. ಕಲ್ಯಾಣಂ ಸ್ವಾಮಿ ಕಲ್ಯಾಣಂ. ಪುಟ್ಟಣ್ಣವರು ಅವ್ರ ಹತ್ರ ಸ್ವಲ್ಪ ಮಾತಾಡೋಕೆ ಎಲ್ಲರೂ ಹೆದರ್ತಾ ಇದ್ರು. ಆಮೇಲೆ ಇವಾಗ ನನಗೆ ಅಷ್ಟು ಫ್ರೀ ಆಗಿ ಇರ್ತಿರ್ಲಿಲ್ಲ ಅವಾಗ. ಈಗ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರ ಹತ್ರ ನಾವು ಸ್ವಲ್ಪ ಫ್ರೀಯಾಗಿ ಇರ್ತಾ ಇದ್ವಿ. ರೈಟರು ಅವ್ರ ಜೊತೆ ನಾವು ಅದರಲ್ಲಿ ಕಂಪೋಸಿಂಗೆಲ್ಲ ಕೊಡ್ತಾ ಇದ್ದಾರೆ, ರಾಜನಾಗೇಂದ್ರ ಅವ್ರ ಜೊತೆಗೆಲ್ಲ. ಪುಟ್ಟಣ್ಣವರು ಸುಮ್ಮನೆ ಅವರು ಯಾವಾಗಲೂ ರೆಕಾರ್ಡಿಂಗ್ ಮಾತ್ರ ಬರೋರು. ಅವರು ಬರ್ತೀವಿ, ಎರಡು ಮೂರು ಪಿಕ್ಚರ್ ಹಾಡಿದ್ದೀನಿ ಅವ್ರದ್ದು. ಅವಾಗ ಅವರು ಹೆಚ್ಚು ಮಾತಾಡ್ತಿರ್ಲಿಲ್ಲ. ಆಮೇಲೆ ನಮಗೂ ಅವರು ಕಂಡ್ರೆ ಒಂಥರ ಗೌರವ ಭಯ ಅವ್ರ ಹತ್ರ. ಆಮೇಲೆ ಚೆನ್ನಾಗಿ ಹಾಡಿದ್ಯಾ ಅಂತ ಹೇಳಿದ್ರು ಅಷ್ಟೇ. ಆಮೇಲೆ ನಮ್ಮದೊಂದು ಈ ಮಲೆನಾಡಿನವ್ರಿಗೆ ಸ್ವಾಭಿಮಾನ ಜಾಸ್ತಿ, ತುಂಬ ಸ್ವಾಭಿಮಾನ. ನಾವಾಗೆ ಹೋಗಿ ಮಾತಾಡಿ ಏನು ಅನ್ಕೋತಾರೋ ಈ ಥರ ಎಲ್ಲ ಒಂಥರ ಕೆಲವು ಹಿಂಜರಿಕೆ. ಆಗ ನಾನಂತೂ ಯಾರ ಹತ್ರ ನಾನಾಗೆ ಹೋಗಿ ಮಾತಾಡ್ತಿರಲಿಲ್ಲ. ಅವ್ರು ಮಾತಾಡ್ಸಿದ್ರು ಉತ್ತರ ಕೊಡೋದು ಅಷ್ಟೇ ನಮಗೆ. ಅವಾಗಿನ ಕಾಲದ ರೀತಿನೇ ಹಂಗಿತ್ತು. ನನಗೆ ಮಕ್ಕಳು ಹುಟ್ಟಿದ ಮೇಲೆ ನಾನು ತುಂಬ ಮಾತಾಡೋದು. ಅಲ್ಲಿವರೆಗೂ ನನ್ನ ಮಾತು ಭಾಳ ಕಡಿಮೆ. ಮಾತಾಡ್ತಾ ಇರಲಿಲ್ಲ, ಹೆಚ್ಚು ಕಡಿಮೆ ಮಾತಾಡ್ತಾ ಇರಲಿಲ್ಲ. ಅವರು ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು. ನಾನು ಮೇಲೆ ಬಿದ್ದು ಯಾರ ಹತ್ರ ಮಾತಾಡೋದು. ಹೌದು, ಅಪ್ಪ ಕೂಸು ಬಡವಾಯ್ತು, ಟ್ಯೂನ್ ಎಲ್ಲ ಮರ್ತೋಗಿದೆ. ಈಗೆಲ್ಲ ಕಳಿಸ್ತಾರೆ ಕೆಲವರು ಯೂಟ್ಯೂಬಲ್ಲಿ ಎಲ್ಲ. ನಾನೇ ಹಾಡಿದ್ದ ಅಂತ ನಂಗೆ ಆಶ್ಚರ್ಯ ಆಗುತ್ತೆ ಒಂದ್ಸಲ. ಅಪ್ಪ ಅಮ್ಮ ಜಗಳದಲ್ಲಿ ಬಡವಾಯ್ತು. ಬಹಳ ಒಳ್ಳೆ ಹಾಡಿದ್ದು ಈ ಕನ್ನಡದ. ಅದು ತುಂಬಾ ಹೌದು. ಅದ್ರ ಜೊತೆ ಅದರಲ್ಲಿ ನಮ್ಮ ಜೊತೆ ಜಯಗೋಪಾಲ ಅವ್ರ ವಾಯ್ಸು ಇದೆ. ಅವರು ಡೈಲಾಗ್ ಹೇಳ್ತಾರೆ, ಉಪ್ಪು ತಿಂದ ನೀರು ಕುಡಿಯಲೇಬೇಕು ಏನೋ ಒಂದು ಡೈಲಾಗ್. ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ. ಆರ್.ಎನ್. ಜಯಗೋಪಾಲ್ ನಂಗೆ ಜಾಸ್ತಿ ಅವರೇ ಬರೆದಿರೋರು. ಅವರು ವಿಜಯ ನರಸಿಂಹ. ನೀವು ಕನ್ನಡದ ಮೊದಲ ಮಹಿಳಾ ಹಿನ್ನೆಲೆ ಅಲ್ಲ ಬೆಂಗಳೂರು ಲತಾ ಅಂತಿದ್ರು. ಅದಕ್ಕೆ ಮುಂಚೆ ಅವರು ತುಂಬಾ ಹಾಡಲಿಲ್ಲ. CS ಸರೋಜಿನಿ ಅಂತ ಆರೂರ್ ಪಟ್ಟಾಭಿ ಅಂತ ಡೈರೆಕ್ಟರ್ ಒಬ್ರು, ಅವ್ರ ಹೆಂಡತಿ CS ಸರೋಜಿನಿ. ಅವ್ರು ಒಂದೆರಡು ಹಾಡಿದ್ದಾರೆ. ಅದಾದ್ಮೇಲೆ ಬೆಂಗಳೂರು ಲತಾ ಬಂದರು. ಬೆಂಗಳೂರು ಲತಾ ಇದ್ರು, ನಾನು ಹೋಗ ಅವರೊಬ್ಬರು ಇದ್ರು. ನೀವು ಜಾನಕಮ್ಮ ಅವ್ರ ಹಿರಿಯರು? ಇಲ್ಲ, ಜಾನಕಮ್ಮ ಆಗಲೇ ನನಗಿಂತ ಒಂದು 3-4 ವರ್ಷ ಮುಂಚೆ ಬಂದವರು. ಜಾನಕಮ್ಮ, ಆಮೇಲೆ ಸುಶೀಲಮ್ಮ, ಜಿಕ್ಕಿ ಇದ್ರು. AM ರಾಜ ಜಿಕ್ಕಿ ಅಂತ ತೆಲುಗು ಬಹಳ ಅವರು ಇದ್ರು. ಈಶ್ವರಿ ಇದ್ರು, ಎಲ್ಲರೂ ಈಶ್ವರಿ ಇದ್ರು. ಕನ್ನಡಕ್ಕೆ ಅದೇ ಬೆಂಗಳೂರು ಲತಾ ಕನ್ನಡದೊಳ್ಳೆ ಎರಡನೇ ಅಂತ ಹೇಳ್ಬೋದು. ಚಂದ್ರಮುಖಿ ಪ್ರಾಣಸಖಿ ಅಂತ ಒಂದು ಹಾಡಿದಾರಲ್ಲ, ಚಂದ್ರಮುಖಿ ಪ್ರಾಣಸಖಿ, ಅದು ಜಾನಕಮ್ಮ. ಆಮೇಲೆ ಬೆಂಗಳೂರು ಲತಾ ಹಾಡಿರು. ಆಮೇಲೆ ನಾನು ಅವರು ಜೂಟ್ ಅಂತ ಚಕ್ರತೀರ್ಥ ಹಾಡಿದ್ವಿ. ಓಡಿ ಬಾ, ಅದು ಬೆಂಗಳೂರು ಜೊತೆ ಹಾಡಿರೋದು. ಮದುವೆ ಆದ್ಮೇಲೆ ನಾನು ಮದ್ರಾಸ್ ಮನೇಲೇ ಇದ್ದೆ ಅವಾಗ. ಮನೆಗೆ ಆಮೇಲೆ ನಾನು ಮಕ್ಕಳು ಸೌಮ್ಯ ಹುಟ್ಟಿದ್ದಲ್ಲೇ, ಹುಡುಗಿ ಇಲ್ಲಿ ಇದ್ಲು. ಹುಟ್ಟಿದ್ಮೇಲೆ ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ಟೆ. ಮಕ್ಕಳು ಚಿಕ್ಕವರು, ಎಜುಕೇಷನ್. ಆಮೇಲೆ ಅಮೆರಿಕಕ್ಕೆ ಹೋಗಿ ಬಂದೆ. ಮದುವೆ PBS ಜೊತೆ ಹಾಡ್ತಾ ಇದ್ನಲ್ಲ, ಅದಾದ್ಮೇಲೆ ಇಲ್ಲೇ ಆರ್ಕೆಸ್ಟ್ರಾ ಮಾಡಿದ್ವಿ. ಇಲ್ಲೇ ಆರ್ಕೆಸ್ಟ್ರಾ ಮಾಡಿದ್ಮೇಲೆ ಇಲ್ಲಿ ಅವಾಗೆಲ್ಲ ಮುಂದುವರಿಯುತ್ತಾ ಇತ್ತು. ಆ ಆರ್ಕೆಸ್ಟ್ರಾಕ್ಕೆ ಅವರು ಸುಧಾಕರ್ ಇದರಲ್ಲಿ ಅವರು ರಿಸರ್ವ್ ಬ್ಯಾಂಕಲ್ಲಿ ಒಂದು ಗ್ರೂಪ್ ಮಾಡಿದ್ರು, ಅದ್ರಲ್ಲಿ ಹಾಡ್ತಾ ಇದ್ರು. ಆಮೇಲೆ ನಾವು ಮಡ್ರಾಸಿಂದ ಇವ್ರು ಬರಬೇಕಾಗಿತ್ತು, ನಮ್ಮ ಮೇಲ್ ವಾಯ್ಸು ಹಾಡೋರೆಲ್ಲ. ಅವು PBS ಅವ್ರನ್ನ ಕರ್ಕೊಂಬರ್ಬೇಕಿತ್ತು. ಆಮೇಲೆ ಅವ್ರ ಕಾರ್ಯಕ್ರಮಗಳಲ್ಲೆಲ್ಲ ಅವ್ರಿಗೆ ಮುಂಚೆ ಫಿಕ್ಸ್ ಆಗಿರೋದು, ನಾನು ಬಂದು ಹಾಡ್ತಾಯಿದ್ದೆ. ಆಮೇಲೆ ನಾವೇ ಒಂದು ಆರ್ಕೆಸ್ಟ್ರಾ ಮಾಡೋಣ ಅಂಥೇಳಿ ಇಲ್ಲಿ ಅವಾಗ ಮಾಡಿದಾಗ ಸುಧಾಕರ್ ಸಿಂಗರಾಗಿ ಬರ್ತಾಯಿದ್ರು ಅವ್ರಿಗೆ. ಅವಾಗ ಆರ್ಕೆಸ್ಟ್ರಾದಲ್ಲಿ
ಅವಾಗ ನಮ್ಮದೇ ಒಂದು ಆರ್ಕೆಸ್ಟ್ರಾ ಅಂತ ಮಾಡಿದ್ವಿ ಇಲ್ಲಿ. B.V. ಶ್ರೀನಿವಾಸ್ ನಿಮ್ಗೆ ಗೊತ್ತಿರಬೇಕು. B.V. ಶ್ರೀನಿವಾಸ್ ಅಂತ ಇದು ತುಂಬ ಹಾಡಿದನು, ಅದೆಲ್ಲ ಮಕ್ಕಳಿಗೆ ಹೇಳ್ಕೊಡೋದು ಎಲ್ಲ. ಇವಾಗಲೂ ಅದು ತೆಲುಗಿನಲ್ಲಿ ಮಾಡ್ತಾ ಇದ್ದಾರೆ ಪಾಡುತ್ತೆ ಈಗ. ಅದರಲ್ಲಿ ಇವತ್ತಿಗೂ SP ಮಗ ಮಾಡ್ತಾ ಇದ್ದಾರೆ ಈಗ. ಅದ್ರಲ್ಲಿ ಇವತ್ತಿಗೂ ಅವರೇ ಎಲ್ಲ ಹೇಳ್ಕೊಡೋದು. ಅವರು ನಮಗೆ ಅವಾಗ ಕೀಬೋರ್ಡ್ ಹೊಸದು ಬಂದಿದ್ದು. ಕೀಬೋರ್ಡ್ ಫಸ್ಟ್ ನಾವು ಕೀಬೋರ್ಡು AR ರೆಹಮಾನ್ ಅವ್ರ ತಂದೆ ಇದ್ರು, ಅವನ ಹೆಸರು ದಿಲೀಪ್ ಅಂತ. ಅವಾಗ ಅವನು ಕನ್ವರ್ಟ್ ಆಗಿರಲಿಲ್ಲ, ಅವ್ನು ಚಿಕ್ಕವನು ಅವಾಗ. ಅವಾಗ ಹಾರ್ಮೋನಿಕ್ ಅಂತ ಇಷ್ಟು ಎತ್ತರದ ಇಷ್ಟು ಅಗಲದಿತ್ತು, ಉದ್ದಕ್ಕಿರೋದು. ಅದನ್ನು ಬಾಡಿಗೆಗೆ ತರ್ತಾ ಇದ್ವಿ ನಾವು, ಅಲ್ಲಿಂದ ತರ್ತಾ ಇದ್ವಿ. ಅದಾದಮೇಲೆ ಕೀಬೋರ್ಡ್ ಬಂತು. ಕೀಬೋರ್ಡು ನಾವು ಮೊದಲನೇ ಕೀಬೋರ್ಡು ಅಂತ ನಾವು ಬೆಂಗಳೂರಿಗೆ ತಂದಿದ್ದೆ ನಾವು. ಆಗ ನೋಡಿದ್ರೆ ನಾವು 68 70 ಆರ್ಕೆಸ್ಟ್ರಾ ಮಾಡಿಬಿಟ್ವಲ್ಲ, ಅಂದರೆ ಅಲ್ಲಿಂದ ಬರೋರೆಲ್ಲ. ಅದಾದ್ಮೇಲೆ ಇಲ್ಲಿ ಮಾಡಿದ್ವಿ. ಆಮೇಲೆ ಮೈಸೂರು ಮೋಹನ್ ಅಂತ ಇದ್ದರು, ಅವ್ರನ್ನ ಕರೆಸ್ತಾ ಇದ್ವಿ. ನಮ್ಮ ಪ್ರೋಗ್ರಾಮ್ ಇದ್ದರೆ ಅವ್ರು ಅಲ್ಲಿಂದ ಬರಬೇಕು, ಅವ್ರ ಡೇಟ್ ನೋಡಿ ನಾವು ಒಪ್ಕೋಬೇಕು. ಈ ಥರ ಎಲ್ಲ ಇತ್ತು, ಆಗಿತ್ತು. ಅವಾಗ ಕಷ್ಟ ಆಯಿತು. ಬೆಂಗಳೂರಿನವರು ಇದ್ದಿದ್ದೆ ಕೆಲವು ಜನ, ಅವರು ಯಾವಾಗಲೂ ಬ್ಯುಸಿಯಾಗಿರೋರು. ಅವ್ರದ್ದೇ ಆರ್ಕೆಸ್ಟ್ರಾ ಇತ್ತಲ್ಲ, ಕಷ್ಟ ಇತ್ತು ತುಂಬ ಅವಾಗ. ಆರ್ಕೆಸ್ಟ್ರಾ ಅಂದರೆ ಸಡನ್ ಕೈ ಕೊಟ್ಬಿಡೋರು, ಇದೆಲ್ಲ ಮಾಡೋರು ಇದೆಲ್ಲ. ಅವ್ರಿಗೇನೋ ಬಂದವ್ರದ್ದು ಏನೋ ತೊಂದರೆ. ಆಮೇಲೆ ನಮ್ಮದೇ ಒಂದು ಆರ್ಕೆಸ್ಟ್ರಾ ಅಂತ ಮಾಡಿಬಿಟ್ಟು BK ಸಮೇತ ಆ್ಯಂಡ್ ಪಾರ್ಟಿ ಹೆಸರಿಗಿಲ್ಲ. ನಮ್ದು ಯಾವುದು ನಿಶ್ಚಿತವಾಗಿ ಕೊನೆವರೆಗೂ ಇರುತ್ತೆ ಅಂತ ಹೇಳಿಲ್ಲ. ನಮ್ಮ ಮ್ಯೂಸಿಕ್ ಸ್ಕೂಲ್ ನಾನು ತುಂಬ ಜನ ಮಾಡಿದೆ. ಆಮೇಲೆ ನಂದು ಇನ್ನೊಂದೇನು ಅಂದರೆ, ಮ್ಯೂಸಿಕ್ ಸ್ಕೂಲ್ ಮಾಡಿದ್ರು ಕೊನೆವರೆಗೂ ನಡೆಸ್ತೀನಿ ಅನ್ನೋ ಒಂದು ನನಗೆ ಅಪೇಕ್ಷೆ ಇರಲಿಲ್ಲ. ಎಷ್ಟು ವರ್ಷ ಆಗಲೂ ಕಲೀಲಿ ಯಾರಾದರೂ ಅಂತೇಳಿ ಇತ್ತು. ಆಮೇಲೆ ನಾನು ಶಿಬಿರಗಳು, ನಾನು B.V. ಶ್ರೀನಿವಾಸ್ ಮಾಡಿದ್ವಿ. ಅದೇ B.V. ಶ್ರೀನಿವಾಸ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದಲ್ಲಿ. ಈಗ ಅವರು ನಾನು ಒಂದು ಸುಮಾರು 543 ಶಿಬಿರಗಳು ಮಾಡಿದ್ವಿ. ಶಿಬಿರ ಅಂದರೆ ವರ್ಕ್ಶಾಪ್, 2 ದಿನ ಒಂದು ಊರಿಗೆ ಹೋಗಿ ಅವರು ನಮಗೆ ಹೋಗೋ ಬರೋ ಖರ್ಚು, ಆಮೇಲೆ ವಸತಿ ಅಷ್ಟು ಮಾಡಿದ್ರೆ ಸಾಕು. ದುಡ್ಡು ಗಿಡ್ಡು ಏನಿಲ್ಲ, ಫ್ರೀ. ಇದೊಂಥರ ನಮ್ಮ ಸೇವೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಗೆ ಸಿನಿಮಾದೆಲ್ಲ ಹಾಡಿದ್ದೆಲ್ಲ ನಮ್ಗೆ ಆವಾಗೆಲ್ಲ 50, 100, 200 ರೂಪಾಯಿ ಅಷ್ಟೇ. ಆವಾಗೆಲ್ಲ 200 ಮೇಲೆ ಹೋಗ್ತಾ ಇರಲಿಲ್ಲ. 200, 300, 500, ಜಾಸ್ತಿಯಿಂದ 500 ಅಷ್ಟೇ ಒಂದು ಹಾಡಿಗೆ. ಹಾಗೆ ಕೆಲವ್ರು ಕೊಡೋರು, ಕೆಲವ್ರು ಇದು ಅಂತ ಅನ್ನೋರು. ನಮಗೆ ದುಡ್ಡಿನ ಬಗ್ಗೆ ಅಷ್ಟು ಗಮನ ಇಲ್ವಲ್ಲ, ಹಾಗಾಗಿ ಅದೆಲ್ಲ ಕೇಳೋಕ್ಕೆ ಹೋಗ್ತಾ ಇರಲಿಲ್ಲ. ಯಾರು ಕೊಟ್ಟರೆ ಇಟ್ಕೊಳ್ಳೋ ಇಲ್ಲ. ಈ ಶಿಬಿರಕ್ಕೆ ಹೋದ್ಮೇಲೆ ಎಲ್ಲರೂ ಒಂದು ಎಲ್ಲ ಕಡೆ ಅಂದರೆ ಕರ್ನಾಟಕದಲ್ಲಿ ಮೂಲೆ ಗ್ರಾಮೀಣ ಪ್ರದೇಶಗಳು ಜಾಸ್ತಿ. ಯಾಕೆಂದ್ರೆ ನಾನು ಸಂಗೀತ ಕಲಿಯೋಕ್ಕೆ ನಮಗೆ ಶಿವಮೊಗ್ಗಕ್ಕೆ ಬರಬೇಕಾಯ್ತು. ಕಲಿಯೋಕ್ಕೆ ಭಾಳ ಕಷ್ಟ. ಈಗ ಅದೊಂದು ನಮಗೆ ಹಾಬಿ ಆಗೋಯ್ತು. ಅವ್ರಿಗೆ ದುಡ್ಡು ಗಿಡ್ಡೇನೋ ಇಲ್ಲದೆ ಇದ್ರು ನಮ್ಗೆ ಹೋಗಿ ಬರೋ ಖರ್ಚು ಅಲ್ಲಿ. ಆ ಥರ ಒಂದು 35,000 ಜನ ಕಲ್ತಿದ್ದಾರೆ. ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲ ಊರಿಗೆ. ಈ ಗ್ರಾಮೀಣ ಪ್ರದೇಶ ಜಾಸ್ತಿ. ಬೀದರ್ವರೆಗೂ ಹೋಗಿದ್ದೀವಿ. ಈಗ ನಮ್ಮ ಹಳ್ಳಿಗಳಿಂದ ಯಾರು ಕರೆದ್ರೂ ಹೋಗ್ತಾಯಿದ್ವಿ. ಯಾರು ಕರೆದ್ರು ತಿಂಗಳಿಗೆ 2 ದಿನ ಹೋಗ್ತಾಯಿದ್ವಿ. ನಮಗೆ ವಸತಿ ಅಲ್ಲಿ, ಹೋಗಿ ಬರೋ ಖರ್ಚು ಮಾಡ್ಕೊಂಡು. ಹೌದು, ತುಂಬ ಮಾಡಿದ್ದೀವಿ. ಇಲ್ಲೆಲ್ಲ ಫೋಟೋಗಳು ಎಲ್ಲೆಲ್ಲೋ ಇದೆ. ನೀವು ಹಾಗೆ ಚಿಕ್ಕಮಗಳೂರು ದೊಡ್ಡ ಇದು ಬಿಟ್ಬಿಡಿ, ಭಾಳ ಹಳ್ಳಿಗಳು, ಸ್ಕೂಲುಗಳು, ಸರ್ಕಾರಿ ಶಾಲೆಗಳು, ಆಮೇಲೆ ಮಠಗಳು, ಲಿಂಗಾಯತರ ಮಠಗಳು ತುಂಬ. ವಚನಗಳು ಹೇಳ್ಕೊಡ್ಬೇಕಿತ್ತು, ಜಾನಪದ ಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು ಎಲ್ಲ ಮಿಕ್ಸು. ಅಂದರೆ ಕೇಳ್ತಾಯಿದ್ರು, 2 ದಿನದಲ್ಲಿ ನೀವೇನು ಸಂಗೀತ ಹೇಳ್ಕೊಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸಂಗೀತ ಖಂಡಿತ ಹೇಳ್ಕೊಡೋಕ್ಕೆ ಸಾಧ್ಯ ಅಲ್ಲ, ಆದರೆ ಅವ್ರಿಗೊಂದು ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ ಒಂದು ಇಂಟ್ರೆಸ್ಟ್ ಬರಬೇಕು ಅಲ್ವಾ ಮಕ್ಕಳಿಗೆ. ಆದರೂ ದೊಡ್ಡವ್ರಿಗಾದರೂ ಒಂದು ಸಂಗೀತ ಹಾಡು ಚೆನ್ನಾಗಿ ಕಲಿಸೋರು ಕಲಿತಾರೆ ಹಾಡು. ಇಲ್ಲದಿದ್ದರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಸಂಗೀತ ಅಂದ್ರೇನು, ಈ ಥರ ರಾಗಗಳು ಇರೋದು ಹೆಚ್ಚಾಗೇನಲ್ಲ, ಅದ್ರ ಒಂದು ಇಂಟ್ರೆಸ್ಟ್. ಅದಕ್ಕೋಸ್ಕರ ನಾವು ಮಾಡೋದೇ ಹೊರತು 2 ದಿನದಲ್ಲಿ ಯಾರನ್ನು ಪಂಡಿತರನ್ನಾಗಿ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ಥರ ಹೇಳೇ ನಾವು ಮಾಡ್ತಾ ಇದ್ವಿ. ಯಾಕೆಂದರೆ ಸಂಗೀತದಿಂದ ನಾವು ತುಂಬ ಪಡ್ಕೊಂಡಿದ್ದೀನಿ. ನಾನಂತೂ ಹೆಸರು ಇದು ಎಲ್ಲದ್ದು ಪಡ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ದೇವಸ್ಥಾನ ಕಟ್ಸೋಕ್ಕಾಗಲ್ಲ, ಸ್ಕೂಲ್ ಕಟ್ಸೋಕ್ಕಾಗಲ್ಲ. ಅದು ಇಲ್ಲ, ಇದನ್ನಾರು ಮಾಡೋಣ ಅಂತ ಫ್ರೀಯಾಗಿ ಸರ್ವಿಸ್. ಅವರು ಹಾಗೆ ಇದ್ದಾರೆ. ಶ್ರೀನಿವಾಸ್ ದುಡ್ಡಿಗೆ ಆಸೆ ಪಡೋರಲ್ಲ. ನೀವು ವಿಚಾರಿಸಿ B.V. ಶ್ರೀನಿವಾಸ್ ಅಂದರೆ ಮ್ಯೂಸಿಕ್ ಫೀಲ್ಡಲ್ಲಿ ಎಲ್ರಿಗೂ ಗೊತ್ತು. ಹೌದು, ಆಮೇಲೆ ಇಲ್ಲೇ ಸೆಟ್ಲ್ ಆದ್ವಿ. ಮೊದಲು ನಾನು ಬೆಂಗಳೂರಲ್ಲಿ ಕಾರ್ಯಕ್ರಮ ಬಂದರೆ ರಾಮಕೃಷ್ಣ ಲಾಡ್ಜಲ್ಲಿ ಉಳ್ಕೊತಾ ಇದ್ವಿ. ಅವಾಗ ಬೆಂಗಳೂರಲ್ಲಿ ಯಾರೂ ಗೊತ್ತಿಲ್ಲ ನಮಗೆ. ಇಲ್ಲ, ಮನೆಗೇನೆ ಇರಲಿಲ್ಲ. ಸಮಸ್ಯೆಯಾಗದ ಸಂತಾನ
ಕ್ಯಾಸೆಟ್ಟು ಶುರುವಾದ್ಮೇಲೆ ಎಚ್ ಎಮ್ ಮಹೇಶ್ ಅಂತ ಇದ್ದರು, ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿ ಅಲ್ಲಿ. ಮೊದಲು ಎಚ್ ಎಮ್ ವಿಲಿ ಇದ್ದವರು ಅವರು ಅವರ ಸ್ವಂತ ಕಂಪನಿ ಮಾಡಿದ್ರು. ಅದರಲ್ಲಿ ತುಂಬ ಕ್ಯಾಸೆಟ್ಗಳು ನಾನು ಮಾಡಿದ್ದೀನಿ. ಅವಾಗ ಬೇರೆ ಏನಿರಲಿಲ್ಲ, ಕ್ಯಾಸೆಟ್ ಶುರುವಾಯಿತು. ಆಮೇಲೆ ಜಾನಪದ ಗೀತೆಗಳು, ಮೊದಲು ನಿಂಬಿಯ ಬನದ ಮ್ಯಾಗಳದೆಲ್ಲ ಮೊದಲನೇ ಕ್ಯಾಸೆಟ್ ನಮ್ಮದು. ಹೌದು, ಅದು ಮೊದಲನೇ ಕ್ಯಾಸೆಟ್. ಆ ಥರ ತುಂಬ ಒಂದು 200-300 ಕ್ಯಾಸೆಟ್ಟು ಬರೀ ಭಕ್ತಗೀತೆಗಳು, ಜಾನಪದ ಗೀತೆಗಳು, ಮದುವೆ ಹಾಡುಗಳು. ಅದು ಅವಾಗ ಹೇಳಿದ್ನಲ್ಲ, ಅದೆಲ್ಲ ಇದೆ, ಎಲ್ಲ ಇದೆ. ಸಂಗೀತ ಕಂಪನಿದು ಅಂತ ನೀವು ಇದು ನೋಡಿ ಮಾಡಿದ್ರೆ ಶಾಸ್ತ್ರೀಯದ ನಮ್ಮ ಅತ್ತೆ ಹತ್ರ ಕಲ್ತ್ಕೊಂಡಿದ್ದು ಅಂತ ಹೇಳಿದ್ನಲ್ಲ, ನಮ್ಮ ಅತ್ತೆ ಕಾವೇರಮ್ಮ ಅವ್ರ ಆ ಹಾಡುಗಳನ್ನೆಲ್ಲ ನಾನು ಕಲ್ತ್ಕೊಂಡು ಆಮೇಲೆ ಅದನ್ನ ಹಾಡಿದ್ದೀನಿ. ರೆಕಾರ್ಡಿಂಗಲ್ಲಿ ಬಂದು ಮದುವೆ ಹಾಡುಗಳು. ಅದೊಂದು ಅವಾಗ ಕ್ಯಾಸೆಟ್ಟು ಒಂದು ಮಾಡಿಕೊಡಿ ಅಂತಂದರು ಅವರು, ಒಂದು ಕ್ಯಾಸೆಟ್ ಮಾಡಿಕೊಡಿ ಅಂತ. ಆವಾಗ ಜಾನಪದ ಇರಲಿಲ್ಲ, ಕ್ಯಾಸೆಟ್ಗಳೆಲ್ಲ ಬಂದಿರಲಿಲ್ಲ. ಮತಿಘಟ್ಟ ಕೃಷ್ಣಮೂರ್ತಿಗಳ ಹತ್ರ ಹೋಗಿ ಅವ್ರ ಹತ್ರ ಒಂದು 8 ಹಾಡುಗಳು ಕೊಡಿ ಅಂತ ಅವ್ರು ಕೊಟ್ಟರು. ಅದನ್ನು ಅದು ಟ್ಯೂನೆಲ್ಲ ಅವ್ರದ್ದು ರೆಡಿ ಇತ್ತು. ಆಮೇಲೆ ಈಗ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಶರ್ಮಾ ಅಂತ, ಈ ನಮಕಂ ಚಮ್ಮಕಂ ಅಂತೆಲ್ಲ ಬಂದಿದೆಯಲ್ಲ, ಆ ಶರ್ಮಾ ಅವರು ಮ್ಯೂಸಿಕ್ ಮಾಡಿದ್ರು, ಬ್ಯಾಕ್ಗ್ರೌಂಡೆಲ್ಲ ಮ್ಯೂಸಿಕ್ ಮಾಡಿದ್ರು. ಆವಾಗ ಅವ್ರದ್ರಲ್ಲೇ ನಾನು ತುಂಬ ಹಾಡುಗಳನ್ನೆಲ್ಲ ಜಾನಪದ ಗೀತೆ ಅವರೆಲ್ಲ ಟ್ಯೂನ್ ಇತ್ತು ರೆಡಿ, ಅದಕ್ಕೆಲ್ಲ ಬ್ಯಾಕ್ಗ್ರೌಂಡೆಲ್ಲ ಮಾಡಿದ್ರು. ಹಾಗಾಗಿ ತುಂಬ ಆಮೇಲೆ ಕೃಷ್ಣನ್ ಅಂತ ಅವರಿದ್ದರು ಸಂಗೀತ ಕಂಪನಿಲಿ. ಅವರು ಸಂಗೀತ ನಿರ್ದೇಶನದಲ್ಲಿ ಭಕ್ತಿಗೀತೆಗಳು, ಭಾವಗೀತೆಗಳು, ಜಾನಪದ ಗೀತೆಗಳು, ಮದುವೆ ಹಾಡುಗಳು ಎಲ್ಲ ಥರದ ಇದನ್ನು ಮಾಡಿದೆ ನಾವು. ಮಣಿ ಅಂತ ತೆಲುಗಲ್ಲಿ ಭಾಳ ಫೇಮಸ್ಸು, ನಂಬರ್ 1 or 2 ಇವಾಗ ಮ್ಯೂಸಿಕ್ ಡೈರೆಕ್ಟ್ರು. ಅವ್ರ ಅಪ್ಪ, ಅವ್ರ ತಂದೆ ಅವರು ಶರ್ಮಾ ಅಂತ, ಮಣಿ ಶರ್ಮಾ. ಅವನು ಚಿಕ್ಕವನು, ಬಾಲಗೀತೆಗಳು ಸುನೀಲ ಸೌಮ್ಯ ಹಾಡಿದ್ರು, ಅದಕ್ಕೆ ಅವನೇ ನುಡಿಸಿದ್ದು ಮಣಿ ಶರ್ಮಾ. ಹೌದೌದು, ಅವನು ಬರ್ತಾ ಇದ್ದ ಅವ್ರ ಅಪ್ಪನ ಜೊತೆಲೆ. ಅವನೇ ಮಕ್ಕಳಿಗೆಲ್ಲ ಮಕ್ಕಳದ್ದು ಹಾಡು, ಸರಸ ಕನ್ನಡ ಓದಲು ಆಮೇಲೆ ಅದೆಲ್ಲ ಹಾಡಿದ್ದು ಸುನೀಲ ಸೌಮ್ಯ ಹಾಡಿರೋದು. ಅದಕ್ಕೆಲ್ಲ ಅವನೇ ನುಡಿಸಿರೋದು ಕೀಬೋರ್ಡು. ಅವಾಗೆಲ್ಲ ಕೀಬೋರ್ಡ್ ಎಲ್ಲ ಬಂದಿತ್ತಲ್ಲ, ಅವನೇ ಮಣಿ ಶರ್ಮಾ ಯಾವಾಗಲೂ ಅವನೇ ಮ್ಯೂಸಿಕ್ ಮಾಡಿದ್ದು ಅದಕ್ಕೆಲ್ಲ. ಹೇಳೋಕ್ಕಾಗಲು ಒಂದು 3,000 ಆಗಿರ್ಬೋದು. ನನಗೆ ನಾವು ಹಾಡದೇ ಇದ್ದಿದ್ದು ದೇವರೇ ಇಲ್ಲ. ಎಲ್ಲರೂ ಹೇಳ್ತಾರೆ, ಮೇಡಮ್ ಇವತ್ತು ಬೆಳಿಗ್ಗೆ ಹೋಗಿದ್ದೆ ಇಲ್ಲಿ ಮಲೆಮಹದೇಶ್ವರದಲ್ಲಿ ನಿಮ್ಮದೇ ಹಾಡು ಬಂತವ್ನು, ಇನ್ನೊಬ್ಬರು ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಅಲ್ಲಿ ನಿಮ್ಮದು. ಆಮೇಲೆ ಹೊರನಾಡಿಗೆ ಹೋಗಿದ್ದೆ ಮೇಡಮ್, ಅಲ್ಲೂ ಇದು ಉಡುಪಿಗೆ ಹೋಗಿದ್ದೆ ನಿಮ್ಮ ಹಾಡು, ಶೃಂಗೇರಿಗೆ ಹೋಗಿದ್ದೆ ನಿಮ್ಮ ಹಾಡು ಅಂದ್ರೆ ಸಾರ್ಥಕ. ಆ ಕಾಲದಲ್ಲಂತೂ ದೊಡ್ಡವರು ವಯಸ್ಸು 60, ಆವಾಗ ನಾನು ಚಿಕ್ಕವಳು, 40-50 ವರ್ಷ ಇರ್ಬೋದು. ದೊಡ್ಡವರು 70-75 ವರ್ಷದಲ್ಲೂ ನಾನು ನಮಸ್ಕಾರ ಮಾಡೋರು. ನಮ್ಗೆ ಒಂಥರ ಮುಜುಗರ ಆಗ್ಬಿಡ್ತು, ಹಿಂದೆ ಬಿಡ್ತಿದ್ದೆ, ಅಷ್ಟೊಂದು ಹಾಡುಗಳು ಹಾಡಿದ್ದೀರಿ ತಾಯಿ ನೀವು ಅಂದ್ಕೊಂಡು ಇದು ಮಾಡೋರು. ಅಷ್ಟು ಆ ಪ್ರೀತಿ ವಿಶ್ವಾಸ ದುಡ್ಡು ಕೊಟ್ಟರು ಬರೋಲ್ಲ. ಹಾಗಾಗಿ ಜನಕ್ಕೆ ಒಂಥರ ಬಿಕ್ಕೆ ಸುಮಿತ್ರ ಅಂದರೆ ಒಂಥರ ಗೌರವ ಕೊಡ್ತಾರೆ, ತುಂಬ ಗೌರವ ಕೊಡ್ತಾರೆ. ಮರ್ಯಾದೆಗೆ ಕೊಡೋದು ಬೇರೆ, ಗೌರವ ಕೊಡೋದು ಬೇರೆ. ಮರ್ಯಾದೆ ಹೊರನೋಟಕ್ಕೂ ಕೊಡ್ಬೋದು, ಅವರು ಮರ್ಯಾದೆ ಬೇರೆ, ಗೌರವ ಬೇರೆ. ಈಗ ನಾವು ದೇವರಿಗೆ ನಮಸ್ಕಾರ ಮಾಡ್ತೀವಿ, ಭಕ್ತಿಯಿಂದ ಗೌರವದಿಂದ ಮನಸ್ಫೂರ್ತಿಯಾಗಿ ಮಾಡ್ತೀವಿ. ಎಲ್ಲರಿಗೂ ಬೇರೆಯವರಿಗೆಲ್ಲ ಬರ್ತೀವಿ, ನಮಸ್ಕಾರ, ಅದು ಅಲ್ಲಿಗೆ ಮುಗೀತಾಗಿ. ಅದೊಂದು ಜನಗಳ ಒಂದು ಒಲವು ತುಂಬ ಸಂಪಾದನೆ ಮಾಡೋದು. ಅದು ಯಾವ ಜನ್ಮಕ್ಕೆ ಇದರಲ್ಲಿ ಇದ್ದರೂ ಮರೆಯೋಕ್ಕಾಗಲ್ಲ. ಅದೆಲ್ಲ ಎಲ್ರಿಗೂ ಬರೋದು ಇಲ್ಲ, ಅದು ಭಾಳ ಕೆಲವರು. ಅದ್ರಲ್ಲಿ ನಾನೊಬ್ಬಳು ಅನಿಸುತ್ತೆ. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗುತ್ತಾ ಚಾಮುಂಡಿ ನಿಂತಿಗಳು. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗುತ್ತಾ ಚಾಮುಂಡಿ ನಿಂತಿಗಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾ ಇಲ್ಲಿ ಓ ಕಂದ ಎನ್ನುತ್ತಿಗಳು. ಕೈ ಬೀಸಿ ಮನೆಗೆ ನಮ್ಮ ಕರೆದಿಗಳು. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗುತ್ತಾ ಚಾಮುಂಡಿ ನಿಂತಿಗಳು. ಅದು ಆಮೇಲೆ ಧರ್ಮಸ್ಥಳ ಮಂಜುನಾಥ, ನ್ಯಾಯನಿಧಿ, ಆಮೇಲೆ ಕಂಗಳ ಮುಂದೆ ಕಂಗೊಳಿಸುತ್ತೆ ಮಂಗಳೂರು, ಉಡುಪಿ ಕೃಷ್ಣಂದು, ಎಲ್ಲ ಭಾಳ ಪಾಪ್ಯುಲರ್ ಆಗಿದೆ ಹಾಡುಗಳು. ಅದಕ್ಕೆ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ, ಅದೊಂದು. ಆಮೇಲೆ ನಂಬಿದೆ ನಿನ್ನ ನಾಗಾಭರಣ
ಕಾಯೋ ಕರುಣಾಮಯನನ್ನ. ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ, ತನುಮನ ಜೀವನ ಪಾವನವಯ್ಯ, ಶಂಭೋ ಎನ್ನಲು ಇಲ್ಲ ಭಯ. ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯನನ್ನ. ನಾನು ತುಂಬ ನಂಬಿರೋದು ಧರ್ಮಸ್ಥಳ ಮಂಜುನಾಥ. ಅಮೆರಿಕದಲ್ಲಿ ಏನಾಯ್ತು, 1992ನೇ ಇಸವಿಲಿ ಇಲ್ಲಿ ಮೇಯರ್ ನಂಜಪ್ಪ ಅಂತ ಇದ್ರು ಬೆಂಗಳೂರಲ್ಲಿ. ಅವ್ರ ಮಗಳು ಅಲ್ಲಿದ್ದಾರೆ ವಿಶ್ವನಾಥ್ ಅಂತ ಇವೆ, ವಿಶ್ವನಾಥ್ ಅಂತ ಅವರ ಗಂಡನ ಹೆಸರು. ಅವ್ರದ್ದೊಂದು ಕನ್ನಡ ಕೂಟ, ನ್ಯೂಯಾರ್ಕ್ ಕನ್ನಡ ಕೂಟ. ಅವರು ಅಲ್ಲಿ ಫೋನ್ ಮಾಡಿದ್ರು, ನನಗೆ ನೀವೆಲ್ಲ ನಿಮ್ಮ ಟ್ರೂಪ್ನವ್ರು ಬರಬೇಕು ಅಂತ. ಅವಾಗ ಈ ಕರೋಕೆಲ್ಲ ಇಲ್ಲ, ಮೈನಸ್ ಟ್ರ್ಯಾಕ್ ಬಂದರೆ ಬರೇ ವಾಯ್ಸು ಅದೆಲ್ಲ ಇಲ್ಲ. ಹೋದರೆ ಆರ್ಕೆಸ್ಟ್ರಾದಲ್ಲೇ ಹೋಗಬೇಕು, ಆರ್ಕೆಸ್ಟ್ರಾ ಕರ್ಕೊಂಡೇ ಹೋಗ್ಬೇಕು ಅಲ್ಲೇ ಇದು. ಹಾಗಾಗಿ ನಾನು, ಮಗಳು ಸೌಮ್ಯ ಚಿಕ್ಕವಳವಾಗ, ಆಮೇಲೆ ಸುಧಾಕರ್ ನಮ್ಮ ಬಂದರು, ಗೋಪಿ, BV ಶ್ರೀನಿವಾಸ್, ಇನ್ನೊಬ್ರು ತಬಲಿಸ್ಟು, ನಾವು 6 ಜನನೂ ಹೋಗಿದ್ವಿ. ಹೋದ್ವಿ, ಕಾರ್ಯಕ್ರಮ ಕೊಟ್ವಿ. 3 ತಿಂಗಳಿದ್ವಿ. 3 ತಿಂಗಳಲ್ಲಿ 28 ಕಾರ್ಯಕ್ರಮ ಕೊಟ್ಟಿದ್ವಿ. ನಾಳೆಗೆ ಮುಗಿಯಿತು ಇವತ್ತು ರಾತ್ರಿಗೆ ಅಂದರೆ ನಮ್ಮನ್ನು ಕಳಿಸೋರು. ಅವಾಗ ಕನ್ನಡ ಕೂಟ ಇತ್ತು. ಕನ್ನಡ ಕೂಟದಲ್ಲಿ ಎಲ್ಲ ಕಡೆಗೆ ತಿರುಗಿಬಿಟ್ವಿ. ತಿರುಗಿ ಕಾರ್ಯಕ್ರಮಗಳು ಕೊಟ್ಬಿಟ್ಟು ಆರಾಮಾಗಿ ಫಸ್ಟ್ ಟೈಮ್ ಅದು. ಆಮೇಲೆ ಕರೋಕ್ಕೆಲ್ಲ ಬಂತು. ಅದಕ್ಕೆ ಮುಂಚೆ ಯಾರೋ ಶ್ಯಾಮಲಾ ಜಾಗೀರ್ದಾರ ಅಥವಾ ಯಾರೋ HR ಅವತ್ತಿನ ಯಾರೋ ಒಬ್ಬರು ಹೋಗಿ ಬಂದಿದ್ದು ಅಷ್ಟೇ. ಆಮೇಲೆ ಅವಾಗ ಯಾರು ಹೋಗಿರ್ಲಿಲ್ಲ. ಇವಾಗೆಲ್ಲ ಹೋಗ್ತಾರೆ ತುಂಬ. ಆಮೇಲೆ 3-4 ಸಲ ಹೋಗಿ ಬಂದೆ ನಾನು ಅಮೆರಿಕಕ್ಕೆ. ಅಲ್ಲಿ ಹೋಗಿ ಶಿಬಿರಗಳು ಮಾಡಿ ಬಂದೆ. ಅಲ್ಲಿ ನಾನೊಬ್ಬಳೇ ಹೋಗಿದ್ದೆ ಶಿಬಿರಕ್ಕೆ. ಅಲ್ಲಿಗೆ ತುಂಬ ಜನ ಅಲ್ಲಿ ಶಿಬಿರಗಳು ಮಾಡಿ, ಅಲ್ಲಿ ಮಕ್ಕಳಿಗೆ ಕನ್ನಡ ಬರೋಲ್ಲ, ಅವರಿಗೆಲ್ಲ ಇಂಗ್ಲೀಷಲ್ಲಿ ಹೇಳ್ಕೊಟ್ಟು ಅದು ಅರ್ಥ ತಿಳಿಸಿ ಅಲ್ಲೊಂದು ಕಾರ್ಯಕ್ರಮ ಕೊಟ್ಟು ಬಂದೆ. 3-4 ಸಲ ಹೋಗಿ ಬಂದಿದ್ದೇನೆ. ಅದೇ ಕೆನಡ ಅಲ್ಲೆಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ. ಭಾವಗೀತೆಗಳು ಅದೇ ಬೃಂದಾವನಕ್ಕೆ ಹಾಲನ್ನು ಮಾರಲು ಕುವೆಂಪುದು, ಅದು ತುಂಬ ಪಾಪ್ಯುಲರ್ ಆಯಿತು. ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರಿ ಬೇಗ ಸಖಿ, ಹೋಗುವ ಬಾರೇ ಬೇಗ ಸಖಿ. ಬೃಂದಾವನದಿ ಹಾಲನ್ನು ಕೊಳ್ಳುವರಾರಿಕರೇ ಇಂದು ಮುಖಿ. ಬೃಂದಾವನದಿ ಹಾಲನ್ನು ಕೊಳ್ಳುವರಾರಿಕರೇ ಇಂದು ಮುಖಿ. ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರಿ ಬೇಗ ಸಖಿ, ಹೋಗುವ ಬಾರೇ ಬೇಗ ಸಖಿ. ಇದು ಹೋಯ್ತು. ಆಮೇಲೆ ನಿಸಾರ್ ಅಹಮದ್, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಬೆಣ್ಣೆಯ ಕದ್ದು ಜಾರುತ್ತ ಬಿದ್ದು ಮೊಣಕಾಲೋದಿಸಿಕೊಂಡ ನಮ್ಮ, ಬಿಂದಿಗೆ ಬಿದ್ದು ಸಿಡಿಯಲು ಸದ್ದು ಬೆಚ್ಚಿದ ಗೋಪೆ ತುಂಟ ನಮ್ಮ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ. ನನಗೆ ಮೊದಲನೇ ಕ್ಯಾಸೆಟಲ್ಲಿ ಹಾಡೋಕ್ಕೆ ಅವಕಾಶ ಇತ್ತು, ನಿಸಾರ್ ಅಹಮದ್ದು ನಿತ್ಯೋತ್ಸವದಲ್ಲಿ. ಆವಾಗ ಏನಾಯಿತು, ನಮಗೆ HMV ಇವರು ಕಾಂಟ್ರಾಕ್ಟ್ ಸೈನ್ ಹಾಕ್ಬಿಟ್ಟಿದ್ರು, ಚಲನಚಿತ್ರ ಗೀತೆಗಳಲ್ಲದೆ ಬೇರೆ ಕಡೆ ಹಾಡೋಂಗಿಲ್ಲ. ಅದು ಗೊತ್ತಿಲ್ಲ ಅವಾಗ ಪಿಕ್ಚರ್ ಸಿನಿಮಾದಲ್ಲಿ ಹಾಡುವಾಗ ಕಾಂಟ್ರಾಕ್ಟ್ ಸೈನ್ ಮಾಡ್ತಿದ್ದೆ, ಏನು ಅಂತ ಓದಿಲ್ಲ, ಸೈನ್ ಹಾಕಿದ್ವಿ. ಹಾಗಾಗಿ ಕೆಲವು ವರ್ಷ ನಾನು ಹಾಡೋಕ್ಕಾಗಲಿಲ್ಲ. ಅದರಲ್ಲಿ ಎಷ್ಟು ಭಾವಗೀತೆ ಆಗಿರ್ಬೇಕು ನೆನಪಿಲ್ಲ. ಅವಾಗೆಲ್ಲ ಆಕಾಶವಾಣಿಲಿ ಅದು ನಾವೇ ಹಾಡ್ತಾ ಇದ್ದಿದ್ದು. ಅವಾಗ ಆಕಾಶವಾಣಿ ಬಂದು ಹೊಸರಲ್ಲಿ ಮೈಸೂರು ಅನ್ನಸ್ವಾಮಿ ಅವ್ರ ಹತ್ರ ಅವರ ಜೊತೆ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ವಿ. ಅವಾಗ ಈ ಬಿಲ್ಡಿಂಗ್ ಇರಲಿಲ್ಲ, ಹಳೆ ಬಿಲ್ಡಿಂಗ್ ಇತ್ತು ಆಕಾಶವಾಣಿ. ಅಲ್ಲಿಂದ ಶುರು ಮಾಡಿದ್ದು. ಅವಾಗ ತುಂಬ ಹಾಡುಗಳು, ತುಂಬ ಕಾರ್ಯಕ್ರಮಗಳು. ನಾನು ಮದ್ರಾಸಿಂದ ಬಂದು ಕಾರ್ಯಕ್ರಮ ಕೊಟ್ಟು ಹೋಗ್ತಾ ಇದ್ದೆ. ಅವಾಗ ಮನೆ ಇರಲಿಲ್ಲ. ಆಕಾಶವಾಣಿಗೆ ಮೊದಲು ನಾನು ಮದ್ರಾಸು ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ದೆ ಅಲ್ಲಿ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಇದು ಮಾಡಿದ್ರು. ಬಂದುಬಿಟ್ಟು ಹಾಡ್ಬಿಟ್ಟು ಅದೇ ರಾಮಕೃಷ್ಣ ಲಾಡ್ಜಲ್ಲಿ ಇಳ್ಬಿಡ್ತಾ ಇದ್ದಂತ ಮತ್ತೆ ಹೋಗ್ತಾ ಇದ್ದೆವು. ರೆಕಾರ್ಡಿಂಗಿಗೋಸ್ಕರ ಬರ್ತಾ ಇದ್ದೆ ಆಕಾಶವಾಣಿ ರೆಕಾರ್ಡಿಂಗ್. ನನ್ನ ಒಂದು ಆಕಾಶವಾಣಿಯಿಂದನೇ ಶುರುವಾಯಿತು ಅನ್ನೋದು ತಪ್ಪಿಲ್ಲ. ಯಾಕೆಂದರೆ
ನಮ್ಮ ಹಾಡುಗಳಿಂದ ಯಾರಿಗಿರ್ತದೆ, ಸಿನಿಮಾ ಹಾಡು ಕೇಳೋರು ಇದು ಅಷ್ಟೇ. ನಾವು ಪಾಪ್ಯುಲರ್ ಆಗಿದ್ದು ಆಕಾಶವಾಣಿಯಿಂದ. ಹೌದು. ಆಮೇಲೆ ದೂರದರ್ಶನ. ಐಗಿರಿ ನಂದಿನಿ ನಂದಿತ ಮೇದಿನಿ. ನಮ್ಮ ಬಾಲ್ಯ ಬಹಳ ಚೆನ್ನಾಗಿತ್ತು. ತುಂಬಾ ಹಳ್ಳಿ ಹಾಡು. ಅಲ್ಲಿ ಇವಾಗೆಲ್ಲ ಎಸ್ಟೇಟ್ಗಳಾಗಿದೆ, ಮೊದಲು ಏನಿರಲಿಲ್ಲ, ಬರೀ ಕಾಡು 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 ಕಾಡು. ನಮ್ಮ ದನಗಳು ಕಟ್ತೀವಲ್ಲ, ಅಲ್ಲಿಗೆ ಹುಲಿಗಳು ಬಂದು ಎಳ್ಕೊಂಡು ಹೋಗೋದಂತೆ, ಮರಿ ಕರುಗಳನ್ನೆಲ್ಲ ಆ ಥರ. ಆಮೇಲೆಲ್ಲ ಮನೆ ಇದು ಮಾಡಿದ್ರು, ಗೋಡೆ ಮಾಡಿದ್ರು, ಇದೆಲ್ಲ ಮಾಡಿದ್ರು, ಬಾಗಿಲಿಗೆಲ್ಲ ಮಾಡಿದ್ರು. ನಾವು ಹುಟ್ಟುವಾಗ ಅದೇನೇ ಏನೂ ಇರಲಿಲ್ಲ, ಬೀಗ ಹಾಕ್ತಾ ಇರಲಿಲ್ಲ ಮನೆಗೆ, ಆ ಥರ ಅಷ್ಟು ಇದು. ನಮ್ಮ ತಂದೆ ಒಂಥರ ಜಾಲಿ ಗುಡ್ ಫೆಲೋ ಥರ ಆಗಿನ ಕಾಲದಲ್ಲಿ. ಒಂದು ಯಾವಾಗಲೂ ಅವ್ರಿಗೆ ಲಹರಿ ಬಂತು ಅಂತಂದರೆ ಹಳ್ಳಿಯವ್ರ ಥರ ಪೇಟ ಹಿಡ್ಕೊಂಡು ಎಲ್ಲ ಕೆಲಸ ಮಾಡೋರು ಮಾಡಿಸೋರು ಅವರು, ಅವ್ರಿಗಿತ್ತು. ಆಮೇಲೆ ಒಂದು ಸಲ ಪೇಟ, ಒಂದು ಸಲ ಈ ಮಿಲ್ಟ್ರಿ ಕ್ಯಾಪ್, ನಮ್ಮಲ್ಲಿ ಮಿಲ್ಟ್ರಿ ವ್ಯಾನ್ ಇತ್ತು, ಮಿಲ್ಟ್ರಿ ಕ್ಯಾಪು, ಒಂದು ಸಲ ಈ ಗಾಂಧಿ ಟೋಪಿ, ಒಂದು ಸಲ ಕಪ್ಪು ಟೋಪಿ, ಈ ಮಾರವಾಡಿಗಳು ಹಾಡ್ತಾರೆ ಆ ಥರ. ಒಂದು ಸೀಸನ್ಗೆ ಒಂದೊಂದು ಥರ ಅವ್ರಿಗೆ ಇಷ್ಟ ಬಂದಾಗೆ ಇದು ಮಾಡೋದು. ನಮ್ಮ ತಂದೆ ತಮ್ಮ ಒಬ್ಬರಿದ್ದರು, ನಮ್ಮ ಜಾಯಿಂಟ್ ಫ್ಯಾಮಿಲಿ. ನಮ್ಮಲ್ಲಿ ಒಂದು ಸಲ ಊಟಕ್ಕೆ ಕೂತ್ರೆ 30-35 ಜನ ಕೆಲಸದವರೆಲ್ಲ ಸೇರಿ. ನಾವೆಲ್ಲ ಮನೇಲಿ ಒಬ್ಬರು ಅಡುಗೆ ಮನೇಲಿ ಅಡುಗೆ ಮಾಡ್ತಾನೆ ಇರಬೇಕು ಅವರು, ಹಾಗೆ. ಹಾಗಾಗಿ ನಮ್ಮಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಕೆಲಸದವರೆಲ್ಲ ಆ ರೂಮಲ್ಲಿ ಕೂತ್ಯಾರ ಅಂದ್ರೆ ನಾವೆಲ್ಲ ಇಲ್ಲೇ ರೂಮ್ ಒಟ್ಟಿಗೆ ಎಲ್ಲರನ್ನೂ ಬಳಸೋದು, ಆ ಥರ ಇತ್ತು. ಹಾಗೆ ನಮ್ಮ ತಂದೆ ತಮ್ಮ ರಾಮಯ್ಯ ಅಂತ, ನಮ್ಮಪ್ಪ ಕೃಷ್ಣಯ್ಯ, ಇವರು ರಾಮಯ್ಯ. ರಾಮಯ್ಯ ಅಂದರೆ ಈ ರಾಮ ಲಕ್ಷ್ಮಣ ಇದ್ದಾರಲ್ಲ, ಅಷ್ಟು ಅನ್ಯೋನ್ಯ. ನಮ್ಮ ತಂದೆ ಹೇಳಿದ ಒಂದು ಮಾತನ್ನು ನಮ್ಮ ಚಿಕ್ಕಪ್ಪ ತೆಗೆದು ಹಾಕ್ತಾಯಿರಲಿಲ್ಲ. ಅವ್ರ ಅಂಗಡಿ ನೋಡ್ಕೊಳ್ಳೋರು. ನಮ್ಮಪ್ಪ ಈ ವ್ಯವಹಾರ, ಜಮೀನು. ಆಮೇಲೆ ಶಿವಮೊಗ್ಗಕ್ಕೆ ಹೋಗ್ಬೇಕಿತ್ತು, ವಾರಕ್ಕೊಂದು ಸಲ ಹೋಗಿ. ನಮ್ಗೆ ಅವಾಗ ತುಂಬ ಮಳೆ ಹೋಗೋ ಹಂಗಿಲ್ಲ. ಅದೆಲ್ಲ ವರ್ಷಕ್ಕಾಗೋ ಸಾಮಾನು ಮನೆಗೆ ಬಂದುಬಿಡೋದು, ವರ್ಷಕ್ಕಾಗೋದು. ಅದನ್ನು ಮಾಡಿ ಮೇಲೆ ಒಂದು ಒಣಗಕ್ಕೆ ಹಾಕಿ ಇದು ಮಾಡೋದೇ ಭಾಳ ಕಷ್ಟ. ಈಗ ಮಳೆನೇ ಇಲ್ಲ, ಮಲೆನಾಡು ಮಳೆ ಇಲ್ಲವೇ, ಈಗ ಎಲ್ಲ ಹೋಗ್ಬಿಟ್ಟಿದೆ. ನಾವು ಈ ಬಟ್ಟೆ ಒಣಗಿಸ್ಬೇಕಾದ್ರೆ ಆಗಸ್ಟ್ಗೆ ಇಟ್ಬಿಟ್ಟು ಅದಕ್ಕೆ ಗೊರುಬು ಅಂತ ಬಂದಿದೆ, ಅದನ್ನ ಇಟ್ಬಿಟ್ಟು ಅದ್ರ ಮೇಲೆ ಹಾಕ್ಬೇಕಿತ್ತು. ಅಷ್ಟು ಥಂಡಿ, 3-4 ದಿವಸ ಸೂರ್ಯನೇ ನೋಡ್ತಾ ಇರಲಿಲ್ಲ, ಆ ಥರ ಕಾಲ. ನಮ್ಮ ಮಕ್ಕಳದ್ದು ಬಟ್ಟೆಗಳೆಲ್ಲ ಒಣಗಿಸ್ಬೇಕು ಅಂತಂದರೆ ಅಲ್ಲಿ ಹೋದಾಗ ಬಾಣಂತಿ ಇದ್ದಾವೆ, ಇದ್ರ ಮೇಲೆ ಇಟ್ಟು ಆಗಸ್ಟ್ಗೆ ಹೋಗ್ಬೇಕು, ಅಂಥ ಮಳೆ. ಇವಾಗ ಮಲೆನಾಡು ಬದಲಾಗಿದೆ, ವೆದರು ಎಲ್ಲ ಕಡೆ ಟೀ ಎಸ್ಟೇಟು, ಕಾಫಿ ಎಸ್ಟೇಟು ಬಂದೋಗಿದೆ. ಹಾಗಾಗಿ ನಮ್ಮ ಬಾಲ್ಯ ಭಾಳ ಚೆನ್ನಾಗಿತ್ತು. ಅದು ಈ ಗದ್ದೆಗೆ ನೀರು ಗೊಬ್ಬರ ಹಾಕಿಬಿಟ್ಟು ನೀರು ಹಾಕಿ ಬಿಟ್ಬಿಟ್ಟಿರ್ತಾರೆ, ಅದ್ರಲ್ಲಿ ನಾವು ಈಜಾಡೋದು. ನಮಗೆ ಬೇರೆ ಏನಿಲ್ವಲ್ಲ, ಅದ್ರಲ್ಲಿ ಹೋಗಿ ಈಜಾಡೋದು, ಮಣ್ಣೆಲ್ಲ ಮೆತ್ಕೊಂಬರೋದು. ಬೈತಾರಲ್ಲ ಮನೇಲಿ ನೋಡಿದ್ರೆ. ಹಿಂದ್ಗಡೆ ಒಂದು ಬೇರೆ ಬಚ್ಚಿಲಿತ್ತು, ಒಳಗಡೆ 2 ಬಚ್ಚಿಲು ಅವಾಗ. ಆಮೇಲೆ 24 ಗಂಟೆ ನೀರು ಬರೋದು ನಮ್ಮದು, ಗುಡ್ಡದಿಂದ ಬರೋ ನೀರು. ಅದಕ್ಕೆ ಟ್ಯಾಂಕು ಗಿಂಕು ಅದೆಲ್ಲ ಏನೂ ಇಲ್ಲ, ಅದು ಹೋಯ್ತಾನೇ ಇರೋದು. ನಾವು ಉಪಯೋಗಿಸೋ ಉಳಿದ ನೀರು ಗದ್ದೆಗೆ ಹೋಗೋದು, ವೇಸ್ಟ್ ಏನು ಆಗ್ತಾಯಿರಲ್ಲ. ಹಾಗಾಗಿ ಅಲ್ಲಿ ಹೋಗಿ ಕೆಳಗಡೆ ಹಿಡ್ಕೊಂಡು ಮೆತ್ತಗೆ ಸ್ನಾನ ಮಾಡ್ಕೊಂಡು ಒಳಗೆ ಬಂದುಬಿಡೋದು. ಈ ಥರ ಎಲ್ಲ ಆಡಿದ್ವಿ. ಆಮೇಲೆ ನಮ್ಮಲ್ಲಿ ಇಷ್ಟು ಗದ್ದೆ, ಒಂದು 50 ಗದ್ದೆ ಇದೆ ಅಂದರೆ ಒಂದು ಗದ್ದೆನ ಬಿಟ್ಬಿಡ್ತಾರೆ ತರಕಾರಿ ಹಾಕ್ಕೊಳ್ಳೋಕ್ಕೆ, ತರಕಾರಿಗೆ ಅಂತ ಬಿಟ್ಬಿಡ್ತಾರೆ. ಅದ್ರಲ್ಲಿ ನಮ್ಮಮ್ಮ ಒಂಥರ ಅನುಪೂರ್ಣೆ. ಅವರಿಗೂ ಕೊಡೋದ್ರಲ್ಲೂ ಅಷ್ಟೇ ತುಂಬ ಜನ ಸಾಕಿ ಬೆಳೆಸಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಅವರು ಈ ನಿಂಬೆ ಗಿಡ ಅದು ಇದನ್ನು ಏನಾದರೂ ಮನೇಲಿ ತರಕಾರಿ ಬೀಜ ತೊಗೊಂಡೋಗಿ ಹೀಗೆ ಆಗಿಬಿಟ್ರೆ ಹಾಕಿಬಿಟ್ರೆ ಸಾಕು, ಅದು ಬಂದುಬಿಡೋದು ಅಲ್ಲಿ. ನಮ್ಮ ಅಮ್ಮ ಎಲ್ಲ ಕಡೆ ಬೀಜ ಹಾಕಿದ್ದೀರಿ, ಬಂದಿದ್ದೀರಿ, ಅದು ಹಡು ಸೋರ್ಬೇಡಿ ಅಂದ್ರೆ ಎಲ್ಲ ಇದರಲ್ಲಿ ತೆಗಿಬೇಕಲ್ಲ, ಕಳೆ ತೆಗಿಬೇಡಿ ಅಂತ ಹೇಳಿದ್ರು. ಅಯ್ಯೋ ಒಳ್ಳೆ ಅದು ಆ ಗಿಡ ಇದೆ, ಇಲ್ಲಿ ಗಿಡ ಇದೆ ಅಂತ ನಮ್ಮಣ್ಣ ಇದು ಮಾಡೋರು. ಯಾವಾಗಲೂ ಎಲ್ಲ ಕಡೆ ಹಾಕ್ಬಿಟ್ಟಿದ್ದೀರಿ, ಬಂದುಬಿಡ್ತಲ್ಲಮ್ಮ, ಏನು ಮಾಡೋದು, ನಾನು ಹೆಂಗೆ ಮಾಡೋದು ಅಂತ. ಅಂಥ ಕೈ ಗುಣ ನಮ್ಮಮ್ಮಂದು. ಅವರು ಆ ಗದ್ದೆಯಲ್ಲಿ ಈ ಚಿಕ್ಕ ಸೌತೆ ಇದೆ, ಸೌತೆಕಾಯಿ ಚಿಕ್ಕದು, ತುಂಬ ಚೆನ್ನಾಗಿರುತ್ತೆ, ಶಿಷ್ಟೇ ಉದ್ದ ಇರುತ್ತೆ, ಭಾಳ ತುಂಬ ರುಚಿಯಾಗಿರುತ್ತೆ. ಅದ್ರದ್ದು ಹಾಕ್ಬಿಟ್ಟಿದ್ರು ತುಂಬ. ನಾವು ಮನೆಯಿಂದ ಉಪ್ಪು ತೊಗೊಂಡೋಗೋದು, ಅಲ್ಲಿ ನಿಂಬೆಹಣ್ಣು ಗಿಡ ತೋಟದಲ್ಲಿ ಅದನ್ನು ಕಿತ್ಕೊಳ್ಳೋದು, ಕಟ್ ಮಾಡಿಬಿಟ್ಟು ಅದನ್ನು ಇದು ಮಾಡೋದು, ಹಿಂಡಿ ಉಪ್ಪು ಹಾಕ್ಬಿಟ್ಟು. ಆಮೇಲೆ ಸೂಜಿ ಮೆಣಸು, ಗಾಂಧಾರಿ ಅಂತಾರೆ, ನಾವು ಜೀರಿಗೆ ಮೆಣಸು ಅಂತೀವಿ, ಸೂಜಿ ಮೆಣಸು ಅಂತೀವಿ, ಅದನ್ನು ಹಾಕ್ಕೊಂಬಿಟ್ಟು ಅದನ್ನು ತಿನ್ನೋದು. ಆ ಸೌತೆಕಾಯಿ ಮಾರನೇ ದಿವಸ ಬಂದು ಅಮ್ಮನ ಹತ್ರ ಬಯಸ್ಕೊಳ್ಳೋದು, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀರ ಅಂತ. ಈ ಥರ ಎಲ್ಲ ನಮ್ಮದು ಭಾಳ. ಆಮೇಲೆ ಹಲಸಿನ ಹಣ್ಣು, ಅಲ್ಲೇ ಒಂದು ದೊಡ್ಡ ಮರ ಇತ್ತು, ಕೆಳಗಡೆ ನಮಗೆ ಸಿಗೋ ಹಾಗೆ ಹಲಸಿನ ಹಣ್ಣು ಇತ್ತು, ಅದನ್ನು ಒಡೆಯೋದು, ಅಲ್ಲೇ ತಿನ್ಕೊಳ್ಳೋದು ಬರೋದು. ಈ ಥರ ಎಲ್ಲ ಭಾಳ
ತುಂಬ ಎಂಜಾಯ್ ಮಾಡಿದ್ದೀವಿ ಚಿಕ್ಕ ವಯಸ್ಸಿನಲ್ಲಿ. ಈಗಿನ ಮಕ್ಕಳಿಗೆ ಅಜ್ಜಿ ಮನೆಯೂ ಗೊತ್ತಿಲ್ಲ, ತಾತನ ಮನೆಯೂ ಗೊತ್ತಿಲ್ಲ. ಅವ್ರಿಗೆ ಈ ಬಾಲ್ಯ ಅನ್ನೋದೇ ಇಲ್ಲ. ಈಗ ಕಂಪ್ಯೂಟ್ರೇ ಬಾಲ್ಯ ಎಲ್ಲ. ಅದು ಬೇಜಾರಾಗುತ್ತೆ ಒಂದ್ಸಲ. ನಮ್ಮ ಮಕ್ಕಳು ರಜೆ ಆದ ಕೂಡಲೇ ಅಜ್ಜಿ ಮನೆ ಅಲ್ಲಿಗೆ ಹೋಗಿಬಿಡ್ತಾರೆ ತಿಂದರು. ಅವರಿಗೆ ಮೋಹ ಜಾಸ್ತಿ ಅದಕ್ಕೆ. ಹಾಗಾಗಿ ನಮ್ಮ ಬಾಲ್ಯ ತುಂಬ ಚೆನ್ನಾಗಿ ನಡೀತಾಯಿತ್ತು. 4 ಕಿಲೋಮೀಟರ್ ಸ್ಕೂಲಿಗೆ ನಡ್ಕೊಂಡು ಹೋಗ್ಬೇಕಿತ್ತು. ಅದೆಲ್ಲ ಒಂಥರ ಈಗ ನೆನೆಸ್ಕೊಂಡ್ರು ಅವೆಲ್ಲ ತುಂಬ ಸಂತೋಷ ಆಗುತ್ತೆ. ಬೆನ್ನು ಕಾಯೋ ಬೆನಕಂಗೆ ಶರಣೆನ್ನೀರೋ. ಅವಾಗಲಾದ್ರು ಏನಾದ್ರು ದಸರಾ ಅದು ಇದು ಅಂದರೆ ಯಾವಾಗಲಾದ್ರು ಬರ್ತಾಯಿದ್ವಿ. ನಮ್ಮ ಚಿಕ್ಕಪ್ಪನ ಮಗಳು ನನ್ನ ತಂಗಿ, ಅವಳು ಸ್ಪೋರ್ಟ್ಸಲ್ಲಿ ಶಿವಮೊಗ್ಗದಲ್ಲಿ ಓದೋವಾಗ ಇದು ಅವಳು ರನ್ನಿಂಗ್ ರೇಸು, ಹೈ ಜಂಪು, ಲಾಂಗ್ ಜಂಪು ಇದರಲ್ಲೆಲ್ಲ ಫಸ್ಟ್ ಬರ್ತಾಯಿದ್ಲು. ಶಿವಮೊಗ್ಗಕ್ಕೆ ಬರುತ್ತೆ. ಅವಳನ್ನ ಕರ್ಕೊಂಡೆಲ್ಲ ಬೆಂಗಳೂರಿಗೆ ಅಲ್ಲಿಗೆ ಇಲ್ಲಿ ಬರ್ತಾಯಿದ್ದರು ಜೀಪಲ್ಲಿ. ಆವಾಗ ನಮ್ಗೆ ಬರ್ತಾಯಿದ್ದೆ ತಿಪ್ಟೂರು ಹತ್ರ. ನಮ್ಗೆ ಅಲ್ಲಿ ಅದಕ್ಕೆ ಆದಮೇಲೆ ಯಾವುದೂ ಅಡಿಕೆ ತೋಟ ಇಲ್ಲ ಆ ರಸ್ತೆಯಲ್ಲಿ, ಆವಾಗಿರಲಿಲ್ಲ. ಅದು ಬಂದ ತಕ್ಷಣ ನಮಗೇನೋ ಬೆಂಗಳೂರು ಬಂತು ಅಂಥೇಳಿ. ಆಮೇಲೆ ನಮ್ಮ ತಂದೆ ಎಲ್ಲಿ ತೋಟ ದಾರಿನಲ್ಲಿ ಎಲ್ಲಿ ಒಳ್ಳೆ ತೋಟ ಇದೆಯೋ ಅಲ್ಲಿ ಜೀಪ್ ನಿಲ್ಲಿಸ್ಬಿಟ್ಟು ಬನ್ನಿ ಅಂತೇಳಿ ಕರ್ಕೊಂಡು ಹೋಗೋದು. ಯಾರದೋ ಮನೆ ಇರುತ್ತಲ್ಲಿ, ಯಾರದೋ ನಮಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಹೋಗೋದು ಅಲ್ಲಿ ಒಂದು ಇದು ಹಾಕ್ಕೊಡೋರು ನಮ್ಮ ತಂದೆ, ಒಂಥರ ಕಂಬಳಿ ಥರ ಇಟ್ಕೊಡೋರು. ಅದನ್ನು ಹಾಕ್ಕೊಂಡು ತಲೆ ಎಲ್ಲ ಮುಂಡಾಸ್ ಕಟ್ಕೊಂಡು ಹೋಗೋರು. ನಾವು ಅವ್ರ ಜೊತೆ ಹೋಗೋದು. ಎಲ್ಲಿ ಹೋಗ್ತಾರಪ್ಪ ನೋಡೋಣ ಅಂತ ಅವರು ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸೋದು. ಮನೆ ಯಜಮಾನ್ರನ್ನು, ಅಲ್ಲಿ ಕೆಲಸದವ್ರು ಯಾರಿದ್ದಾರೋ ಅವ್ರನ್ನ, ಏನು ಕೃಷಿ, ಹೇಗೆ, ಏನು ಹಾಕ್ತೀರಿ, ಗೊಬ್ಬರ ಎಲ್ಲ ತಿಳ್ಕೊಳ್ಳೋದು. ನೀವು ಯಾರು, ಎಲ್ಲಿಯವರು? ನಾವು ಬೆಳಲ್ಕೊಪ್ಪಾಗ. ಓಹೋ, ಪಟೇಲ್ರ ಮನೆ ಗೊತ್ತಾ ನಿಮಗೆ? ಅವ್ರ ಮನೇಲಿ ಕೆಲಸ ನಾನು ಅಂತ ಹೀಗೆ ಹೇಳೋರು. ನಮ್ಗೆ ಇದು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅವಾಗ ಒಂಥರ ಅನಿಸೋದು. ನಾವೇನೋ ಮಾತಾಡ್ತಿರಲ್ಲ ಅವಾಗ. ಹಾಗೆ ಹೇಳೋದು, ಏನು ಕೃಷಿ ಮಾಡಿದ್ವಿ ಎಲ್ಲ ಅವರದ್ದೆಲ್ಲ ತಿಳ್ಕೊಂಡು ಏನಾದ್ರು ಒಳ್ಳೇದಿದ್ದರೆ ನಮ್ಮ ಮನೆಗೆ ಬಂದ್ಬಿಟ್ಟು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು. ಒಂದು ಕಡೆ ಹೋದಾಗ ಮಜ್ಜಿಗೆ ಕಡಿತಾ ಇದ್ರು. ನಮ್ಮ ಕಡೆ ಮಜ್ಜಿಗೆ ಕಡಿಯೋದ್ರಿಂದ ಇದೆ ಸಾಧಾರಣ. ಅದಿಲ್ಲ ನಮ್ಮ ಕಡೆ. ನಾವು ಏನು ಮಾಡಿ ದೊಡ್ಡದೊಂದು ಈ ಮೊದಲೆಲ್ಲ ಈ ಬಿದಿರು ಹಂಡೆ ಇರೋದು ಒಂಥರ ಉದ್ದಕ್ಕೆ, ಅದಕ್ಕೆ ಒಂದು ಗರಟ ಕೋಲು ಸಿಕ್ಕಿಸ್ಕೊಂಡು ಹಿಂಗೆ ಹೊಡಿತಾ ಇರೋದು. ಅವಾಗ ಬರುತ್ತೆ. ಅದು ನೋಡಿದ್ದಾರೆ ಎಲ್ಲೋ. ನೋಡಿಬಿಟ್ಟು ಬಿದಿರಿದ್ದಿತ್ತು ನಮ್ಮ ಮನೇಲಿ. ಯಾರೋ ಹಿತ್ತಾಳೋದಕ್ಕೆ ಕಲಾಯಿ ಹಾಕ್ಸ್ಬಿಟ್ಟು ಇಟ್ಕೊಂಡೆ. ತಕ್ಷಣ ಬಂದ ತಕ್ಷಣ ಮನೆ ಮಾಡಿಸರು ಅಂತ. ಆ ಥರ ಏನಾದ್ರು ಒಂದು ವಿಶೇಷದಿದ್ದರೆ ಬಂದು ಅದನ್ನ ಮನೇಲಿ ವ್ಯವಸಾಯ ಆಗಲಿ, ಮನೇಲಿ ಅದರಲ್ಲಿ ಮನೆ ವಾರಸಲ್ಲಿ ಆದ್ರೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋರು. ಆ ಥರ ತುಂಬ ಆಗಿನ ಕಾಲದಕ್ಕೆ ನನಗೆ ಸ್ಫೂರ್ತಿ ಅಂದರೆ ನಮ್ಮ ತಂದೆನೇ ಎಲ್ಲ. ಧೈರ್ಯ, ಸ್ಥೈರ್ಯ, ಹಿಡಿದು ಕೆಲಸ ಬಿಡಬಾರ್ದು, ಈ ಥರ ಎಲ್ಲ ಅವರಿಂದನೇ ನಂಗೆ ಬಂದಿರೋದು. ಅದನ್ನು ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಬೆಂಗಳೂರಿಗೆ ಬಂದಾಗ ನಮ್ಮ ಯಜಮಾನರು, ಅವಳ ಅಣ್ಣ, ಅವ್ರ ಹೆಂಡತಿ, ಹಾಗೆಲ್ಲ ನಮ್ಮ ಅತ್ತೆ ಕೊನೆವರೆಗೂ ನಮ್ಮ ಮನೇಲೇ ಇದ್ದರು. ನಮ್ಮತ್ತೆ ಜಾಯಿಂಟ್ ಫ್ಯಾಮಿಲಿ ಒಂಥರ. ನನ್ನ ಪಾಡಿಗೆ ನಮ್ಮತ್ತೆ ಏನು ತೊಂದರೆ ಮಾಡ್ತಾ ಇರಲಿಲ್ಲ. ನೀನು ಹೋಗಮ್ಮ, ನಾನು ನೋಡ್ತಾಯಿದ್ದೆ. ಆವಾಗ ಸ್ವಲ್ಪ ಇದಾಗಿದ್ದರು. ಆಮೇಲೆ ಆಮೇಲೆ ಬೇರೆ ಆದ್ವಿ. ಒಬ್ಬೊಬ್ಬರು ಒಂದೊಂದು ಕಡೆ ಹೋದರು. ನಮ್ಗೆ ಊರಿಂದ ಅಡುಗೆಯವರು ಕಳಿಸ್ಕೊಟ್ರು ನನಗೆ. ಹಾಗಾಗಿ ನನಗೇನು ತೊಂದರೆ ಆಗಲಿಲ್ಲ. ಎಲ್ಲೂ ನನ್ನ ಮ್ಯೂಸಿಕ್ ಕೆರಿಯರ್ಗೆ ಏನೂ ತೊಂದರೆ ಆಗಲಿಲ್ಲ. ನಾನೇ ಸೆಲೆಕ್ಟೆಡ್ ಇದು ಮಾಡಿಕೊಂಡೆ. ಎಲ್ಲದು ಬಂದಿದ್ದಕ್ಕೆಲ್ಲ ಹೋಗೋದು ಆ ಥರ ಇಲ್ಲ. ಸೆಲೆಕ್ಟೆಡ್ ನನಗೆ ನೋಡಬೇಕು ಒಳ್ಳೆ ಇದು ಅಂತಂದರೆ ಹೋಗಿ ಹಾಡು ಬರ್ತಾಯಿದ್ದೆ. ನಮಗೆ ಯಾವ ರೆಸ್ಟ್ರಿಕ್ಷನ್ನು ಇರಲಿಲ್ಲ. ಮದುವೆ ಆದಮೇಲೂ ಅಷ್ಟೇ ರೆಕಾರ್ಡಿಂಗು ಅದು ಇದು ಮದ್ರಾಸಿಗೆ ಹೋಗಿ ಬರ್ತಾಯಿದ್ದೆ. ಮಗು ಆದಮೇಲೂ ಎಲ್ಲ ಅಲ್ಲೇ ಇರ್ತಾಯಿದ್ದೆ. ಅಲ್ಲೊಂದು ಮನೆ ಇತ್ತಲ್ಲ, ನಮ್ಮ ತಂದೆ ಅಲ್ಲೊಂದು ಮನೆಗೆ ಮಾಡಿ ನಮ್ಗೆ ಒಂದು ಅಡುಗೆಯವ್ರನ್ನ ಇಟ್ಟಿದ್ದರು ಮಡ್ರಾಸಾಗ. ನಂಗೆ ಅದು ಪ್ರಾಬ್ಲಮ್ ಆಗಲಿಲ್ಲ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ನನಗೆ ಕಷ್ಟ ಅಂತ ಆಗಲಿಲ್ಲ ಅಂತಲ್ಲ, ಅದನ್ನು ಎದುರಿಸೋ ಶಕ್ತಿ ನಮ್ಮ ತಂದೆಯಿಂದ ಕಲ್ತಿದ್ದೆ. ನಾನು ಏನು ಬಂದರೂ ತಡಿಬೇಕು. ಅದು ಹೇಳೋದಿಲ್ಲ. ನಮ್ಗೆ ಚಾಪೆ ಮೇಲೆ ಮಲಗಿಸ್ತಾ ಇದ್ರು, ನೆಲದ ಮೇಲೆ ಮಲಗಿಸ್ತಾ ಇದ್ರು. ಒಂದಿನಾರು ಮಲಗಬೇಕು, ಅಭ್ಯಾಸ ಮಾಡಬೇಕು ಅಂತ. ಆ ಥರ ಇದರಿಂದ ನನಗೆ ನಮ್ಮ ತಂದೆನೇ ಒಂದು ಸ್ಫೂರ್ತಿ. ಅವ್ರನ್ನ ನಾನು ಯಾವತ್ತೂ ಆಗಿನ ಕಾಲಕ್ಕೆ ಇವಾಗ ಒಂದಲ್ಲ 1940 ಇಸ್ವಿನಲ್ಲಿ ಆ ಒಂದು ಮನೋಭಾವ ಇತ್ತು ಅಂತಂದ್ರೆ ನಮ್ಮ ತಾಯಿನೇ ಹೇಳ್ತಾ ಇದ್ರು. ಯಾರಾದರೂ ಅವಾಗ ನಮ್ಮ ತಂದೆ ಪಟೇಲ್ರಲ್ವ, ಅವಾಗ ಊರಲ್ಲಿ ಇಲ್ಲಿ ಕೇಸ್ ಗೀಸು ಹಾಕೋದು ಕೋರ್ಟ್ ಗಿರ್ಟಿಲ್ಲ, ಒಂದು ಧರ್ಮಸ್ಥಳಕ್ಕೆ ಹೇಳ್ಕೊಳ್ಬೇಕು, ಅಲ್ಲಿ ಹೇಳ್ಕೊಳ್ಳೋದು. ಇಲ್ಲದ್ರೆ ಪಟೇಲ್ರು ಎಲ್ಲ ಸರಿ ಮಾಡಬೇಕು, ಎಲ್ಲ ಬಿಟ್ಟು ಆಮೇಲೆ ಕೋರ್ಟು
ಇದ್ದರೆ. ನಮ್ಮೂರಲ್ಲಿ ಕೋರ್ಟ್ ಗಿರ್ಟೆಲ್ಲ ಮೊದಲಿಂದ ನಮ್ಮ ತಂದೆ ಎಲ್ಲ ಅದನ್ನು ಇತ್ಯರ್ಥ ಮಾಡೋರು. ಯಾರು ಏನಾದ್ರು ತೊಂದರೆ ಆದರೆ ನಮ್ಮನೆ ಒಂಥರ ಪಟೇಲ್ರ ಮನೆ, ಪಟೇಲ್ರ ಹತ್ರ ಹೋದರೆ ಇದಾಗುತ್ತೆ ಅಂತ ನಮ್ಮ ತಂದೆ ಹಾಗೆ ಮಾಡೋರು. ತಪ್ಪಿದ್ರೆ ಭಯ ಅವರಿಗೆ, ಬರೋಕ್ಕೆ ಹೆದರಿಕೆ ಒಂದು. ಆಮೇಲೆ ಅದನ್ನೆಲ್ಲ ಸಾಲ್ವ್ ಮಾಡೋರು. ಆಮೇಲೆ ನಮ್ಮ ತಂದೆ ಬುದ್ಧಿ ಹೇಳೋರು. ಅವ್ರಿಗೆ ದೊಡ್ಡ ಶಿಕ್ಷೆ ಅಲ್ಲ, ಅವ್ರಿಗೆ ಬುದ್ಧಿ ಹೇಳಿ ಮನೆಯಲ್ಲೆಲ್ಲ ಊಟ ಹಾಕಿ ಎಲ್ಲರನ್ನು ನೋಡಿ ಹಾಗೆ ಮಾರ್ದಂತೆ ಇಬ್ಬರಿಗೂ ಮಾಡಿಸಿ ಕಳಿಸೋರು. ಅದನ್ನು ದೊಡ್ಡ ಗಲಾಟೆ ಯಾರೂ ಮಾಡ್ತಿರಲಿಲ್ಲ. ನಮಗೆ ಅನ್ಯಾಯ ಮಾಡಿದ್ರು ಅದೆಲ್ಲ ಏನೂ ಇಲ್ಲ. ಪಟೇಲ್ ಹೇಳಿದ್ರು ಸರಿ ಹೇಳ್ತಾರೆ ಅಂತ ಆ ಥರ ಒಂದು ಮನೆ ತನ. ನಾವು ಪಟೇಲ್ ಗಿಟೇಲ್ ಏನೋ ಹಾಕ್ಕೊಂಡಿಲ್ಲ ಸೈಡ್. ಅದು ಗೌರ್ಮೆಂಟ್ ಕೆಲಸ, ಅದು ಅವ್ರ ಮಟ್ಟಿಗೆ ಅವರು ಪಟೇಲ ಆಮೇಲೆ ಹೋಗುತ್ತೆ. ಅದು ನಾವು ಯಾಕೆ ಮುಂದೆ ಬರಬೇಕು ಅಲ್ವಾ? ಅದಕ್ಕೆ ನಾವು ಬಿ ಕೆ ಸುಮಿತ್ರಾ, ಬಿಳಲ್ಕೊಪ್ಪ ಪಟೇಲ್ ಕೃಷ್ಣಯ್ಯನವ್ರ ಮಗಳು ಬಿ ಕೆ ಸುಮಿತ್ರಾ. ತುಂಬ ಜನ ಹೇಳಿದ್ರು, ಈಗ ಮದುವೆ ಐತಲ್ಲ ನೀವು ಯಜಮಾನ್ರ ಹತ್ರ ಹಾಕ್ಕೋಬೇಕಲ್ಲ. ನಂಗೆ ಕಷ್ಟಪಟ್ಟಿದ್ದ ನಮ್ಮ ತಂದೆ, ಕಳಿಸಿದ್ ನಮ್ಮ ತಂದೆ ಅಲ್ವಾ? ಹಾಗಾಗಿ ಅವ್ರ ಮಕ್ಕಳು ಅವ್ರ ಹೆಸರು ಹಾಕ್ಕೊಳ್ಳಿ, ನಾನು ನಮ್ಮ ಅಪ್ಪನ ಹೆಸರು ಹಾಕ್ಕೋತೀನಿ. ಹಂಗೆ ಮದುವೆ ಆದ್ಮೇಲೆ ಹೇಳಿದ್ರು ತುಂಬ ಜನ, ಯಾಕೆ ಇನ್ನೂ ತಂದೆ ಹೆಸರು ಇಟ್ಕೊಂಡಿದ್ರು. ಕೊನೆವರೆಗೂ ಅದೇ ಇರೋದು. ನಮ್ಮ ಮನೇಲಿ ತುಂಬ ಒಳ್ಳೆ ಕೆಲವು ಕಾರ್ಯಕ್ರಮಗಳು ನಡೀತಾ ಇತ್ತು ಹಳ್ಳಿನಲ್ಲಿ. ಬೆಳಗುಕೊಪ್ಪದಲ್ಲಿ ಒಂದು ಗಣಪತಿ ಪೂಜೆ ಗ್ರ್ಯಾಂಡ್ ಆಗೋದು, ಆಮೇಲೆ ಮುಖ್ಯವಾಗಿ ಅನಂತನ ವ್ರತ ಅದು ಜಾಸ್ತಿ ಆಗೋದು. ಅದರಲ್ಲಿ ತಾಳಮದ್ದಲೆ ಅಂತ ಆಗ್ತಾಯಿತ್ತು. ಅದಾದಮೇಲೆ ಕೋಲ ಅಂದರೆ ಈ ದೈವಗಳ ಆರಾಧನೆ. ನಮ್ಮಲ್ಲಿ ನಾವೆಲ್ಲ ಮೂಲ ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ನಮಗೆ ನಮ್ಮ ಹಿರಿಯರೆಲ್ಲ ಅವ್ರ ಜೊತೆ ಬರೋವಾಗಲೂ ಅಲ್ಲಿ ದೈವಗಳು, ಜನಾರ್ದನ ಸ್ವಾಮಿ, ಆಮೇಲೆ ಇಲ್ಲಿ ದೈವಗಳೆಲ್ಲ ಇದು ಚೌಡಮ್ಮ ಅಂದರೆ ನಮ್ಮ ಮನೆ ದೇವತೆ. ನಮ್ಮ ಕೋಲದಲ್ಲಿ ನಮ್ಮ ಚೌಡಮ್ಮ ಅಂದರೆ ಚಾಮುಂಡೇಶ್ವರಿ, ಆಮೇಲೆ ಗುಳಿಗ, ಆಮೇಲೆ ಈ ಕಾಂತಾರದಲ್ಲಿ ನೋಡಿದಿರಲ್ಲ ಎಲ್ಲ ದೈವಗಳು ನಮ್ಮಲ್ಲಿ ಆವಾಹನೆ ಆಗ್ತಾಯಿತ್ತು. ಅವಾಗ ಮೂರು ದಿನ ಮಾಡೋರು. ಈ ದೊಂದಿ ಇರುತ್ತೆ ಹೊತ್ತೆ, 3 ದಿವಸ ಮಾಡೋರು. ಕರೆಂಟ್ ಇಲ್ಲ ಅವಾಗ, ಅದನ್ನು ಇಡೋದು, ಅದನ್ನು ಆಮೇಲೆ ನಮ್ಮ ಕಾಲದಲ್ಲ 2 ದಿನಕ್ಕಾಯ್ತು. ಆಮೇಲೆ ನಮ್ಮ ಅಣ್ಣನ ಮಕ್ಕಳೆಲ್ಲ ಇವಾಗ ಎಲ್ಲರಿಗೂ ಬರೋಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಇವತ್ತು ಸಾಯಂಕಾಲ ಶುರು ಮಾಡಿದ್ರೆ ನಾಳೆ ಸಾಯಂಕಾಲದವರೆಗೂ ಕೋಲ. ಅದಕ್ಕೊಂದು ಇದು ಕೋಲದ ಕಣ ಅಂತ ಒಂದು ಜಾಗ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಜಮೀನಲ್ಲಿ. ಅಲ್ಲಿ ವರ್ಷಕ್ಕೊಂದ್ಸಲ ಕೋಲ, ನೇಮೋತ್ಸವ, ದೈವಗಳ ನೇಮೋತ್ಸವ ಅಂತ ಅದಕ್ಕೆ ಹೆಸರು. ಅದಕ್ಕೆ ತುಂಬ ನಮ್ಮ ಎಲ್ಲ ಇವಾಗ ಎಸ್ಟೇಟು ಅದು ಎಲ್ಲ ಆಗಿದೆಯಲ್ಲ, ಅಲ್ಲಿ ಕಾರ್ಮಿಕರೆಲ್ಲ ನಡ್ಕೋತಾರೆ, ಇವತ್ತಿಗೂ ನಡ್ಕೋತಾರೆ. ಆಮೇಲೆ ನಮ್ಮ ಮನೇಲಿ ಇವತ್ತಿಗೂ ಶಂಕರಮಣಕ್ಕೆ ಒಂದು ಪೂಜೆ ಆಗುತ್ತೆ. ಆ ದೈವಗಳಿಗೆಲ್ಲ ಪೂಜೆ ಮಾಡ್ತಾರೆ. ಮನೆ ಎಲ್ಲ ಕೆಲಸದವರೆಲ್ಲ ಬಂದು ಊರು ತುಂಬ ಎಲ್ಲರೂ ಯಾರ್ಯಾರು ಅಕ್ಕಪಕ್ಕದವರು ಊರಿನವರೆಲ್ಲ ಬರ್ತಾರೆ. ಅವ್ರಿಗೇನಾದ್ರು ತೊಂದರೆ ಆದರೆ ಹೇಳ್ಕೊತಾರೆ, ನೀವು ನಮ್ಮ ಕಾಪಾಡಿದ್ರೆ ನಿಮ್ಮ ಕೋಲಕ್ಕೊಂದು ಇದು ಕೊಡ್ತೀನಿ ಅಂತೇನೋ ಒಂದು ಮಾಡ್ತಾರೆ. ಆ ಥರ ಇವತ್ತಿಗೂ ನಡೆಯುತ್ತೆ ನಮ್ಮಲ್ಲಿ. ಇವಾಗ ಒಂದು ದಿನದ ಕೋಲ ಸಾಧಾರಣ ಒಂದು 3,000 ರಿಂದ 5,000 ಜನ ಸೇರ್ತಾರೆ. ಇವಾಗ ಊರಿನವರೆಲ್ಲ ನೋಡ್ಕೊತಾರೆ. ಶುರು ಮಾಡಿದ್ದು ನಮ್ಮ ಮನೆಯವರು, ನಮ್ಮ ಬೆಳಗುಕೊಪ್ಪ ಪಟೇಲ್ರ ಫ್ಯಾಮಿಲಿಯ ಮೇಲೆ ನಮ್ಮ ದಾಯಾದಿಗಳು ಗೋರಗಲ್ ಅಂತ. ಗೋರಗಲ್ ಕೋಲ ಅಂದರೆ ಬೆಳಗುಕೊಪ್ಪದಲ್ಲಿ ಭಾಳ ಹೆಸರುವಾಸಿ. ಹಾಗೆ ಇವತ್ತಿಗೂ ಅದು ನಡ್ಕೊಂಡು ಬರ್ತಾ ಇದೆ. ಆಮೇಲೆ ನಮ್ಮ ತಂದೆಯವರು ತುಂಬ ಆಗಿನ ಕಾಲಕ್ಕೆ ಬಹಳ ಒಂದು ಅವರ ಥಿಂಕಿಂಗ್ ಎಲ್ಲ ಭಾಳ ಇದು, ಈ ಅಸ್ಪೃಶ್ಯತೆ ಅದೆಲ್ಲ ಇಲ್ಲವೇ ಇಲ್ಲ ನಮ್ಮ ಮನೇಲಿ. ಎಲ್ಲರೂ ಬರ್ಬೋದು. ನಾವೆಲ್ಲ ಆಟಾಡಿ ಬೆಳೆದಿದ್ದೆಲ್ಲ ನಮ್ಮ ಕೆಲಸದವ್ರ ಜೊತೆ. ಯಾಕೆ ನಮ್ಮದು 1 ಮೈಲಿ, 1 ಅರ್ಧ ಮೈಲಿ ದೂರಕ್ಕೆ 1 ಮನೆಗಳು. ನಮಗೆ ಏನಾದ್ರು ವಿಶೇಷಗಳಾದರೂ ಮಾತ್ರ ಬರೋರು, ಯಾರು ಹೋಗೋರು. ನಮ್ಗೆ ಸ್ನೇಹಿತರಿಲ್ಲ. ನಾವು ಅಕ್ಕ ತಂಗಿರು, ಅಣ್ಣ ತಮ್ಮಂದರೆ ನಾವು ಸ್ನೇಹಿತರು. ಹಾಗೆ ಬೆಳೆದವ್ರು ನಾವು. ಹಾಗಾಗಿ ನಮ್ಮ ತಂದೆ ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಾಯಿರಲಿಲ್ಲ. ಯಾಕೆ ಹೋದ್ರಿಗೆ ಹಬ್ಬಕ್ಕೆ ಬಂದರೆ ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಿರಲಿಲ್ಲ. ಅವ್ರಿಗೆ ಮಕ್ಕಳು ಓದಬೇಕು, ಅದೊಂದು. ಹಾಗೆ ನಮಗೆ ಶಿವಮೊಗ್ಗದಲ್ಲಿ ಎಜುಕೇಶನ್ ಆಯ್ತು, ಕಂಟಿನ್ಯೂ ಆಯಿತು. ಮುಖಂಡನೆಲ್ಲರೂ ಕೊಂಡಾಡಿರೋ, ಶರಣಿಕ್ಕಿ ಸೋಮೇಶನ ಕೊಂಡಾಡಿರೋ. ಸೊ ನೀವು ರೆಕಾರ್ಡ್ ಮಾಡಿದ ಅತಿ ಹೆಚ್ಚು ಹಾಡುಗಳು ಯಾವ ಒಂದು ದಿವಸದಲ್ಲಿ? ಸಂಗೀತ ಕಂಪನಿನಲ್ಲಿ ಮೊದಲು ನಾನು ಹೇಳಿದ್ನಲ್ಲ, ಸಿನಿಮಾದಲ್ಲಿ 1 ಹಾಡು ಅಥವಾ 2 ಹಾಡು, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ 1, ಮಧ್ಯಾಹ್ನದಿಂದ 1. ಆಮೇಲೆ ಇದು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆದಮೇಲೆ ನಾನೇ ಹಾಡಿದ್ದೀನಿ ಸಂಗೀತ ಕಂಪನಿಯಲ್ಲಿ. ಒಂದಿನ ಫುಲ್ಲು ರೆಕಾರ್ಡ್ ಮಾಡಿಬಿಡೋದು ವಾದ್ಯಗಳು, ಒಂದಿನ ಮತ್ತೆ ಹೋಗಿ ಫುಲ್ಲು ಇದು ಮಾಡಿಬಿಡೋದು, ವೋಕಲ್ ಎಲ್ಲ ಅದಕ್ಕೆ ಇದು ಮಾಡೋದು ಮಾಡಿಬಿಟ್ಟು ಮಾರನೇ ದಿನ ರಾತ್ರಿ ಎಲ್ಲ ಕೂತ್ಕೊಂಡು 2-3 ದಿನದಲ್ಲಿ ಅದು ಕ್ಯಾಸೆಟ್ ಕೊಟ್ಬಿಡೋರು. ಹಾಗೆ ಸಂಗೀತ ಕಂಪನಿ ಮಹೇಶ್ ಅವರು ತುಂಬ ಇದು ಮಾಡಿ. ಆಮೇಲೆ ಲಹರಿಗೆ ತುಂಬ ಹಾಡಿದ್ದೀನಿ. ಅವರು ಎಲ್ಲ ಕಂಪನಿಗಳು ಸಾಧಾರಣ ಹಾಡಿದ್ದೀನಿ. ಒಂದು ದಿನಕ್ಕೆ 8-9 ಹಾಡುಗಳು ಹಾಡಿದ್ದೆ. ಯಾಕೆಂದ್ರೆ ನಮ್ಮದೇ ರೆಕಾರ್ಡಿಂಗ್ ನಮಗೆ ಒಪ್ಪಿಸ್ಬಿಡೋರು. ಸಾಹಿತ್ಯ ನೀವೇ, ಸಂಗೀತ ನೀವೇ, ಮ್ಯೂಸಿಷಿಯನ್ಸ್ ನೀವೇ, ಎಲ್ಲ ಅಲ್ಲಿಂದ ಫೋನ್ ಮಾಡಿ ಹೇಳ್ಬಿಡೋರು.
ನಮಗೆ ಇಲ್ಲಿಗೆ. ನಾನು ಅವಾಗ ಬೆಂಗಳೂರು ಸೆಟ್ಲ್ ಆಗಿದ್ನಲ್ಲ, ಇಲ್ಲೆಲ್ಲ ಇದು ಮಾಡಿಬಿಟ್ಟು ಎಲ್ ಕೃಷ್ಣನ್ ಅಥವಾ ಆರ್ ಎನ್ ಜಯಗೋಪಾಲ್ಗೆ ಬರ್ಬಿಟ್ರು. ಜಯಗೋಪಾಲ್ ಅವರೇ ಇಷ್ಟು, ಆಮೇಲೆ ಉದಯಶಂಕರು, ಆಮೇಲೆ ವಿಜಯ ನರಸಿಂಹ ಇಲ್ಲೇ ಇದ್ರು. ಅವರಿಗೆ ಈ ತರ ಈ ದೇವಿ ಮೇಲೆ ಇಷ್ಟು ಹಾಡು ಹಾಡಬೇಕು ಅಂದ್ರೆ ಬರೆದಿಟ್ಬಿಟ್ಟವ್ರು. ಕೃಷ್ಣನ್ ಅವರಿಗೆ ಸಂಗೀತ ಇಂಥ ದಿನ ಬರಬೇಕು, ಒಂದಿನ ಮುಂಚೆ ರೆಕಾರ್ಡಿಂಗ್ ನಾಳೆ ಅಂದ್ರೆ ಒಂದಿನ ಮುಂಚೆ ಬರಬೇಕು ಅಂತೇಳಿ. ಆಮೇಲೆ ಅವರು ಬಂದರೆ ನಮಗೆ ಅವಾಗ ಸ್ವಾಗತ್ ಹೋಟೆಲ್ ಎಲ್ಲ ರೂಮ್ ಮಾಡ್ತಾ ಇದ್ವಿ. ಅಲ್ಲಿಗೆ ಬಂದವರು ಬಂದು ಒಂದಲ್ಲಿ ತುಂಬ ಕ್ವಿಕ್ ಅವರು 1 ಅಥವಾ 2 ದಿನದಲ್ಲಿ ಅಷ್ಟು ಹಾಡುಗಳಿಗೆ ಟ್ಯೂನ್ ಮಾಡಿಬಿಡೋರು. ಮಾರನೇ ದಿವಸ ಎಲ್ಲ ಮ್ಯೂಸಿಷಿಯನ್ಸು ಅವ್ರು ಹೇಳ್ಬಿಟ್ರೆ ಸಂಗೀತ ಸ್ಟುಡಿಯೋಕ್ಕೆ ಬರೋರು. ಹೇಳ್ಕೊಂಡ್ರು ರೆಕಾರ್ಡ್ 2 ದಿನದಲ್ಲಿ ರೆಕಾರ್ಡ್. ಒಂದು ದಿವಸ ಟ್ರ್ಯಾಕು, ಒಂದು ದಿವಸ ಇದು, 3 ದಿವಸ 4 ದಿವಸದಲ್ಲಿ ಎಲ್ಲ ಒಂದು ಕ್ಯಾಸೆಟ್ ಫುಲ್ ಆಗಿ ಅವ್ರ ಕೈ ಕೊಟ್ಟು ಬಂದ್ಬಿಡ್ತಿದ್ವಿ ಹಾಗೆ. ಇವರು ಲಹರಿಯವರು ಹಾಗೆ ಮಾಡ್ತಾಯಿದ್ರು. ಲಹರಿ ತುಂಬ ಹಾಡಿದ್ದೀನಿ, ಲಹರಿಯವ್ರಿಗೂ ತುಂಬ ಹಾಡಿದ್ದೀನಿ. ಅವರು ಅಷ್ಟೇ ಏನೂ ಕೇಳ್ತಾ ಇರಲಿಲ್ಲ. ಅಮ್ಮ ನಿಮಗೆ ಈ ಥರ ಒಂದು ಕ್ಯಾಸೆಟು ಮಲೆ ಮಹದೇಶ್ವರನ ಬಗ್ಗೆ ಬೇಕು. ಆಮೇಲೆ ಅದೆಲ್ಲ ಓದಬೇಕಲ್ಲ, ಮಲೆ ಮಹದೇಶ್ವರ ಅಂದರೆ ಸುಮ್ಮನೆ ಆಗಲ್ಲ. ಅದೆಲ್ಲ ಹಿಸ್ಟ್ರಿ ಎಲ್ಲ ಕೇಳಬೇಕಲ್ವ, ನೋಡಬೇಕು. ಅದೆಲ್ಲ ಮಾಡಿಬಿಟ್ಟು ಅವ್ರಿಗೆ ಹೇಳ್ಬಿಟ್ರೆ ಕೃಷ್ಣನ್ ಮಾಡೋರು ಎಲ್ಲ. ಆಮೇಲೆ ಜಯಗೋಪಾಲು ತುಂಬ ಬರೆದಿದ್ದಾರೆ ನಮಗೆ ಎಲ್ಲ. ಇಂದು ಶುಕ್ರವಾರ ಅದೆಲ್ಲ ಜಯಗೋಪಾಲ ಬರೆದಿರೋದು. ಇಂದು ಶುಕ್ರವಾರ ಶುಭವ ತರುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಈಗಲೂ ಕೆಲವು ಕಡೆ ಹೇಳಿದ್ರೆ ನಮ್ಮನೇಲಿ ಇವತ್ತಿಗೂ ನಿಮ್ಮ ಹಾಡುಗಳು ಹಾಕಿ ಪೂಜೆ ಮಾಡ್ತಾರೆ. ಚಾಮುಂಡಿ ವರದಾಯಿನಿ. ನನಗೆ ಈ ಸೈಟ್ ಸಿಗಕ್ಕೂ ಇದು ಒಂದು ಕಾರಣನೇ, ಈ ಹಾಡುಗಳು. ಯಾಕೆಂದ್ರೆ ನಾನು 3 ಸಲ ಹಾಕೋದಾಗ್ಲೂ ನನಗೆ ರಿಜೆಕ್ಟ್ ಆಯಿತು, ಸಿಕ್ಕಲಿಲ್ಲ ಬಿಡಿಯದಲ್ಲಿ. ಆಮೇಲೆ ನನಗೆ ಅವಾಗ ಇದನ್ನು ಮಾಡಿದೆ. ಆಮೇಲೆ ಹೋಗಿ ನೋಡ್ಕೊಂಬಂದೆ. ಒಂದ್ಸಲ ಅಪ್ಲೈ ಮಾಡಿದೆ, ಅದೇ 2 ಸಲ ಆಗಿಬಿಟ್ಟಿತ್ತು. 2 ಸಲ ರಿಜೆಕ್ಟ್ ಆಗಿತ್ತು. ಯಾಕೆ ಇದಕ್ಕೆ ಅಂತ ಗೊತ್ತಿಲ್ಲ. 3ನೇ ಸಲ ಹೋದರೆ ನೀವು ಹೋಗಿ ಬನ್ನಿ ಮೇಡಮ್, ಅಲ್ಲಿ ಒಬ್ಬರು ಆಫೀಸರ್ ಯಾರು ಹೇಳಿದೆ, ನೀವು ಹೋಗಿ ಬನ್ನಿ ಅಮ್ಮ, ನಾನು ಹೋಗಬೇಕು ಅಮೇರಿಕಕ್ಕೆ, ನಾನು ಇರೋಲ್ಲ 3 ತಿಂಗಳೀಗ ಅಂತ ಹೇಳಿದ್ದಕ್ಕೆ ಅವರು ನೀವು ಬರೋ ಅಷ್ಟೊತ್ತಿಗೆ ಅಲಾಟ್ ಮಾಡಿಟ್ಟಿರ್ತೀವಿ ಮೇಡಮ್ ಅಂದರು. ಆಮೇಲೆ 3 ತಿಂಗಳು ಬಿಟ್ಟು ಬಂದು 1-2 ದಿವಸ ಬಿಟ್ಟು ಹೋಗಿದ್ರೆ ಅದು ಎಲ್ಲಿತ್ತೋ ಫೈಲ್ ಅಲ್ಲೇ ಇದೆ, ಮುಂದಕ್ಕೆ ಹೋಗಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಕರೆಸಿದ್ರು, ಬೈದರು ಅವ್ರಿಗೆ. ಏನ್ರಿ ದಿನ ಹೇಳ್ತೀರಾ ಮೇಡಮ್, ನಿಮ್ಮ ಹಾಡುಗಳೇ ಪೂಜೆ ಮಾಡ್ತೀವಿ ನಮ್ಮ ಮನೇಲಿ ಹಾಕ್ಕೊಂಡು, ಅದು ಇದು ಅಂತ ಅಷ್ಟು ಅವ್ರು ಸಂತೋಷ ಕೊಡುವಾಗ ನಿಮ್ಗೆ ಇದೊಂದು ಕೆಲಸ ಮಾಡೋಕ್ಕಾಗಲ್ವಾ ಅಂತೇಳಿ ಲೆಡ್ಜರ್ ತರಿಸ್ಬಿಟ್ಟು ಅದ್ರಲ್ಲಿ ಮಾರ್ಕ್ ಮಾಡಿ ಅಲಾಟೆಡ್ ಅಂತ ಎಲ್ಲಿ ಬೇಕು ನಿಮ್ಮ 3 ಕಡೆ ಕೊಟ್ಟರು, ನೀವು ಒಂದು ಸೆಲೆಕ್ಟ್ ಮಾಡಿ ಅಂತ. ಇದೊಂದು. ಆಮೇಲೆ ಇಲ್ಲಿ ಪದ್ಮನಾಭ ನಗರಕ್ಕೆ ಹೋಗಲ್ಲಿ ಆವಾಗ ಮೋರಿ ಇತ್ತು, ಇವಾಗೆಲ್ಲ ಬಿಲ್ಡಿಂಗ್ ಆಗಿದೆ, ಅದೊಂದು ಕೊಟ್ಟರು. ಬಂದು ನೋಡಿದ್ರೆ ಇಲ್ಲಿ ಏನೂ ಇಲ್ಲ, ಈ ಪಕ್ಕದಲ್ಲೆಲ್ಲ ಗುಡಿಸಲು ಏನೂ ಇಲ್ಲ. ಆಮೇಲೆ ಅಲ್ಲಿ ಮೇಯ್ನ್ ರೋಡು, ತುಂಬ ವೆಹಿಕಲ್ಲು. ಆಮೇಲೆ ಅಂದ್ಕೊಡ ಅದಕ್ಕೆ ಕಾರ್ ಹೋಗೋಕ್ಕೂ ಹೋಗೋದು ಜಾಗ ಅಲ್ಲ, ಮೋರಿ ಇದೆ, ಅದೆಲ್ಲ ಸರಿ ಮಾಡಿಕೊಂಡು ಯಾವಾಗ ಅದೆಲ್ಲ ಆಗಲ್ಲ ಅಂತ ಇದು ಮಾಡಿಬಿಟ್ಟು. ಇದ್ರಲ್ಲಿ ಏನೂ ಇರಲಿಲ್ಲ. ಇಲ್ಲಿ ಸ್ಕೂಲ್ ಒಂದಿತ್ತು ಅಷ್ಟೇ, ಮತ್ತು ಯಾವ ಮನೆಯೂ ಇರಲಿಲ್ಲ. ಇಲ್ಲಿ ಖಾಲಿ ಇತ್ತು, ಎಲ್ಲ ಗುಡಿಸಲು. ಬೆಳಗ್ಗೆ ಬಂದು ಕಕ್ಕಸ್ಕೂರೋರು ಇಲ್ಲಿ. ಹಂಗೆ 2002ರಲ್ಲಿ ನಮಗೆ ಅಲಾಟ್ ಆಯಿತು. 4ರಲ್ಲಿ ಕಳಿಸ್ಕೊಟ್ರು. ಬ್ಯಾಂಕ್ ಲೋನ್ ಮಾಡ್ಕೊಂಡಂತೂ ಮನೆ ಅಂತ ಒಂದಾಯ್ತು ನಮ್ಮ ಸ್ವಂತ. ಇಲ್ಲ ಸರ್, ಇದು ಯಾರೋ ಮಿನಿಸ್ಟ್ರಿಗೆ ಅಲರ್ಟ್ ಆಗೋ ಥರ ಇದೆ ಅಂದರು. ಕ್ಯಾನ್ಸಲ್ ಅಂದರು, ನಮ್ಗೆ ಮಾಡ್ಕೊಂಡು. ಕಲೆಗೊಂದು ಬೆಲೆ ಇದೆ. ಅದು ತುಂಬ ಹಾಡುಗಳೆಲ್ಲ ಕೇಳಿರ್ತಾರಲ್ಲ ಅವಾಗೆಲ್ಲ, ಅವ್ರಿಗೆ ಅಷ್ಟೆಲ್ಲ ಮಾಡ್ತಾರೆ ಅವರು. ಕನ್ನಡಕ್ಕೋಸ್ಕರ ನಿಮ್ಗೆ ಇಷ್ಟು ಮಾಡೋಕ್ಕಾಗಲ್ಲ, ನಿಮಗೆ ಮಿನಿಸ್ಟ್ರಿಗೆ ಏನ್ರಿ ತಗೋತಾರೆ ಅವ್ರ ರಿಲೇಟಿವ್ಗೆ ಯಾರಿಗೋ ಮಾತುಕತೆ ಆಗಿತ್ತಂತೆ. ಅದೇ ಹಂಗೆ ಸಿಕ್ತು ನನಗೆ. ಹಾಗಾಗಿ ಹಾಡಿಂದ ನನಗೆ ಅದು ಒಂದು ಅನುಕೂಲ, ಜನಗಳ ಪ್ರೀತಿ ಜೊತೆಗೆ ಅದು ಒಂದು ಆಯ್ತು. ಬಾಗಿ ಬಾಗಿ ಬಂಗಾರ ತೂಗಿ. ನಾನು ಮದ್ರಾಸಿಂದ ಆರ್ಕೆಸ್ಟ್ರಾ ಕರೆಸ್ತಾ ಇದ್ದೆ. ಅವಾಗ ಇಳೆಯರಾಜ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಅಲ್ಲಿಂದ ಬಂದು
ಇಲ್ಲಿ ಕಾರ್ ಮಾಡ್ಕೊಂಡು ಹೋಗೋದು, ಟ್ರೈನಲ್ಲಿ ಬರೋದು. ಎಂಟ್ರಪ್ರೈ ಅಂತ ಹೇಳಿದ್ನಲ್ಲ, ಇಲ್ಲಿಂದ ಹೋಗ್ಬಿಟ್ಟು ದಾವಣಗೆರೆ, ಹರಿಹರ, ಆಮೇಲೆ ಕಡೂರು, ಬೀರೂರು, ಎಲ್ಲಿ ಕೊಡದೇ ಇದ್ದಿದ್ದೆ ಜಾಗ ಇಲ್ಲ ಅಂತ ಬರೋದು. ಮತ್ತೆ ನೆಕ್ಸ್ಟ್ ಟ್ರೈನಲ್ಲಿ ಹೊರಟೋಗೋದು. ಆ ಥರ ಮಾಡ್ತಾ ಇದ್ವಿ. ಆಮೇಲೆ ನೋಡಿ ನೋಡಿ ನಾವು ಈಗ ಆವಾಗ ಇಲ್ಲಿ ವಾದ್ಯದವ್ರು ಇರ್ತಾ ಇರಲ್ಲ, ಒಂದ್ 2-3 ಮಾತ್ರ ಇದ್ದು, ಅವ್ರು ಯಾವಾಗಲೂ ಬಿಸಿ. ನಮ್ಮ ವಾದ್ಯದಲ್ಲಿ ಗೋಪಿ ಶ್ರೀನಿವಾಸ್, ಗೋಪಿ ಅನ್ನೋರು ಅವಾಗ ಅಮ್ಮ ನಾವೇ ಬಂದು, ಅವರು ಎಲ್ಲ ವಾಟಾಳಿಗೆ ರೈಟ್ ಹ್ಯಾಂಡ್ ಇದ್ದರು. ಬಹಳ ಕನ್ನಡದ ಕಲಿಗಳು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಜೈಲಿಗೆಲ್ಲ ಹೋಗಿ ಬಂದ್ಯಾರು ವಾಟಾಳ ಜೊತೆ ಎಲ್ಲ. ಆ ಥರ ಗೋಪಿ ಅಂತ ಅವರು. ಅಮ್ಮ ನಾವೇ ಒಂದು ಇಲ್ಲಿ ಆರ್ಕೆಸ್ಟ್ರಾ ಮಾಡೋಣ, ಅಲ್ಲಿಂದ ಕರ್ಸೋದೆಲ್ಲ ತುಂಬ ಇದಾಗತ್ತೆ. ಅವಾಗೆಲ್ಲ ಎಷ್ಟು ಒಂದು ಕಾರ್ಯಕ್ರಮಕ್ಕೆ 18-20 ಸಾವಿರ ಕೊಡ್ತಾಯಿದ್ರು ಮಡ್ರಾಸಿಂದ ಬಂದ್ರು. ಇವಾಗ ಆಮೇಲೆ ಲಕ್ಷಗಟ್ಟಲೆ ತೊಗೊಂಡವರು ಇದ್ದಾರೆ ಅಂತ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ನಾವೊಂದು ಆರ್ಕೆಸ್ಟ್ರಾ ಮಾಡಿದ್ವಿ. ಯಾವಾಗ 1975-76 ಇದರಲ್ಲಿ ಮಾಡಿಬಿಟ್ಟು ಇಲ್ಲಿ ಒಂದು ವಾದ್ಯವರಿಂದ ಮಾಡಿದ್ದು. ಮುಖ್ಯವಾಗಿ ಅವಾಗಿನ್ನು ಕೀಬೋರ್ಡ್ ಏನು ಬಂದಿರಲಿಲ್ಲ. ಶ್ರೀನಿವಾಸು ಹಾರ್ಮೋನಿಯಮು, ಗೋಪಿ ಹಾಡೋರು. ಅವರು ತುಂಬ ದೊಡ್ಡ, ಈಗ ತುಂಬ ದೊಡ್ಡ ವ್ಯಾಪಾರಸ್ಥರಾಗಿದ್ದಾರೆ. ಗೋಪಿ ಅಂತ ನೀವು ನೋಡಿರ್ಬೋದು. ಈಗ ಯಲಹಂಕ ಹೋಗೋ ದಾರಿನಲ್ಲಿ ಪಿಣ್ಯ ದಾಟಿ ಒಂದು ಜಯಸೂರ್ಯ ಡೆವಲಪರ್ಸ್ ಅಂತಿದೆ. ಆ ಪೊಲೀಸ್ ಸ್ಟೇಷನ್ ಅವರೇ ಕಟ್ಟಿಸ್ಕೊಟ್ಟಿದ್ದು. ಅಷ್ಟು ದೊಡ್ಡ, ಅವ್ರಿಗೇನು ಆಡ್ಬೇಕಂತಿಲ್ಲ, ಒಂದು ಇಷ್ಟ, ಆಸೆ. ಅವ್ರ ಮನೆಯಲ್ಲೆಲ್ಲ ಬೇಡ ಬೇಡ ದಾಸೆ ಆಗ್ತೀಯ, ನಮ್ಮ ಬಿಸ್ನೆಸ್ ನೋಡು, ವ್ಯವಹಾರ ನೋಡ್ಕೊ ಅಂತ. ಅದನ್ನೆಲ್ಲ ಬಿಟ್ಟು ನಮ್ಮ ಜೊತೆಗೆ ಬಂದು ಆವತ್ತು ಬಂದವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈಗ ನಾನು ಪ್ರೋಗ್ರಾಮ್ ಕೊಟ್ಟೋದು ಬಿಟ್ಟು 3 ವರ್ಷ ಆಗಿದೆ. ಅಲ್ಲಿವರೆಗೂ ನನಗೆ ಏನೂ ತೊಂದರೆ ಇಲ್ಲ. ವಾದ್ಯದವರನ್ನು ಇದು ಮಾಡೋದು, ಅವರಿಗೆಲ್ಲ ಕೂತ್ಕೊಂಡು ಅವರಿಗೆ ಅರೇಂಜ್ಮೆಂಟ್ ಮಾಡೋದು, ಶ್ರುತಿಗಳು ಮಾಡಿಸೋದು, ಸ್ಟೇಜ್ ಹಾಕ್ಸೋದು, ಆಮೇಲೆ ಯಾರು ಪಾರ್ಟಿಗೆ ಅವ್ರ ಹತ್ರ ಮಾತಾಡೋದು, ಅಡ್ವಾನ್ಸ್ ತೊಗೊಳ್ಳೋದು, ಇವರಿಗೆಲ್ಲ ಪೇಮೆಂಟ್ ಕೊಡೋದು ಎಲ್ಲ ಮಾಡಿಟ್ಬಿಟ್ರು. ನಾನು ಹೋಗೋದು, ಮೈಕ್ ತೊಗೊಂಡು ಹಾಡೋದು, ಇಷ್ಟೇ ಕೆಲಸ. ಆವತ್ತಿಂದ ಇವತ್ತಿನವರೆಗೂ ನಾನು ಯಾವಾಗ ಪ್ರೋಗ್ರಾಮ್ ಕೊಡೋಕೆ ಬಿಟ್ಟು ಅಲ್ಲಿವರೆಗೂ ಅದೇ. ನನಗೆ ಏನೂ ತಲೆ ಬಿಸಿ ಇಲ್ಲ. ಒಂಥರ ನನ್ನ ಮಗನ ಹಾಗೆ, ಮೊದಲನೇ ಮಗನ ಹಾಗೆ ನನಗೆ. ಅವರು ಗೋಪಿ ಅಂತೇಳಿ. ಶ್ರೀನಿವಾಸು ಗೊತ್ತು, ದೊಡ್ಡ ಮ್ಯೂಸಿಕ್ ಪ್ಲೇಯರು. ಅವರು ನನ್ನ ಜೊತೆಗಿದ್ದರು. ಅವರನ್ನೇ ಮೊದಲು ನಾವು ಕೀಬೋರ್ಡ್ ಇಲ್ಲಿಗೆ ತಂದಿದ್ದು ಮೊದಲು. ಅದಕ್ಕೆ ಮುಂಚೆ ಹಾರ್ಮೋನಿಯಮ್ ಇತ್ತು. ಆ ಥರ ನಮ್ಮ ಆರ್ಕೆಸ್ಟ್ರಾ ಶುರುವಾಗಿದ್ದು. ಇಲ್ಲಿವರೆಗೂ ಇದ್ದರು ತುಂಬ ಜನ. ಎಲ್ಲರೂ ಅವರಿಗೆಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಯಿತು. ಈಗ ಆಮೇಲೆ ನಾನು ಬಿಟ್ಟೆ ಇವಾಗ. ಹಾಗಾಗಿ ನಮ್ಮ ಆರ್ಕೆಸ್ಟ್ರಾ ಒಂದು ಬೆಂಗಳೂರಲ್ಲಿ ಬಹಳ ಕಾಲ ಕೆಲವು ಕಲಾವಿದರು ಕೊನೆಯವರೆಗೂ ಇದ್ದಿದ್ದು ನಮ್ಮ ವಾದ್ಯ. ನಾವು ಅವ್ರನ್ನ ಕಲಾವಿದರು ಏನೋ ನುಡಿಸ್ತಾರೆ ಅಂತೆಲ್ಲ. ಈಗ ನಾವು ಹೊರಗಡೆ ಉತ್ತರ ಕರ್ನಾಟಕಕ್ಕೆಲ್ಲ ಹೋದರೆ ನನಗೆ ಸ್ಪೆಷಲಾಗಿ ಒಂದು ರೂಮ್ ಕೊಡೋರು. ನಮ್ಮ ಯಜಮಾನರು ಸುಧಾಕರ್ ಹಾಡ್ತಾಯಿದ್ರು. ಆಮೇಲೆ ಮಕ್ಕಳು ಶುರು ಮಾಡಿದ್ರು ಜೊತೆಗೆ. ನಮಗೆ AC ರೂಮಲ್ಲ ಅವಾಗೆಲ್ಲ ಸ್ವಲ್ಪ ಕೊಡ್ತಾಯಿದ್ರು. ನಾನು ಒಪ್ತಾ ಇರಲಿಲ್ಲ. ನಮ್ಮ ವಾದ್ಯದವ್ರು ಎಲ್ಲಿದ್ದಾರೋ ಅಲ್ಲೇ ನಾನು ಇರಬೇಕು, ನಮ್ಮ ಜೊತೆಗೆ ಅವರು ಇರಬೇಕು. ನಾವೇನು ತಿಂತೀವೋ ಅವ್ರಿಗೂ ಅದೇ ಕೊಡಬೇಕು. ಯಾಕೆಂದ್ರೆ ಕೆಲವರು ಭಾಳ ಕೇವಲವಾಗಿ ನೋಡ್ಬಿಡ್ತಾರೆ. ಅವರ ಈಗ ಕಾರಲ್ಲಿ ಹೋದರೆ ಡ್ರೈವರ್ ಸಹ ವ್ಯಾನಲ್ಲಿದ್ದರೆ ನಮ್ಮ ಜೊತೆಗೆ ಇರಬೇಕು. ಅವರು ನಾವು ತಿಂದಿದ್ದೇನೆ ಅವರು ತಿನ್ನಬೇಕು. ಆ ಥರ ಒಂದು ಬಾಂಧವ್ಯ ಬೆಳೆದಿದ್ದರಿಂದ ಯಾರೂ ಬಿಟ್ಟು ಹೋಗ್ತಿರ್ಲಿಲ್ಲ. ನಾವು ಬೇಡ ಅಂದರೂ ಅವ್ರಿಗೆ ಇರೋರು ಆ ಥರದವರು. ಆಗಿನ ಕಾಲದಲ್ಲಿ ಹಂಗಿತ್ತು. ಹಾಗಾಗಿ ನಮ್ಮ ಆರ್ಕೆಸ್ಟ್ರಾ ಇಷ್ಟು ವರ್ಷ ನಡ್ಕೊಂಬಂತು. ನಾವು ಬೇಕೆ ಸುಮಿತ್ರ ಅಂಡ್ ಪಾರ್ಟಿ ಅಂತಲೇ ಇತ್ತು. ನಾವು ಅದಕ್ಕೊಂದು ಹೆಸರು, ಯಾಕೆಂದ್ರೆ ನಾನು ಯಾವಾಗ ಶುರು ಮಾಡಿದ್ದೀನಿ ಯಾವಾಗ ಮುಗಿಸ್ತೀನಿ ಅಂತ ಗೊತ್ತಿಲ್ಲ. ಒಂದು ಹೆಸರು ಒಂದಿದ್ಮೇಲೆ ಕೊನೆಯವರೆಗೂ ಇರಬೇಕದು. ನಮ್ಮ ಮಕ್ಕಳು ನಡೆಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಹೇಳೋಕ್ಕಾಗಲ್ಲ ಅಲ್ವಾ, ಅವರವರ ಬಂದಿದ್ದು. ಅದಕ್ಕೋಸ್ಕರ ನಾನು ಯಾವ ಹೆಸರು ಇಡಲಿಲ್ಲ, ರಿಜಿಸ್ಟ್ರು ಏನೂ ಮಾಡಿಸ್ಲಿಲ್ಲ. ಕ್ಲಾಸು ಅಷ್ಟೇ, ಆರಾಧನಾ ಸಂಗೀತ ಶಾಲೆಯಿಂದ ಕಲೀರಿ. ಆಮೇಲೆ ಒಂದು 35,000 ಜನಕ್ಕೆ ಶಿಬಿರಗಳು ಅದೆಲ್ಲ ಮಾಡಿದ್ದೀನಿ. ಅಂದರೆ ಆಸಕ್ತರು 2 ದಿನದಲ್ಲಿ ಶಿಬಿರದಲ್ಲಿ ಏನೂ ಕಲಿಯೋಕ್ಕಾಗಲ್ಲ ಅಂತ ಹೇಳ್ಬೋದು. ಆದರೆ ಅವರಿಗೆ ಸಂಗೀತದಲ್ಲಿ ಆಸಕ್ತಿ, ಸಾಹಿತ್ಯದಲ್ಲಿ ಆಸಕ್ತಿ ಬಂದರೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ತುಂಬ ಕೆಲವರು ಡಾಕ್ಟರ್ಸು, ಇಂಜಿನಿಯರ್ಸ್ ಎಲ್ಲ ಬಂದು ಕಲ್ತ್ಕೊಂಡೋಗಿದ್ದಾರೆ. ಕಲಿತವರಿಗೆ ಒಂದು ಹಾಡುಗಳು ಬಂದಂಗಾಗುತ್ತೆ. ಜಾನಪದ ಗೀತೆ, ಭಕ್ತಿಗೀತೆ, ಭಾವಗೀತೆ ಎಲ್ಲ ಹೇಳ್ಕೊಡ್ತಾಯಿದ್ವಿ. ಹೇಗೆ ಸಿನಿಮಾ ಹಾಡು ಒಂದು ಬಿಟ್ಟು ಎಲ್ಲ ಹೇಳ್ಕೊಡ್ತಾಯಿದ್ವಿ. ಹಂಗೆ ನನ್ನ ವಾದ್ಯಗೋಷ್ಠಿ ಆಯ್ತು. ನಂಬಿ ತುತಿಸುವ ಜನರ ಎಲ್ಲ ಇಷ್ಟವ. ಇಲ್ಲಿದ್ದಾಗ ನಾನು ಮದ್ರಾಸಿನ ಮಗು ಆದಮೇಲೆ ಇಲ್ಲಿ ಶಿಫ್ಟ್ ಆಗಿಬಿಟ್ಟೆ. ಆವಾಗ ರಾಜ್ಕುಮಾರ್ ಜೊತೆ ಹಾಡೋ ಅವಕಾಶ ನಂಗೆ ಬಂತು ಕಾರ್ಯಕ್ರಮಗಳಲ್ಲಿ. ನಮಗೆ ಈಗ ನಾನು ಕೇಳಿದ್ರೆ ಅವ್ರ ಹತ್ರ ಒಂದು ಮಾತು ಬಾಯಿಟ್ಟೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರೆ ಕೊಡ್ತಿದ್ರು ಏನೋ. ನಮ್ಗೆ ಅಭ್ಯಾಸ ಇಲ್ವೇ ಒಬ್ಬರ ಹತ್ರ ಕೇಳಿ
ಒಬ್ರ ಹತ್ರ ಇದು ಮಾಡಿಕೊಂಡು ಮಾಡೋ ರೂಢಿನೇ ಇಲ್ಲ. ಆಮೇಲೆ ಒಂಥರ ಹಿಂಜರಿಕೆನೂ ಅದು ಏನು ಅನ್ಕೋತಾರೋ ಆ ಥರ ಅಂತ ಅದು ಮನಸ್ಸಲ್ಲಿ ಭಾವನೆನೇ ಬರಲಿಲ್ಲ ನಮಗೆ. 17-18 ಕಾರ್ಯಕ್ರಮ ಕೊಟ್ಟಿದ್ದೀನಿ, ಬಾಗಲಕೋಟೆ ಎಲ್ಲೆಲ್ಲೋ ಕೊಟ್ಟಿದ್ದೀನಿ ಅವ್ರ ಜೊತೆಗೆ ಸಹ ಗಾಯಕಿಯಾಗಿ. ಒಂದು ದಿವಸ ನಾನು ಅವ್ರ ಹತ್ರ ನನಗೆ ಕೊಡಿದ್ದು ಒಂದೇ ಕಾರಲ್ಲಿ ಹೋಗ್ತಾಯಿದ್ವಿ. ಸುನೀಲ್ ಅವ್ರ ಚಿಕ್ಕ ಮಗು, ಅವರು ಹೇಳೋರು ಪಾರ್ವತಮ್ಮ ಒಂದೊಂದ್ಸಲ ರಾಜ್ಕುಮಾರ್ ತಾಯಿ, ನಾನು ಪಾರ್ವತಮ್ಮ ಮಗು. ಸುನೀಲ ತುಂಬ ಚಿಕ್ಕ ಮಗುನು, ಅವಾಗ 5 ತಿಂಗಳು 6 ತಿಂಗಳಾದಾಗೆಲ್ಲ ಪ್ರೋಗ್ರಾಮ್ಗೆ ಹೋಗ್ತಾಯಿದ್ವಿ. ನಾವು ತುಂಬ ತೆಳ್ಳಗಿದ್ದೆ, ತುಂಬ ತೆಳ್ಳಗೆ. ಅವಾಗ ಪಾರ್ವತಿ ಮಗುಗೆ ಮೈ ಚುಚ್ಚುತ್ತೆ, ಬೋನೆ ಅವ್ರ ಹತ್ರ ಎಲ್ಲ ಬರೀ ಇದೇ ಇರುತ್ತೆ, ನೀನು ಎತ್ಕೊಂಡಿದ್ರು ಅವರು ಎತ್ಕೊಂಡು ಕಾರಲ್ಲಿ ಬರೋರು. ಅವ್ರ ತಾಯಿ ಅಲ್ಲಿ ಹೋದಾಗೆ ಹಸಿ ಬಾಣಂತಿ ಅವಳಿಗೆ ಸ್ವಲ್ಪ ಥಂಡಿ ಮಾಡಿಬಿಡಿ, ಬಿಸಿ ನೀರು ಕೊಡಿ ಅಂತೆಲ್ಲ ಹೇಳೋರು. ಅಷ್ಟು ಒಂದು ಆತ್ಮೀಯತೆ. ಅದನ್ನು ನಾನು ಯಾರನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ. ನನಗೆ ಪರಿಚಯ ಅವರು, ನನಗೆ ಇದು ಮಾಡೋದು, ನಾನು ಒಬ್ಬರ ಹತ್ರ ಹೇಳ್ಕೊಳ್ಳೂ ಇಲ್ಲ. ಆಮೇಲೆ ಅವ್ರ ಹತ್ರ ಫೋಟೋ ತೆಗೆಸ್ಕೊಳ್ಳೋದು, ಇದು ಮಾಡೋದು, ಅದು ನನ್ನ ಕೊನೆವರೆಗೂ ನನಗೂ ಬರಲೂ ಇಲ್ಲ, ಈಗಲೂ ಇಲ್ಲ. ನನಗೆ ಯಾರಾದರೂ ತೆಗೆದು ಕಳಿಸ್ತಾರೆ ಫೋಟೋಗ್ರಾಫರ್ಸ್ಗೆ, ನನ್ನ ಒಂದು ಗುಣ ಗೊತ್ತು, ಮೇಡಮ್ ಇದೊಂದು ಫೋಟೋ ನಿಮಗೆ ಕಳಿಸ್ತೀನಿ ಅಂತ ಕಳಿಸ್ತಾರೆ. ಅದನ್ನೆಲ್ಲ ಕೆಲವು ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಫೋಟೋಗಳು ಹಾಗೆ ಇದೆ, ನಾನಾಗೆ ಹೋಗಿ ತೆಗೆಸ್ಕೊಳ್ಳೋದು ಅದೆಲ್ಲ ನಂಗೆ ಅಭ್ಯಾಸ ಬರೋಲ್ಲ. ಆಮೇಲೆ ಇನ್ನು ಫಂಕ್ಷನ್ ಎಲ್ಲ ಇವತ್ತಿಗೂ ನಮ್ಮ ಫೋಟೋಗ್ರಾಫರ್ಸ್ ಹೇಳ್ತಾರೆ, ಬನ್ನಿ ಮೇಡಮ್ ಎದುರುಗಡೆ ಬನ್ನಿ. ಕೆಲವರೆಲ್ಲ ತಳ್ಕೊಂಡು ಎದುರುಗಡೆ ಬಂದುಬಿಡ್ತಾರೆ, ಯಾರು ಗೆಸ್ಟ್ಗಳಿರ್ತಾರೋ ಅವ್ರ ಪಕ್ಕ. ನಾನು ಹಿಂದೆನೇ ಹೋಗ್ಬಿಡ್ತೀನಿ, ಬೇಡ ಅವರೆಲ್ಲ ಹೋಗ್ಕೊಳ್ಳಿ ಅಂತೇಳಿ. ಅವರು ಹೇಳ್ತಾರೆ, ಬನ್ನಿ ಮೇಡಮ್ ನೀವು ಬನ್ನಿ ಮೇಡಮ್ ಅಂತ ತಳ್ಬೇಕು. ಆಮೇಲೆ ಆ ಥರ ಒಂದು ನನ್ನ ಮನೋಭಾವನೆ ಅದೇ ಥರ ಇತ್ತು, ಮುಂಚೆಯಿಂದನೂ ಹಾಗೆ ಇತ್ತು. ಸ್ವಲ್ಪ ಹಳ್ಳಿಯವರು ಅಂದರೆ, ಅದರಲ್ಲೂ ಮಲೆನಾಡಿನವರು ಅಂದರೆ ಅವರಿಗೆ ಸ್ವಲ್ಪ ಹಿಂಜರಿಕೆನೂ ಇರುತ್ತೆ ಮೊದಲಿಂದನೂ. ಏನಂತವರು ಪೇಟೆಯವರು ಆ ಥರದ್ದೊಂದು. ಆಮೇಲೆ ಅದು ಚಿಕ್ಕನ್ನಲ್ಲಿ ಇತ್ತು ಹೋಗಿಲ್ಲ, ನಾನಾಗೆ ಎಲ್ಲೂ ಹೋಗಿ ಕೇಳೋದು, ನಂಗೆ ಅವಕಾಶ ಕೊಡಿ. ಇದುವರೆಗೂ ನಾವು ಇಷ್ಟು ಜನ ಹಾಡಿದ್ದೀನಿ ಮದ್ರಾಸಲ್ಲಿ, ಒಬ್ಬರ ಮನೆ ನೋಡಿಲ್ಲ, ನಾನು ಒಬ್ಬರ ಮನೆಗೆ ಹೋಗಿಲ್ಲ, ಒಬ್ಬರ ಹತ್ರ ಒಂದು ಫೋನ್ ಮಾಡಿ ನಂಗೆ ಅವಕಾಶ ಕೊಡಿ ಅಂತ ಕೇಳಿಲ್ಲ, ನಾ ಕೇಳೋದು ಇಲ್ಲ. ಅದು ಕೆಲವು ಸಲ ತಪ್ಪು ಅನಿಸುತ್ತೆ. ಇಲ್ಲೇ ನಾವು ಏನು ಗೊತ್ತಾಗುತ್ತೆ, ಅದು ಪರವಾಗಿಲ್ಲ, ನಮಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನಾವು ಕೇಳಿಕೊಂಡು ಮಾಡೋದು ಅದು ನನ್ನ ಜಾಯಮಾನದಲ್ಲೇ ಬಂದಿಲ್ಲ. ಹೀಗಿರ್ಬೇಕು ಅಷ್ಟೇ. SPB ಅದೇ ಜೋಡಿ ಜಡೆ ಜಮುನ ಅಂತ ಒಂದು ಹಾಡಿದ್ದೀನಿ, ಕಾರ್ಯಕ್ರಮಗಳಲ್ಲಿ ಹಾಡಿದ್ದೀನಿ. ಜೋಡಿ ಜಡೆ ಜಮುನ PBS ಜೊತೆ ತುಂಬ ಹಾಡ್ಬಿಟ್ಟಿದ್ದೀನಿ. ಆ ಥರ ನಮಗೆ ಒಂಥರ ಕೇಳ್ಕೊಂಡು ಮಾಡೋ ಒಂದು ಮನಸ್ಸಿಗೆ ಏನು ಅಂತ ಹೇಳ್ತಾರೆ, ಮನೋಭಾವ ಇಲ್ಲ. ನನಗೆ ಕೊಡಿ ಒಂದು ಹಾಡು, ನನಗೆ ಅವಕಾಶ ಕೊಡಿ ಅಂತ ಕೇಳಿಲ್ಲ. ಕೇಳಬೇಕಿತ್ತ ಏನೋ ಗೊತ್ತಿಲ್ಲ. ಮಕ್ಕಳಿಗೆ ಸಮಯ ಕೊಡೋಕ್ಕಾಯ್ತಾ? ಮಕ್ಕಳಿಗೆ ಯಾವಾಗಲೂ 24 ಗಂಟೆನೂ ಏನು ಹೊರಗಡೆ ಹೋಗಿರ್ಲಿಲ್ವಲ್ಲ. ಆಮೇಲೆ ಊರಿಂದ ಒಬ್ಬರು ಬಂದಿದ್ರಲ್ಲ ಅಡುಗೆಗೆ, ಇಲ್ಲೆಲ್ಲ ನೋಡ್ತಾ ನಮ್ಮ ಅತ್ತೆ ಇದ್ರು ನನ್ನ ಜೊತೆ. ಫ್ಯಾಮಿಲಿಯಲ್ಲೇನು ಪ್ರಾಬ್ಲಮ್ ಆಗಲಿಲ್ಲ. ಮಕ್ಕಳು ಕಲೆಯ ಫೀಲ್ಡಲ್ಲೇ ಬಂದರು. ಇಬ್ಬರು ಕಲೆ ಫೀಲ್ಡಲ್ಲೇ ಇದಾರಲ್ಲ. ಇವನು ಆಕ್ಟರ್ ಕಮ್ ಸಿಂಗರು, ಅವ್ರು ಸೌಮ್ಯ ಸಿಂಗರು. ಮಕ್ಕಳಿಗೆ ಸಂಗೀತ ನೀವೇ ಹೇಳ್ಕೊಟ್ಟಿದ್ರಾ? ಇಲ್ಲ, ನಾನು ಮಕ್ಕಳಿಗೆ ಯಾವುದು ಹೇಳ್ಕೊಟ್ಟಿದ್ದು ಇಲ್ಲ. ಆಮೇಲೆ ಬೇರೆಯವ್ರ ಹತ್ರ ಕಲ್ತಿದ್ದಾರೆ ಇದು. ಆಮೇಲೆ ದಿನ ಬೆಳಿಗ್ಗೆ ಎದ್ದು ನಮ್ಗೆ ಪ್ರೋಗ್ರಾಮು ಅದು ಇದು ಅಂತೇಳಿ ಅದೇ ಒಂದು ಪರಿಸರದಲ್ಲಿ ಬೆಳೆದಿದ್ದರಿಂದ ಆಟೋಮೆಟಿಕ್ಕಾಗಿ ಬಂದ್ಬಿಟ್ಟಿದೆ ಅವರಿಗೆ. ಅದು ಹೆಂಗಾಯ್ತು ನಂಗೆ ಗೊತ್ತಿಲ್ಲ. ಆಮೇಲೆ ಯಾವುದು ನಾವು ಹೇರಲಿಲ್ಲ ಅವರ ಮೇಲೆ, ಇದೇ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ಡಾಕ್ಟ್ರೇ ಆಗಬೇಕು, ಅಥವಾ ಇದೇ ಮಾಡಬೇಕಾ, ಇಲ್ಲ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದು ಮಾಡ್ಕೊಳ್ಳಿ ಅಷ್ಟೇ. ತಪ್ಪು ಮಾಡಿದ್ರೆ ತಿದ್ದೋದೊಂದು ನಮ್ಮ ಕೆಲಸ ಅಷ್ಟೇ. ಬಾಕಿ ಎಲ್ಲದಕ್ಕೂ ತಲೆ ಹಾಕ್ಕೊಂಡು ಹೋಗಬಾರ್ದು ಅನಿಸುತ್ತೆ. ನಾನು ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು. ಓದೋ ವಿಷಯದಲ್ಲಿ ಏನಾರು ಮಾಡಿದ್ರೆ ತಿದ್ದಬೋದು ಅಷ್ಟೇ. ಯಾವತ್ತೂ ಹೇರಿಕೆ ಹಾಕಿಲ್ಲ. ಈಗ ನಾವು ಮಾಡಲಿಲ್ಲಪ್ಪ, ನಮ್ಮ ಮಕ್ಕಳಾರು ಮಾಡಲಿ, ಆ ಥರ ಎಲ್ಲ ಇದೇನಿಲ್ಲ. ಅವ್ರು ಯಾವ ಫೀಲ್ಡಲ್ಲಿ ಇದ್ರು ಮುಂದುವರಿತು. ಮನೆಯವ್ರಿಗೆ ಹೋಗಿಲ್ಲ, ಅವರು 5 ವರ್ಷ ಆಯ್ತು. ಸಡನ್ ಸುಧಾಕರ್ ಅದೇ ಹೇಳಿದ್ನಲ್ಲ, ರಿಸರ್ವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂತ. ಅವರಿಲ್ಲ ಇವಾಗ. ಮಗ, ಸೊಸೆ, ಮೊಮ್ಮಗ, ಆರಾಮಾಗಿದ್ದೀನಿ. ರಿಟೈರ್ಡ್ ಲೈಫ್, ಯಾವ ಒಂದು ಯೋಚನೆ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಏನೂ ಇಲ್ಲ ನನಗೆ. ಇದನ್ನು ಇನ್ನೂ ಮಾಡಿಲ್ವಲ್ಲಪ್ಪ, ಇನ್ನು ಮಾಡ್ಬೇಕಲ್ಲ, ಇದು ಮಾಡ್ಬೇಕು, ಅದೆಲ್ಲ ಏನಿಲ್ಲ. ಅದು ಒಳ್ಳೆ ಮಗ, ಒಳ್ಳೆ ಸೊಸೆ, ಒಳ್ಳೆ ಮೊಮ್ಮಗ ಇದೆ. ಅದಕ್ಕಿಂತ ಇನ್ನೇನು ಬೇಕು ನಮಗೆ ಅಲ್ವಾ? ಒಳ್ಳೆ ಕಲಾವಿದರ ಕುಟುಂಬದಿಂದ. ಹೌದು, ಖುಷಿ.
ಕಲಾವಿದರಾಗಿ ಹುಟ್ಟೋದೇ ಒಂದು ಪುಣ್ಯ. ಅದು ಕಲಾವಿದರ ಮನೆಯಲ್ಲಿ ಹುಟ್ಟೋದು ಇನ್ನೂ ಅದೊಂದು ಲಭ್ಯ. ಅದು ಆ ಸಂಸ್ಕಾರ ಬೇರೆ ಇರುತ್ತೆ, ಆ ವಾತಾವರಣ ಬೇರೆ ಇರುತ್ತೆ. ಸೊ ಹಾಗಾಗಿ ಅಕ್ಕ ನಾನು ತುಂಬ ಪುಣ್ಯವಂತರು ಅಂತಲೇ ಹೇಳ್ಬೋದು. ಸಂಗೀತದ ವಾತಾವರಣದಲ್ಲಿ ಬೆಳೆದಿದ್ದಕ್ಕೆ ಅದಕ್ಕೆಲ್ಲ ಬೆಲೆ ಕಟ್ಟೋಕೆ ಆಗಲ್ಲ. ಅದು ನಮ್ಮ ಸಂಸ್ಕಾರವನ್ನು ರೂಪಿಸಿದೆ. ಹಾಗಾಗಿ ಅದೊಂದು ವರ ಅಂತಾನೆ ಹೇಳ್ಬೋದು. ಅಷ್ಟಬಾಹುಗಳಿಂದ ಕೂಡಿಗೆ ಬೆಳೆಸಿದ್ದು ರೀತಿಯಲ್ಲಿ ಇದರಲ್ಲಿ ಎಲ್ಲ ಏನು ತಮಗೆ ಹೆಚ್ಚು ತುಂಬ ಪ್ರೀತಿಯಿಂದ ತುಂಬ ಮುದ್ದಿನಿಂದ ಬೆಳೆಸಿದ್ದು ಅಂತೆಲ್ಲ ಏನೂ ಇಲ್ಲ. ಶಿ ವಾಸ್ ಕ್ವೈಟ್ ಸ್ಟ್ರಿಕ್ಟ್. ಹಾಗಾಗಿ ಬೀಳೋದು ಒಂದೆರಡು ಹೊಡೆತಗಳೆಲ್ಲ ಬೀಳೋದು. ಬಟ್ ಅಂದರೆ ನಾವು ತುಂಬ ಮಿತಿ ಮೀರಿದಾಗ ಮಾತ್ರ ಒಂದೆರಡು ಹೊಡೆತ ಬೀಳೋದು, ಅದನ್ನು ಹೇಳಿಬಿಡ್ತೀನಿ. ಬಟ್ ನನಗೆ ತುಂಬ ಹಳೆ ನೆನಪುಗಳು ಅಂತಂದರೆ, ನನ್ನ ಚಿಕ್ಕಮ್ಮ ಚಾಮರಾಜಪೇಟೆಯಲ್ಲಿದ್ದರು. ನಮ್ಮ ದೊಡ್ಡಮ್ಮನ ಮನೆ ಅಲ್ಲಿ ಅಶೋಕ್ ನಗರ, ಸ್ವಲ್ಪ ನಮ್ಮ ಮನೆಯಿಂದ 10-15 ನಿಮಿಷದ ನಡಿಗೆ. ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮಮ್ಮ ನನಗೆ ಒಂದು ಹಾಡು ಹೇಳ್ಕೊಡೋರು, ಅಥವಾ ಶ್ಲೋಕಗಳು, ಸ್ತೋತ್ರಗಳು, ಈ ಥರದ್ದನ್ನು ಹೇಳ್ಕೊಡೋರು. ಅದು ನನಗೆ ಆವಾಗ ಆಫ್ಕೋರ್ಸ್ ಇಟ್ ವಾಸ್ ಫನ್ ಆ್ಯಂಡ್ ಗೇಮ್ಸ್ ಅಂತಾರಲ್ಲ, ಆ ಥರ ಆಟ ಅದು. ಅಮ್ಮನ್ನ ಇಂಪ್ರೆಸ್ ಮಾಡಬೇಕು ಅನ್ನೋ ಒಂದು ಇದಿರೋದು. ಬಟ್ ಅದನ್ನೆಲ್ಲ ಇವಾಗ ನೆನಪಿಸ್ಕೊಂಡ್ರೆ ಆಗಲೇ ನನಗೆ ಒಂದು ತಾಲೀಮು ಶುರು ಆಗಿತ್ತು, ಹಾಡೋದಕ್ಕಾಗಲಿ ಅಥವಾ ಮಾತನಾಡೋ ಸ್ಪಷ್ಟತೆ, ಶುದ್ಧತೆ, ಇದಕ್ಕೆಲ್ಲ ಆ ತಾಲೀಮು ಆಗಲೇ ಶುರುವಾಗಿತ್ತು. ಸೊ ಈಗ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಪ್ರತಿ ಸರ್ತಿ ಥ್ಯಾಂಕ್ಸ್ ಹೇಳ್ತಿರ್ತೀನಿ. ಅದನ್ನೆಲ್ಲ ಆವಾಗ ಕಲಿಸಿದ್ದಕ್ಕೆ ನಂಗೆ ಈಗ ಚೂರುಪಾರು ಕನ್ನಡ ಅಂತ ಬರುತ್ತೆ, ಸಂಸ್ಕೃತ ಅಂತ ಮಾತಾಡಬಹುದು ಅಂತ. ಬಟ್ ಆ ರೀತಿ ಮತ್ತು ಸುಮ್ಮನೆ ನಮ್ಮಮ್ಮ ಮಾಡಿ ಏನೋ ಯಾವುದನ್ನು ಮಾಡಿಸ್ಬೇಕು ಅಂದರೆ ಸುಮ್ಮನೆ ಕೆಲಸ ಹೇಳಿ ಸುಮ್ಮನೆ ಕೂತ್ಕೊಳ್ಳೋ ಜಾತಿ ಅಲ್ಲ. ತಾವೇ ಫಸ್ಟ್ ಅವ್ರು ಅದನ್ನು ಮಾಡೋಕ್ಕೆ ಹೋಗ್ತಾರೆ. ಸೊ ಇವ್ರಿಗೆ ಏನಪ್ಪ ಇವರು ಬರೀ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಾರೆ, ತಾವೇನು ಮಾಡಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಫಸ್ಟ್ ಅವ್ರು ಮುಂದೆ ನಿಂತು ಮಾಡಿಬಿಡ್ತಾರೆ. ನೋಡಿ ನಾನೇ ಮಾಡಿದ್ದೀನಿ, ನೀನು ಮಾಡು ಈಗ ಅಂತ ಹೇಳಿ ಮಾಡಿಸ್ತಾರೆ. ಆ ಥರ ಇದರಲ್ಲೆಲ್ಲ ನಾವು ಮಕ್ಕಳಾಗಿದ್ದಾಗ ನಾವು ಬೆಳೆಸಿದ ರೀತಿ ಹಾಗಿತ್ತು. ಎಲ್ಲ ಕೆಲಸಗಳನ್ನು ಮಾಡಬೇಕು, ಮನೆ ಕೆಲಸಗಳಿಂದ ಹಿಡಿದು ಎಲ್ಲವನ್ನೂ ನಾವು ಮಾಡಬೇಕು. ಹಾಗೆ ಬೆಳೆದ್ರೆ ಒಳ್ಳೆಯದು ಅನ್ನೋ ಇದರಲ್ಲೇ ನಮ್ಮನ್ನು ಬೆಳೆಸಿದ್ದು ಅಕ್ಕನ ನನ್ನ ಎಲ್ಲ. ಅದು ಒಂದು ಸಂಸ್ಕಾರವೇ. ನಾವು ವಿದ್ಯೆ ಬುದ್ಧಿ ಎಲ್ಲ ಹೇಗೆ ಕಲಿತೀವೋ, ನಮ್ಮ ನಡತೆ, ನಮ್ಮ ನಡವಳಿಕೆ, ಇದನ್ನೆಲ್ಲದನ್ನು ರೂಪಿಸೋದು ಅದೊಂದು ಸಂಸ್ಕಾರ ಕೊಡೋದಲ್ವ. ಸೊ ಆ ಸಂಸ್ಕಾರ ಕೊಟ್ಟಿದ್ದಕ್ಕೆ ಅಮ್ಮನಿಗೆ, ನಮ್ಮ ಅಪ್ಪನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾವುದ್ರಲ್ಲೂ ಹೆಚ್ಚು ಅಂತ ಮಾಡದೆ, ವಿಪರೀತವಾಗಿ ಯಾವುದನ್ನು ಹೆಚ್ಚಂತ ಕೊಡದೆ, ಎಲ್ಲದರ ಬೆಲೆ ತಿಳಿಸಿ, ಗೌರವ ಮರ್ಯಾದೆ ಇವುಗಳದ್ದೆಲ್ಲ ಪರಿಪಾಠ ಹೇಳಿ ಬೆಳೆಸೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ ಇದರಲ್ಲೆಲ್ಲ ತುಂಬ ವಿ ಆರ್ ವೆರಿ ಲಕ್ಕಿ ಆ ಥರ. ಆ್ಯಂಡ್ ಯಾವುದಕ್ಕೂ ನಮಗೆ ಯಾವುದನ್ನು ನಮ್ಮ ಮೇಲೆ ಹೇರಲಿಲ್ಲ, ಇಂಥದ್ದೇ ಮಾಡಬೇಕು, ಇಂಥದ್ದೇ ಆಗಬೇಕು ಅಂತೆಲ್ಲ ಯಾವತ್ತೂ ಹೇಳಲಿಲ್ಲ. ಒಳ್ಳೆತನದಲ್ಲಿ ನೀನು ಏನಾದರೂ ತೊಂದರೆ ಇಲ್ಲ, ಒಳ್ಳೆ ವ್ಯಕ್ತಿಯಾಗಿ ಮೊದಲು ಬಾಳು, ಆಮೇಲೆ ಆ ಪ್ರಾಸೆಸ್ನಲ್ಲಿ ನೀನು ಯಾವುದೇ ಪ್ರೊಫೆಷನ್ ಆರಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಬೆಳೆಸ್ತು. ಸೊ ಆ ಥರ ಸಂಸ್ಕಾರ ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ. ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಹಾಡು ಅಂತ ಲೆಕ್ಕ ಇಲ್ಲ. ನನ್ನ ಅಂದಾಜಲ್ಲಿ ಒಂದು 5-6 ಸಾವಿರ ಹಾಡಾದರೂ ಆಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ಹೆಚ್ಚೇ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಈಗ ನಮ್ಮ ಅಮ್ಮಂದು ದೊಡ್ಡ ಪ್ರಾಬ್ಲಮ್ ಏನಂತಂದರೆ, ಅವ್ರು ಹಾಡಿರೋ ಹಾಡುಗಳದ್ದು ರೆಕಾರ್ಡ್ ಅಂತ ಇಟ್ಟಿಲ್ಲ. ಈ ಇಸ್ವಿಯಲ್ಲಿ ಈ ಕ್ಯಾಸೆಟ್ಟಿಗೆ, ಈ ಸಿನಿಮಾಕ್ಕೆ ಈ ಹಾಡನ್ನು ಹಾಡಿದೆ ಅಂತ ಕೆಲವರು ಡೈರಿ ಮೇಂಟೈನ್ ಮಾಡಿರ್ತಾರೆ. ನಮ್ಮಮ್ಮ ಆ ಥರದ್ದು ಏನು ಡೈರಿ ಏನು ಮೇಂಟೈನ್ ಮಾಡಿಲ್ಲ, ಯಾವುದೇ ಒಂದು ರೆಕಾರ್ಡನ್ನು ಮೇಂಟೈನ್ ಮಾಡಿಲ್ಲ. ಸೊ ನಿರ್ದಿಷ್ಟವಾಗಿ ಇಷ್ಟು ಹಾಡಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಕಷ್ಟ, ಯಾಕಂದರೆ ಆಕೆಗೆ ಗೊತ್ತಿಲ್ಲ. ಈಗ ಎಷ್ಟೋ ಸರ್ತಿ ನನಗೆ ಫ್ಯಾನ್ಸ್ ಆಗಲಿ, ಎಷ್ಟೋ ಜನ ಇವ್ರ ಫ್ಯಾನ್ಸ್ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೆಲ್ಲ. ಇದು ನಿಮ್ಮಮ್ಮ ಹಾಡಿದ್ದು ಅಂತ ಹೇಳ್ತಾರೆ. ಹೌದಾ ಅಂತ ನಾನೇ ಕೇಳ್ತೀನಿ. ಇದು ನಿಮ್ಮಮ್ಮ ಹಾಡಿದ್ದ ಅಂತ ಕೇಳ್ತಾರೆ. ಗೊತ್ತಿಲ್ಲ, ಅವ್ರನ್ನೇ ಕೇಳ್ತೀನಿ ಅಂತ ಹೇಳ್ತೀನಿ. ಸೊ ಆ ರೀತಿ ಅವ್ರು ಹಾಡಿರೋದು ಎಷ್ಟೊಂದು ಹಾಡುಗಳ ಅರಿವು ನಮಗೇ ಇಲ್ಲ, ಸೌಮ್ಯಕ್ಕಂಗೆ ನನಗೇನೆ ಇಲ್ಲ. ಯಾಕೆಂದರೆ ಈಕೆನೇ ಅಷ್ಟೊಂದು ಏನೂ ಇದು ಮಾಡಿಲ್ಲ. ಇಲ್ಲ, ಅದು ಕೆಲವೊಮ್ಮೆ ಇದಾಗುತ್ತೆ, ಅಯ್ಯೋ ಏನಪ್ಪ ಇವರು ಇಷ್ಟೊಂದು ಮಾಡಿದ್ದಾರೆ, ಅದರದ್ದು ಟ್ರ್ಯಾಕ್ ರೆಕಾರ್ಡ್ ಇವ್ರ ಹತ್ರನೇ ಇಲ್ವಲ್ಲ ಅಂತ ಅನಿಸುತ್ತೆ. ಬಟ್ ಕೆಲವೊಮ್ಮೆ ಅನಿಸುತ್ತೆ ಇವರು ನಿಜವಾದ ಕಲಾವಿದರು ಇವರು ಅಂತ. ಬಂದ ಅವಕಾಶಗಳಲ್ಲಿ ತಮ್ಮ ಪ್ರತಿಭೆಯನ್ನು ಉಪಯೋಗಿಸ್ಕೊಂಡು ಅವ್ರು ಮಾಡಬೇಕಾಗಿರೋ ಸಾಧನೆ ಅಥವಾ ಕೆಲಸ ಅಂತ ಮಾಡಿದ್ದಾರೆ. ಅದು ಸಾಧನೆ ಅಂತ ಅವರು ಪರಿಗಣಿಸಿಲ್ಲ, ಅದು ಸಾಧನೆ ಆಗ್ತಾ ಹೋಗಿದೆ. ಅವ್ರು ಮಾಡಿರೋ ಕೆಲಸಗಳ ಒಂದು ಪಟ್ಟಿ ಮಾಡಿಡೋದಾಗಲಿ, ಅದರ ಅವಶ್ಯಕತೆ ಅವ್ರಿಗೆ ಕಂಡಿಲ್ಲ ಅಂತ ಅನಿಸುತ್ತೆ. ಅದೇ ನಾವೆಲ್ಲರೂ ಚಿಕ್ಕ ಪುಟ್ಟ ಕಲಾವಿದರು, ದೊಡ್ಡವರು ಒಂದು ಹಾದಿಯಲ್ಲಿ ನಡೆದಿದ್ರೆ ನಾವು ಆ ಹಾದಿಯಲ್ಲಿ ನಡೆಯೋ ಅಂಥವರು. ಇವರೆಲ್ಲ ನಿಜವಾದ ಸಾಧಕರು, ಮಹಾನುಭಾವರು. ಅವರು
ನಡ್ಕೊಂಡು ಹೋಗ್ತಿರ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಹಿಂದೆ ತಿರುಗಿ ನೋಡಲ್ಲ. ಅವತ್ತು ಮುಂದೆಂದ ಹೋಗಿ ಅದು ಒಂದು ಜಾಗದಲ್ಲಿ ನಿಂತಾಗ ಅವ್ರು ನಡೆದು ಬಂದ ಹಾದಿ ನಮಗೆಲ್ರಿಗೂ ಒಂದು ಹೊಸ ಹಾದಿ ಅಂತ ಆಗಿರುತ್ತಲ್ಲ. ಇವರು ಹಾದಿಯನ್ನು ಸೃಷ್ಟಿ ಮಾಡೋರು, ಟ್ರೆಂಡ್ ಸೆಟ್ಟರ್ಸ್ ಇವರೆಲ್ಲ, ನಿಜವಾದ ಸಾಧಕರು. ಅದಕ್ಕೆ ನೋಡಿ ಇವರೆಲ್ಲ ಯಾರು ಏನು ಒಂದು ರೆಕಾರ್ಡ್ ಇಟ್ಟಿರಲ್ಲ, ನಾನು ಇಷ್ಟು ಬರೆದಿದ್ದೀನಿ, ಇಷ್ಟು ಹಾಡಿದ್ದೀನಿ, ನಾನು ಇಷ್ಟು ಅಚೀವ್ ಮಾಡಿದ್ದೀನಿ ಅಂತ ಯಾವತ್ತೂ ಹೇಳ್ಕೊಳ್ಳಲ್ಲ. ಅದೇ ಇವರ ದೊಡ್ಡತನ. ಅದಕ್ಕೆ ಇವರೆಲ್ಲ ದೊಡ್ಡ ಸ್ಟಾರ್ಸ್, ನಿಜವಾದ ಸ್ಟಾರ್ಸ್. ನಾವೆಲ್ಲ ಸಿನಿಮಾದಲ್ಲಿ ತೆರೆ ಮುಂದೆ ಬರ್ತೀವಿ, ಪರದೆ ಮೇಲೆ ಕಾಣಿಸ್ತೀವಿ, ಕ್ಯಾಮ್ರಾ ಮುಂದೆ ಬಂದು ನಮ್ಮ ಮುಖದ ಪರಿಚಯ ಇದ್ದು ನಮಗೆಲ್ಲ ಹೆಸರು ಬಂದಿರೋದು, ಚೂರುಪಾರು ಹೆಸರು ಅಂತ ಮಾಡಿರೋದು. ಇವರೆಲ್ಲ ಬರೀ ಇವ್ರ ವಾಯ್ಸ್ ಕೇಳ್ಕೊಂಡೇ ಇವರು ಸ್ಟಾರ್ಸ್, ಬರೀ ವಾಯ್ಸ್ನಲ್ಲೇ ಮಿಂಚಿರೋರು, ನಿಜವಾದ ಅಚೀವರ್ಸ್. ಅದ್ರ ಬಗ್ಗೆ ನಾ ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿ ಹೆಮ್ಮೆ ಇದೆ ಅಮ್ಮನ ಬಗ್ಗೆ. ಪಾಲು ಪಾಲ ನಿರ ಈ ಬಣ್ಣದ ಮೇಲು ಮೇಲ ನಿರ. ಸಿನಿಮಾ ಇದರಲ್ಲೇ ಹಾಡಬೇಕು ಅನ್ನುವಂಥ ಮಹದಾಸೆ ಅಂತ ಯಾವತ್ತೂ ಅಮ್ಮನಿಗೆ ಇರಲಿಲ್ಲ. ಅವರು ನಮ್ಮ ಹತ್ರನೂ ಹೇಳಿದ್ದಾರೆ, ಅವ್ರಿಗೆಲ್ರಿಗೂ ಹೇಳಿದ್ದಾರೆ. ನಮ್ಮ ತಾತ ಅವರು ಇವ್ರ ವಾಯ್ಸನ್ನು ಒಂದು ಸರ್ತಿ ರೇಡಿಯೋದಲ್ಲಿ ಕೇಳಬೇಕು ಅನ್ನೋ ಆಸೆ ಇದ್ದವರು. ಇವ್ರಿಗೆ ಅದು ಒಂದು ಹಾಡು ಹಾಡಿದ್ರೆ ಸಾಕು ಅನ್ನೋ ಆಸೆಯಿಂದ ಇವರು ಸಿನಿಮಾ ಸಂಗೀತಕ್ಕೆ ಎಂಟರ್ ಆದವರು ಅಂತ. ಮೋಸ್ಟ್ಲಿ ಇವರಿಗೆ ಒಂದೇ ಹಾಡಾದ್ಮೇಲೆ ಎರಡನೇ ಹಾಡು ಸಿಕ್ಕಿಲ್ಲದೆ ಇದ್ದರೂ ಇಷ್ಟೇ ತೃಪ್ತಿಯಿಂದ ಇದ್ದಿರೋರೇನು, ಆ ಥರ ವ್ಯಕ್ತಿ ಇವರು. ಇವರು ಇಲ್ಲೇ ಇರಬೇಕು, ಇಲ್ಲೇ ನಾನೇನೋ ಸಾಧನೆ ಮಾಡಬೇಕು, ಸಾಧನೆ ಮಾಡೋಕ್ಕೆ ಅಂತ ಬಂದವರಲ್ಲ, ನಾನು ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದೀನಿ, ಅದು ಸಾಧನೆ ಆದರೆ ಆಯಿತು ಅಂತ ಹೇಳಿ ಇದು ಮಾಡೋರು. ಆ ಥರ ತೃಪ್ತಿ ಪಡೋರು ತುಂಬ ಕಡಿಮೆ, ಅದರಲ್ಲಿ ಅಮ್ಮ ಒಬ್ಬರು. ಸೊ ಅಂಥವರಿಗೆ ಈರ್ಷೆ ಆಗಲಿ, ಹೊಟ್ಟೆ ಕಿಚ್ಚ ಆಗೋದಾಗಲಿ, ಆ ಥರದ್ದು ಭಾವನೆಗಳು ಬರೋಲ್ಲ, ತುಂಬ ಕಡಿಮೆ ಅಂತ ಅನಿಸುತ್ತೆ. ಅದೇ ನಿಜವಾದ ಆತ್ಮತೃಪ್ತಿ ಇರೋರಿಗೆ, ತಮ್ಮ ಪ್ರತಿಭೆಯ ಬಗ್ಗೆ ನಂಬಿಕೆ ಇರೋರಿಗೆ ಬೇರೆ ಯಾವುದು ಮ್ಯಾಟರ್ ಆಗಲ್ಲ ಅಂತ ಅನಿಸುತ್ತೆ. ಆ ವಿಷಯದಲ್ಲೂ ಕೂಡ ಅಮ್ಮ ಒಂದು ನಮಗೆಲ್ರಿಗೂ ಮಾದರಿನೇ. ಅವರಿಂದ ಅದೇ ನಾವು ಆ ಥರ ಕಲ್ತಿರೋದು ತುಂಬ ಇದೆ. ಅವರ ಸಾಧನೆಗಳನ್ನು ಬಿಡಿ ಮೀರ್ಸೋದಕ್ಕಾಗಲ್ಲ. ಅವರು ಸಿನಿಮಾದಲ್ಲಿ ಅಷ್ಟೊಂದು ಹಾಡಲಿಲ್ಲ ಅಂತ ನಾನು ಹೇಳಿದ್ನಲ್ಲ, ಅವರಿಗೆ ಆ ಕೊರಗು ಇಲ್ಲ. ನಮಗನ್ಸುತ್ತೆ ಸಿನಿಮಾದಲ್ಲಿ ಅವರು ದೊಡ್ಡದಾಗಿ ಅಷ್ಟು ದೊಡ್ಡದಾಗಿ ಅಂತ ಬೆಳೆದಿದ್ದರೆ ಅವರು ಸುಗಮ ಸಂಗೀತ ಕ್ಷೇತ್ರಕ್ಕೆ ಅಥವಾ ಭಕ್ತಿಗೀತೆಗಳ ಕ್ಷೇತ್ರಕ್ಕೆ ಅಥವಾ ಜನಪದ ಕ್ಷೇತ್ರಕ್ಕೆ ಅವರು ಕೊಟ್ಟಿರೋಷ್ಟು ಕೊಡುಗೆ ಕೊಡೋಕ್ಕಾಗ್ತಿತ್ತೋ ಇಲ್ವೋ ಅಂತ ಅನಿಸುತ್ತೆ. ಅವ್ರು ಸಿನಿಮಾ ಸಂಗೀತದಲ್ಲಿ ದೊಡ್ಡದಾಗಿ ಬೆಳೆದಿದ್ರೆ. ಐ ಥಿಂಕ್ ಸಿನಿಮಾ ಸಂಗೀತದಲ್ಲಿ ಕಡಿಮೆ ಅಂತ ನಾನು ಹೇಳ್ತಿಲ್ಲ, ಅವರ ಕೊಡುಗೆಗಿಂತ ಈ ಜನಪದ ಕ್ಷೇತ್ರಕ್ಕೆ, ಭಾವಗೀತೆಗಳ ಕ್ಷೇತ್ರಕ್ಕೆ, ಈ ಕ್ಷೇತ್ರಕ್ಕೆ ಅವರು ಕೊಟ್ಟಿರೋ ಕೊಡುಗೆ ಇನ್ನೂ ಅಪಾರವಾದ್ದು ಅನಿಸುತ್ತೆ, ಇನ್ನೂ 10 ಪಟ್ಟು ಅಂತ ಅನಿಸುತ್ತೆ. ಯಾಕಂದರೆ ಸಿನಿಮಾ ಸಂಗೀತದ ಒಬ್ಬರಿಲ್ಲ ಅಂದರೆ ಇನ್ನೊಬ್ರು ಯಾರಾದರೂ ಹುಡುಕ್ಬೋದು. ಆದರೆ ಜನಪದ ಕ್ಷೇತ್ರದಲ್ಲಿ, ಭಕ್ತಿಗೀತೆಗಳ ಕ್ಷೇತ್ರದಲ್ಲಿ ಈಗ ನಾವು ಕಂಡು ಎಲ್ಲ ಕೇಳಿ ಎಲ್ಲ ಆದಮೇಲೆ ಇದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಆ ಕ್ಷೇತ್ರಗಳಿಗೆ ಒಬ್ಬರೇ ಬಿ ಕೆ ಸುಮಿತ್ರ. ಅಮ್ಮ ಹಾಡಿಲ್ಲದೆ ಇದ್ದಿದ್ರೆ ಆ ಹಾಡುಗಳು ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ವ ಏನೋ ಅಂತ ಅನಿಸುತ್ತೆ. ಸೊ ಬಿ ಕೆ ಸುಮಿತ್ರ ಅವರು ಮಾಡಿರೋ ಸಾಧನೆಗಳು ಜೊತೆಗೆ ಸಂಗೀತ ಕ್ಷೇತ್ರಕ್ಕೆ ನೀಡಿರೋ ಕೊಡುಗೆಗಳು ಐ ಥಿಂಕ್ ಅನ್ಪ್ಯಾರಲಲ್ಡ್. ನಮ್ಮಂಥ ಚಿಕ್ಕ ಪುಟ್ಟ ಕಲಾವಿದರಿಂದ ಅಂತೂ ಅದನ್ನು ಮೀರ್ಸೋಕ್ಕಾಗಲ್ಲ. ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತುಂಬ 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 ಹೆಮ್ಮೆ ಇದೆ, ತುಂಬ ಹೆಮ್ಮೆ ಇದೆ. ಅಷ್ಟೆಲ್ಲ ಮಾಡಿ ಈಕೆ ತುಂಬ ನಿಗರ್ವಿ. ಅದನ್ನು ನಾನು ಯಾವಾಗಲೂ ಬೈತಾ ಇರ್ತೀನಿ, ನಿಮ್ಮ ಇದನ್ನು ನೀವು ಗರ್ವ ಸ್ವಲ್ಪ ಮೇಂಟೈನ್ ಮಾಡಬೇಕು, ಇಷ್ಟು ನಿಗರ್ವಿ ಆಗಿರಬಾರ್ದು ಅಂತ ಹೇಳಿ. ತುಂಬ ಸರಳವಾದ ವ್ಯಕ್ತಿ. ಸೊ ತುಂಬ ಖುಷಿಯಾಗುತ್ತೆ, ತುಂಬ ಖುಷಿಯಾಗುತ್ತೆ. ಈಕೆಗೆ ಇರುವ ಅಭಿಮಾನಿಗಳು ಎಷ್ಟು ಗೌರವದಿಂದ ನಡ್ಕೊಳ್ತಾರೆ, ಎಷ್ಟು ಮರ್ಯಾದೆಯಿಂದ ಮಾತನಾಡ್ತಾರೆ, ಎಷ್ಟು ಭಕ್ತಿಯಿಂದ ಕಾಣ್ತಾರೆ ಇವರನ್ನು ಎಷ್ಟೋ ಜನ. ಸೊ ಅದೆಲ್ಲ ನೋಡಿದಾಗ ನಮಗೆ ಸ್ವಾಭಾವಿಕವಾಗಿ ಒಂದು ಹೆಮ್ಮೆ ಬರುತ್ತೆ, ಒಂದು ಸಂತೋಷ ಆಗೇ ಆಗುತ್ತೆ. ಸೊ ವೆರಿ ವೆರಿ ಹ್ಯಾಪಿ, ವೆರಿ ಪ್ರೌಡ್. 83 ಈಗ 83. ನಾವು 83ಕ್ಕೆಲ್ಲ ನಮಗೆ ಗಂಟ್ಲಿರುತ್ತೋ ಇಲ್ವೋ, 83ಕ್ಕೆ ಅಮ್ಮ ಇನ್ನೂ ದೇವರ ದಯೆಯಿಂದ ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ, ಅದೇ ನಮಗೊಂದು ಖುಷಿ. ಈಗ ಒಂದು 3 ವರ್ಷದ ಹಿಂದೆ ತನಕನೂ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಕಚೇರಿಗಳು ಕೊಡೋರು, ಈ ಶಿಬಿರಗಳು ನಡೆಸೋರು, ಹತ್ರ ಒಂದು 35,000 ಜನ ಇವ್ರ ಹತ್ರ ಕಲ್ತ್ಕೊಂಡಿದ್ದಾರೆ. ಬೇರೆ ಬೇರೆ ಶಿಬಿರಗಳಲ್ಲಿ ವರ್ಷಾನುಗಟ್ಲೆಯಲ್ಲಿ 500ಕ್ಕೂ ಹೆಚ್ಚು ಶಿಬಿರಗಳನ್ನು ಮಾಡಿದ್ದಾರೆ, ಫ್ರೀ ಆಫ್ ಕಾಸ್ಟ್ ಮಾಡಿದ್ದಾರೆ. ಈ ಥರದ್ದೆಲ್ಲ ಒಂದು ಲೆವೆಲ್ ಆಫ್ ಸೆಲ್ಫ್ಲೆಸ್ನೆಸ್ ಇರಬೇಕು. ಸಾಧನೆಗೋಸ್ಕರ ಅಂತ ಮಾಡೋ ಕೆಲವುದು ಕಾರ್ಯಗಳಿರುತ್ತೆ, ಕೆಲವು ಕೆಲಸಗಳಿರುತ್ತೆ. ಇಂಥ ಮಹಾನ್ ಭಾವರು ಕೆಲವುದು ನಾವು ಇಷ್ಟೊಂದು ಪಡ್ಕೊಂಡಿದ್ದೀವಿ, ನಾವು ಇನ್ನೇನಾದರೂ ಕೊಡಬೇಕು ಅನ್ನೋ ಮನೋಭಾವ ಇರೋದು ತುಂಬ ಕಡಿಮೆ ಜನಕ್ಕೆ. ಅದನ್ನು ಯಾವುದೇ ಸ್ವಾರ್ಥ ಇಲ್ಲದೆ ಮಾಡೋರು ಇನ್ನೂ ಕಡಿಮೆ. ಸೊ ಆ ಇದರಲ್ಲೆಲ್ಲ ಇವರು ರಾಕ್ ಸ್ಟಾರ್, ಅಬ್ಸಲ್ಯೂಟ್ ರಾಕ್ ಸ್ಟಾರ್.
ರಾಕ್ ಸ್ಟಾರ್ ಬಿ ಕೆ ಸುಮಿತ್ರಾ. ನಿಜವಾಗ್ಲೂ ಅವ್ರು ಕಷ್ಟಪಟ್ಟಿರೋದಕ್ಕೆ, ಅವರು ಸಂಗೀತ ಕಲಿಯೋದಕ್ಕೆ ಎಷ್ಟೊಂದು ಸರ್ತಿ ಹೇಳಿದ್ದಾರೆ. ಲತಾ ಮಂಗೇಶ್ಕರ್ ಅವ್ರ ಹಾಡುಗಳು ರೇಡಿಯೋದಲ್ಲಿ ಬರ್ತಾ ಇದ್ದಾಗ ಒಂದು ಹಾಡು ಯಾವಾಗಲೂ 15-20 ದಿವಸಕ್ಕೆ ಒಂದು ಸರ್ತಿ ರೇಡಿಯೋದಲ್ಲಿ ಮತ್ತೆ ಬರೋದು ಅಂತ. ರೇಡಿಯೋ ಮುಂದೆ ಪೆನ್ನು ಪೇಪರು ಇಟ್ಕೊಂಡು ಒಂದು ಸರ್ತಿ ಬಂದಾಗ 4 ಲೈನ್ ಬರ್ಕೊಳ್ಳೋದು, ಇನ್ನೊಂದು ಸರ್ತಿ ಬಂದಾಗ ಇನ್ನು 4 ಲೈನ್ ಬರ್ಕೊಳ್ಳೋದು. ಆ ರೀತಿ ಒಂದೊಂದು ತಿಂಗಳು 2-2 ತಿಂಗಳು ತೊಗೊಂಡು ಒಂದು ಹಾಡನ್ನು ಕಲ್ತ್ಕೊಂಡು ಆ ಥರ ತಯಾರು ಆಗಿರೋರು ಅವರೇ. ಸೊ ಆಗಿನ ಕಷ್ಟಗಳು ಹಾಗಿದ್ದು, ಆ ಕಷ್ಟದಲ್ಲಿಯೂ ಇಷ್ಟು ಸಾಧನೆ ಮಾಡಿದ್ದಾರಲ್ಲ. ಈಗ ನಮಗಾದರೆ ಹಿಂಗೆ ಒಂದು ಬಟನ್ ಒತ್ತಿದ್ರೆ ಒಂದು ಬರುತ್ತೆ. ಸೊ ಈಗಿನ ಪೀಳಿಗೆ ಕಲ್ತ್ಕೊಳ್ಳೋಕ್ಕೆ ತುಂಬ ಇದೆ. ಇಂಥವರಿಂದ ತುಂಬ ಕಲ್ತ್ಕೋಬೋದು. ನಾವು ಐ ಆಮ್ ವೆರಿ ಲಕ್ಕಿ ದಟ್ ಈ ಥರ ಮನೆತನದಲ್ಲಿ, ಈ ಥರ ವಾತಾವರಣದಲ್ಲಿ ಬೆಳೀತಾನೆ ನನಗೆ ಈ ಥರ ಪರಿಪಾಠಗಳೆಲ್ಲ ಸಿಕ್ಕಿದ್ವು ಅನ್ನೋದು ನನ್ನ ಅದೃಷ್ಟ ನಿಜವಾಗಿ. ಐ ಆಮ್ ವೆರಿ 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 ಪ್ರೌಡ್. ನಾನು ಅದನ್ನ ಸುಮ್ಮನೆ ಹೇಳ್ಕೊಳ್ತಾ ಇರಬಾರ್ದು, ಬಟ್ ವೆರಿ ಪ್ರೌಡ್ ಆಫ್ ಮೈ ಮದರ್. ತುಂಬ ದೊಡ್ಡ ಸಾಧಕಿ. ಅವರಿಗೆ ಎಲ್ಲರೂ ಅದೇ ಹೇಳ್ತಿರ್ತಾರೆ, ಅವ್ರು ಮಾಡಿರೋ ಸಾಧನೆಗೆ, ಅವ್ರಿಗಿರೋ ಹುಮ್ಮಸ್ಸಿಗೆ. ಈಗಲೂ ಎಲ್ಲರೂ ಹೇಳ್ತಾರೆ 82 ವಯಸ್ಸು 83 ವಯಸ್ಸಿಗೆ ನಿಮಗಿರೋಷ್ಟು ಉತ್ಸಾಹ, ನಿಮಗಿರೋಷ್ಟು ಜೀವನೋತ್ಸಾಹ, ಒಂದು ಹುಮ್ಮಸ್ಸು ಯಂಗ್ಸ್ಟರ್ಸಲ್ಲಿ ಕಾಣಲ್ಲ ಅಂತ ಹೇಳ್ತಾರೆ. ಈಗಲೂ ನೋಡಿ ಟಿಪ್ ಟಾಪಾಗಿ ಡ್ರೆಸ್ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ. ಇಲ್ಲ ಅದೆಲ್ಲ ಒಂದು ಕಡೆ ಜೀವನೋತ್ಸಾಹ. ಅದು ಆ ಜೀವನೋತ್ಸಾಹ ನಿಜವಾಗ್ಲೂ ಶ್ಲಾಘನೀಯ. ಯಾರಲ್ಲಿ ಕಂಡ್ರೂ ಅದನ್ನು ಮೆಚ್ಚಬೇಕಾಗುತ್ತೆ. ಆ್ಯಂಡ್ ಆಲ್ರೆಡಿ ಅಷ್ಟೊಂದು ಸಾಧನೆ ಮಾಡಿರೋರು ಹೇಗೆ ಬೇಕಾದರೂ ಇರ್ಬೋದು ಬೇಕಾದರೆ, ಬಟ್ ಆದರೂ ಒಂದು ಘನತೆ ಒಂದು ಕಾಪಾಡಿಕೊಂಡು ಇದರಲ್ಲೆಲ್ಲ BKS ಇಸ್ ರಿಯಲಿ ಗ್ರೇಟ್. ಸೊ ತುಂಬ ಖುಷಿ. ಸುಸುವಲಾಲಿ ಮಾ. ನಾನು ಬೇರೆ ಏನು ಹೇಳಿದ್ ನಾನು ಈ ದೊಡ್ಡವ್ರ ಬಗ್ಗೆ ಸೀರಿಯಸ್ಲಿ ಅವ್ರ ಜೊತೆ ಕುತ್ಕೊಳ್ಳೋಕ್ಕೂ ಕೂಡ ಪುಣ್ಯ ಮಾಡಿದ್ದೀವಿ ನಾವು. ಕನ್ನಡ ನಾಡಲ್ಲಿ ಎಂತೆಂಥ ಪ್ರತಿಭಾವಂತರು ಹುಟ್ಟಿದಾರಲ್ಲ, ಅವ್ರು ಹುಟ್ಟಿರೋ ನಾಡಲ್ಲಿ ನಾವು ಹುಟ್ಟುಬಿಟ್ಟಿದ್ದೀವಲ್ಲ, ನಿಜಕ್ಕೂ ನಮ್ಮ ಪುಣ್ಯ ಸೌಭಾಗ್ಯ ಇದು. BK ಸುಮಿತ್ರಾ ಅವ್ರ ಹಾಡುಗಳನ್ನ ಚಿಕ್ಕ ಹುಡುಗಿದ್ದಾಗಿಂದ ಇದು BK ಸುಮಿತ್ರಾ ಅವ್ರು ಹಾಡಿದ್ದು ಅಂತ ಗೊತ್ತಿಲ್ಲದೇ 100 ಸಲ 1000 ಸಲ ಕೇಳಿದ್ದೀವಿ. ನಮ್ಮ ತಾಯಿ ಚಾಮುಂಡೇಶ್ವರಿ ಹಾಡುಗಳನ್ನ ಹಾಕೋರು. ಶುಕ್ರವಾರ ಪೂಜೆ ಮಾಡ್ಬೇಕಾರೆಲ್ಲ ನಮ್ಮ ತಂದೆ ಜನಪದ ಕ್ಯಾಸೆಟ್ ತಂದು ಹಾಕೋರು. ಅವಾಗೆಲ್ಲ ನಾವು ಕೇಳ್ತಿದ್ವಿ. ಈಗ ನಮ್ಗೆ ಸ್ವಲ್ಪ ಏನೋ ಬುದ್ಧಿ ಬಂತು ಅಂತ ಅಂದ್ಕೊಂಡಾಗಿಂದ ನಾವು ಇದು BK ಸುಮಿತ್ರಾ ಅವ್ರು ಹಾಡಿದ್ದು, ಇದು ಕಸ್ತೂರಿ ಶಂಕರ್ ಅವ್ರು ಹಾಡಿದ್ದು, ಇದು ಜಾನಕಮ್ಮನವ್ರು ಹಾಡಿದ್ದು, ಇದು ಬಾಲು ಸರ್ ಹಾಡಿದ್ದು ಅಂತ ಇವಾಗ ಅನಿಸುತ್ತೆ. ಆದರೆ ಹೆಸರನ್ನು ಕೇಳಿದ್ರೆ ನಾವು ಹೆಸರು ಯಾರೊಂದು ಗೊತ್ತಿಲ್ಲದಿರೋ ಮುಗ್ಧ ಕಾಲದಲ್ಲಿ ಇವ್ರು ಹಾಡನ್ನ 1000 ಬಾರಿ ನಾವು ಕೇಳಿದ್ದೀವಲ್ಲ. ಅಮ್ಮ, ಕನ್ನಡಿಗರನ್ನ ಆ ರೀತಿ ಒಂದು ಭಾವಕೋಶಕ್ಕೆ ನೀವು ಒಳಪಡಿಸಿದ್ರಲ್ಲ, ನಾವು ನಿಮ್ಗೇನು ಹೇಳ್ಬೇಕು ಕೇಳಿ. ಧನ್ಯವಾದ ಒಂದು ಹೇಳೋದು ಬಿಟ್ಟು ನಾವು ನಿಮಗೆ ಕನ್ನಡಿಗರ ಪರವಾಗಿ ಸ್ನೇಹಿತರೆ, ನಾನು ಈ ಹಿರಿಯ ಚೇತನಕ್ಕೆ, ಈ ಹಿರಿಯ ಕಲಾವಿದೆಗೆ, ಈ ಮಹಾನ್ ಕಲಾವಿದೆಗೆ ನಾನು ಹೇಳೋದು ಧನ್ಯವಾದಮ್ಮ. ಕನ್ನಡಿಗರನ್ನ ಎಷ್ಟು ವರ್ಷ ನೀವು ರಂಜಿಸಿದ್ದೀರಿ, ಇನ್ನೂ ರಂಜಿಸ್ತಿರಲ್ಲ. ಯಾಕಂದರೆ ಇನ್ನು ಮುಂದೆ ಟೆಕ್ನಾಲಜಿ ಇನ್ನೂ ಚೆನ್ನಾಗಾಗುತ್ತೆ. ಯೂಟ್ಯೂಬು, ಅವಾಗೆಲ್ಲ ತಟ್ಟೆಗಳು, ಗ್ರಾಮಫೋನ್ ತಟ್ಟೆಗಳಿಂದ ಕ್ಯಾಸೆಟ್ಟು, CD, DVD, ಈಗ ಡಿಜಿಟಲ್ಲು, ಯೂಟ್ಯೂಬು, ಸೋಷಿಯಲ್ ಮೀಡಿಯಾ, ಇನ್ನೆಲ್ಲ ಹೋಗುತ್ತೋ. ಸುಮ್ಮನೆ ತಲೆಯಲ್ಲಿ ಅಂದ್ಕೊಂಡ್ರೆ ಬಂದ್ಬಿಡುತ್ತೆ ನಾನು ರಪ್ಪಕ್ಕಂತ ಹಾಡುಗಳು. ಅಂಥ ಟೆಕ್ನಾಲಜಿ ಬರ್ಬೋದು. ಏನೇ ಬಂದರೂ ಹಳೇದು ಯಾವತ್ತಿಸು ಗೋಲ್ಡೆ. ಆ ಥರ ಗೋಲ್ಡನ್ ಹಾರ್ಟ್ ಕಲಾವಿದೆ ಅಮ್ಮ. ಥ್ಯಾಂಕ್ ಯು ಅಮ್ಮ. ನಿಮಗೂ ಅಷ್ಟೇ. ನಾನು ಮೊದಲು ಬೇಡ ಅಂದೆ, ನಾನೇನು ಸಾಧನೆ ಮಾಡಲಿಲ್ಲ. ಬೇಕಾದಷ್ಟು ಜನ ಸಾಧನೆ ಮಾಡಿದವರು ಇದ್ದಾರೆ ಅಂತ. ಆದರೆ ನೀವು ಬಿಡದೆ ಬಂದು ನಮ್ಮ ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಇದೇ ಒಂದು ನೆವದಲ್ಲಿ ನಾನು ನಮ್ಮ ಘನ ಸರ್ಕಾರಗಳಿಗೆ, ಯಾವುದೇ ಸರ್ಕಾರ ಇರಲಿ, ನನಗೆ ನಾಡೋಜ ಆಮೇಲೆ ಬೆಂಗಳೂರು ಡಾಕ್ಟ್ರೇಟು, ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟ್ರೇಟು, ಆಮೇಲೆ ಇದು ರಾಜ್ಯೋತ್ಸವ ಅವಾರ್ಡು, ಅಕಾಡೆಮಿ ಅವಾರ್ಡು, ಆಮೇಲೆ ಶಿಶುನಾಳ್ ಶರೀಫ್ ಎಲ್ಲ ಕೊಟ್ಟು ಗೌರವಿಸಿದ್ದಾರೆ. ಅವರಿಗೂ, ನನ್ನ ಸಹ ಕಲಾವಿದರಿಗೆ, ವಾದ್ಯದವರಿಗೆ, ಇಷ್ಟು ವರ್ಷ ನಮ್ಮ ಜೊತೆಲಿ ಎಲ್ಲ ನನಗೆ ಒಂದು ಸಾಥ್ ಕೊಟ್ಟಿದ್ದಕ್ಕೆ ವಾದ್ಯದವರಿಗೆ, ಸಂಗೀತ ನಿರ್ದೇಶಕರಿಗೆ, ಸಹಗಾಯಕರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಸುನಿಲ್ ಸರ್, ಭಾಳ ಧನ್ಯವಾದ ಸರ್. ಅಯ್ಯೋ ಸರ್, ಖುಷಿ ಏನಂದರೆ ಕಲಾ ಮಾಧ್ಯಮದಂಥ ಒಂದು ಸದಭಿರುಚಿಯ ಚಾನೆಲ್ನಲ್ಲಿ ಅಮ್ಮ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ನಮಗೊಂದು ಖುಷಿ. ನನಗೂ ಒಂದು ಅವಕಾಶ ಮಾಡಿಕೊಟ್ರಿ ಮಾತನಾಡಲಿಕ್ಕೆ, ಅದೊಂದು ಖುಷಿ. ಪರಂ ಅಂಥ ಸುಸಂಸ್ಕೃತರ ಜೊತೆ ಮಾತನಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಅಮ್ಮನಂಥವರು ನಿಜವಾದ ಸಾಧಕರನ್ನು ನೀವು ಹುಡುಕಿ ತೆಗೆದು ಅವರ ಪರಿಚಯ ಮಾಡಿಸ್ತೀರಿ. ಈಗಿನ ಪೀಳಿಗೆಗೂ ಅವರ ಪರಿಚಯ ಮಾಡಿಸ್ತೀರಿ, ಹಿಂದಿನ ಪೀಳಿಗೆಗೂ ಅವರ ಸಾಧನೆ ಏನು ಅಂತ ತೋರಿಸ್ತೀರಿ. ಇದ್ರ ಮೂಲಕ ನೀವು ಮಾಡ್ತಿರೋ ಪ್ರಯತ್ನ ಅದೇ, ನಮ್ಮ ಎಲ್ಲರ ಆಶಯನೂ ಅದೇ. ಇಂತಹ ಮೇರು ಸಾಧಕರು ನಮ್ಮಲ್ಲಿದ್ದಾರೆ. ಅವರ ಸಾಧನೆಗಳನ್ನು ನಾವು ನೋಡಿ, ನಾವು ಕಲಿತು, ನಾವು ಅದನ್ನು ಅಟ್ಲೀಸ್ಟ್ ಸ್ವಲ್ಪನಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮಗೂ ಒಳ್ಳೆಯದಾಗತ್ತೆ. ಅಫ್ಕೋರ್ಸ್
ನಮ್ಮ ನಾಡು, ನಮ್ಮ ನುಡಿಗೆ ನಾವು ಒಂದು ಸೇವೆ ಸಲ್ಲಿಸಿದಾಗತ್ತೆ. ನಮ್ಮ ಯಂಗರ್ ಜನರೇಷನ್, ಹೊಸ ಪೀಳಿಗೆನವರು ಇಂಥವ್ರನ್ನೆಲ್ಲ ನೋಡಿ ಕಲಿಯೋಕ್ಕೆ ನೀವೊಂದು ಮಾಧ್ಯಮ ಆಗ್ತಿದ್ದೀರಿ. ಸೊ ಅದಕ್ಕೆ ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಸೊ ಇದೊಂದು ಜವಾಬ್ದಾರಿ ನಾನು ಇದ್ರ ಮೂಲಕ ನಿಮ್ಮೆಲ್ಲರ ಮೂಲಕ, ಈ ಚಾನಲ್ ಮೂಲಕ ನಾನು ಅದನ್ನೇ ಎಲ್ರಿಗೂ ಕೇಳ್ಕೊಳ್ಳೋದು. ಎಲ್ರಿಗೂ ನಮ್ಮದೊಂದು ಜವಾಬ್ದಾರಿ ಇದೆ ನಾಡು ನುಡಿ ಕಡೆಗೆ. ಸೊ ಇಂಥವ್ರನ್ನು ನೋಡಿ ಇವರನ್ನು ಮಾದರಿಯಾಗಿ ನಾವು ಇಟ್ಕೊಂಡ್ರೆ ಐ ಥಿಂಕ್ ನಮ್ಮಿಂದನೂ ಒಂದೆರಡು ಕೈಂಕರ್ಯಗಳಾಗಬಹುದೇನೋ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು. ನನ್ನನ್ನು ಈ ಶೋನಲ್ಲಿ ಅಳವಡಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಯ್ಯೋ, ನಾವು ಥ್ಯಾಂಕ್ಸ್ ಹೇಳೋದು ಅವ್ರು ಹೇಳ್ತಾರೆ. ಏನಿವೆ ಅಮ್ಮ, ನಿಮ್ಮ ಆಶೀರ್ವಾದ ಇರಲಿ. ನಮಸ್ತೆ. ನಮಸ್ಕಾರ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.